ಒಟ್ಟಿನಲ್ಲಿ ಕ್ರಾಂತಿ ಆಗಬೇಕಪ್ಪ ಎಂದು ನಿಟ್ಟುಸಿರು ಬಿಡುತ್ತಾ ಜೋಸೆಫ್ ಅಂಗಾರ ತನಗೆ ತಾನೇ ಎಂಬಂತೆ ಹೇಳಿಕೊಂಡ. ಕೆಸರೂರಿನ ಪೇಟೆಯ ಕೊನೆಯಲ್ಲಿ ಹಾಕಿದ್ದ ಕಲ್ಲು ಬೆಂಚಿನ ಮೇಲೆ 4 ಮಿತ್ರವರಿಯರು ಕುಳಿತುಕೊಂಡು ಅಂತಿಮವಾಗಿ ಈ ತೀರ್ಮಾನಕ್ಕೆ ಬಂದಿದ್ದರು. ಕೆಸರೂರಿನ ಜೂನಿಯರ್ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಾಪಕ ಡಾಕ್ಟರ್ ರಾಮಚಂದ್ರನ ಪಟ್ಟಶಿಷ್ಯರಾದ ಈ 4 ಹಲವು ದಿನದ ಶಿಷ್ಯವೃತ್ತಿಯ ನಂತರ ಒದಗಿದ ಜ್ಞಾನೋದಯ ಇದು. ಇದಕ್ಕೆ ಕಾರಣ ಆರ್ಥಿಕ ಒತ್ತಡವೋ, ಸಾಮಾಜಿಕ ಕಳಕಳಿಯೋ, ರಾಜಕೀಯ ಮಹತ್ವಾಕಾಂಕ್ಷೆಯೋ ಎಂಬುದು ಅವರಿಗೂ ತಿಳಿಯದ ವಿಷಯವಾಗಿತ್ತು. ಅವರು 4 ಮೊದಲು ಇಂಗ್ಲಿಷ್ ಅಧ್ಯಾಪಕ ಜೀವಣ್ಯನ ಶಿಷ್ಯವೃತ್ತಿ ಮಾಡುತ್ತಾ ದಾಲಿಯಲ್ಲಿ ಹೋಗಿ ಬರುವ ಕೆಸರೂರಿನ ಹುಡುಗಿಯರನ್ನೆಲ್ಲ ಪ್ರೀತಿಸಿ ಸುಸ್ತಾಗಿ ಲಾಚಾರಾಗಿ ಹೋಗಿದ್ದರು. ಸೂಟು ಹಾಕಿ, ಬೂಟು ಹಾಕಿ, ಟೈ ಕಟ್ಟಿ, ಸಿಗರೇಟು ಎಳೆದು, ಸಿಳ್ಳೆ ಹೊಡೆದು, ಕೆಮ್ಮಿ ಅಡ್ಡಾಡಿ ನಮೂನೆಯ ಪೋಸುಗಳಲ್ಲಿ ನಿಂತು ಏನೇನೋ ಮಾಡಿದ್ದರೂ ಒಬ್ಬ ಮನದ ಮೇಲೂ ಪರಿಣಾಮ ಬೀರಲಾರದೆ ಕೊನೆಗೆ ಅವನ್ನೆಲ್ಲ ತೆಗೆದೆಸೆದು ಖಾದಿ ಜುಬ್ಬಾ ಪೈಜಾಮಕ್ಕೆ ಇಳಿದು ರಾಮಚಂದ್ರನ ಶಿಷ್ಯರಾಗಿದ್ದರು. ಅವರಿಗೆ ಈಗ ಯೋಚಿಸಿಕೊಂಡರೆ ನಿಜವಾಗಿಯೂ ಬೇಸರ ತರಿಸುತ್ತಿದ್ದುದು ಇಂಗ್ಲಿಷ್ ಅಧ್ಯಾಪಕರು ಪಾಠ ಮಾಡುತ್ತಾ ಹೇಳುತ್ತಿದ್ದ ಸುಂದರ ಪ್ರೇಮಗೀತೆಗಳು, ಕಥೆಗಳು ಹಾಗೂ ಕನ್ನಡ ಮತ್ತು ಹಿಂದಿಯ ಪ್ರೇಮ ಕಥೆಯ ಚಲನಚಿತ್ರಗಳು. ಅವೆಲ್ಲ ಬೇರೊಂದು ಲೋಕದ ಪುರಾಣಗಳೆಂದು ಅವರಿಗೆ ಈಗ ಮನದಟ್ಟಾಗತೊಡಗಿತ್ತು. ಅವರ ಎದೆಯೊಳಗಿನ ಅದಮ್ಯ ಪ್ರೇಮ ಶರಧಿಯನ್ನು, ತ್ಯಾಗಮಯತೆಯನ್ನು, ಸಾಹಸ ಪ್ರಿಯತೆಯನ್ನು ಅರಿಯುವ ಯೋಗ್ಯತೆ ಈ ಕೆಸರೂರಿನ ಹುಡುಗಿಯರಿಗೆ ಇಲ್ಲ ಎನ್ನುವ ತೀರಾ ವಿಷಾದಕರ ನಿರ್ಣಯಕ್ಕೆ ಅವರು ಬಂದಿದ್ದರು. ಆದರೆ ಅವರಿಗೆ ಇದಕ್ಕಿಂತ ಮಿಗಿಲಾಗಿ ಅವರ ಅವ್ಯಕ್ತ ಪ್ರೇಮದ ಅಮೂಲ್ಯತೆಯನ್ನರಿಯದ ಆ ಹುಡುಗಿಯರು ಕಿಸಿಕಿಸಿ ನಗುತ್ತಾ ಮರೆಯಲ್ಲಿ ನರಿಗಳಂತೆ ನಿಂತು ಏನನ್ನೋ ಪಿಸುಗುಟ್ಟುವ ಗೂಬೆ ಹುಡುಗರೊಡನೆ ಮಾತನಾಡುವುದನ್ನು ನೋಡಿದರಂತೂ ಹೊಟ್ಟೆ ತೊಳಸಿ ಬರುತ್ತಿತ್ತು. ಇವೆಲ್ಲದೇ ಒಟ್ಟಿನ ಪರಿಣಾಮವಾಗಿ ಅವರಲ್ಲಿ ಕುಳಿತುಕೊಂಡು ಇಡೀ ಸಮಾಜದ ಅನ್ಯಾಯ, ಅಸಮಾನತೆ, ಕಂದಾಚಾರ, ಶೋಷಣೆಗಳೆಲ್ಲದರ ಮೇಲೆ ರೋಷಗೊಂಡು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕು ಎಂಬ ಒಂದು ಸರ್ವಾನುಮತದ ನಿರ್ಣಯ ತಗೊಂಡರು. ಆ ನಿರ್ಣಯದಿಂದ ಅವರ ಮನಸ್ಸಿಗೆ ಎಷ್ಟೋ ಸಮಾಧಾನ ಮತ್ತು ನೆಮ್ಮದಿ ಬರತೊಡಗಿತ್ತು. ಹಿಂದೊಮ್ಮೆ ಜಾತಿ ವಿನಾಶ ಕಾರ್ಯಕ್ರಮ ಹಾಕಿ ಅಂತರ್ಜಾತೀಯ ವಿವಾಹವಾಗಬೇಕು, ಜಾತಿಗಳನ್ನು, ಕಂದಾಚಾರವನ್ನು, ಮೂಢನಂಬಿಕೆಗಳನ್ನು ತಿರಸ್ಕರಿಸಬೇಕು ಎಂದೆಲ್ಲ ತೀರ್ಮಾನ ತಗೊಂಡಾಗಲೂ ಅವರಿಗೆ ತಾತ್ಕಾಲಿಕವಾಗಿಯಾದರೂ ಹೀಗೆ ನೆಮ್ಮದಿಯಾಗಿತ್ತು. ಆದರೆ ಏನು ಮಾಡುವುದು? ಈ ತೀರ್ಮಾನ ತೆಗೆದುಕೊಂಡ ಆ ಯುವ ಸಮುದಾಯದಲ್ಲಿ ಯಾವ ಯುವತಿಯೂ ಇರಲಿಲ್ಲ. ಇವರಲ್ಲಿ ಹೊತ್ತಿ ಉರಿಯುತ್ತಿದ್ದ ಪ್ರೀತಿಯ ದಾವಾಗ್ನಿಯನ್ನು ಕಂಡರೆ ಹುಡುಗಿಯರು ದಿಗಿಲು ಬಿದ್ದು ಹತ್ತಿರ ಬರುತ್ತಿರಲಿಲ್ಲ. ಹುಡುಗಿಯರು ಇವರಂತೆಯೇ ಏಕಕಾಲದಲ್ಲಿ ತೀರ್ಮಾನ ತಗೊಳ್ಳದ ಕಾರಣ ಈ ಹುಡುಗರು ತಮ್ಮ ತೀರ್ಮಾನಗಳನ್ನು ಜಾರಿಗೆ ತರಲು ಸಾಧ್ಯವೇ ಆಗಲಿಲ್ಲ. ಆದರೆ ಈಗ ಹಾಗಲ್ಲ. ಕ್ರಾಂತಿಗೆ ಏಕಪಕ್ಷೀಯ ತೀರ್ಮಾನವೇ ಸಾಕು. ಕೆಸರೂರಿನ ದ್ರೋಹಿ ಅಧಿಕಾರಶಾಹಿಗೂ, ದಬ್ಬಾಳಿಕೆಗಾರರಿಗೂ ಮತ್ತು ಮುಖ್ಯವಾಗಿ ಕೆಸರೂರಿನ ಲಂಗದ ಹುಡುಗಿಯರಿಗೂ ಕ್ರಾಂತಿಯಿಂದ ಸರಿಯಾಗಿ ಬುದ್ಧಿ ಕಲಿಸಬಹುದೆಂದು ಅವರು ಆ ತೀರ್ಮಾನಕ್ಕೆ ಬಂದಿದ್ದರು. ಅವರಲ್ಲೊಬ್ಬ ರಾಮಪ್ಪ. ಅವನದು ಕೊಂಚ ಬೆಕ್ಕಿನ ಕಣ್ಣು, ಕೆಂಚು ಕೂದಲು. ಬೆಳ್ಳಗಿದ್ದ ಅವನನ್ನು ಎಲ್ಲರೂ ಇಂಗ್ಲಿಷ್ ಗೌಡ ಎಂದೇ ಕರೆಯುತ್ತಿದ್ದರು. ಮೊದಮೊದಲು ಆ ಬಗ್ಗೆ ಹೆಮ್ಮೆಯಿದ್ದ ಅವನಿಗೆ ತನ್ನ ಪ್ರೀತಿಯ ಸಕಲ ಪ್ರಯತ್ನವೂ ಸೋತತೊಡಗಿದಾಗ ತನ್ನ ಕೆಂಚು ಕೂದಲು, ಬೆಕ್ಕಿನ ಕಣ್ಣಿನ ಬಗ್ಗೆ ಜುಗುಪ್ಪೆ ಬರತೊಡಗಿತು. ತನ್ನ ಅಜ್ಜಿಯೋ ಮುತ್ತಜ್ಜಿಯೋ ಯಾವಳೋ ಹಿಂದೆ ಇಲ್ಲಿದ್ದ ಯುರೋಪಿಯನ್ನರ ಜೊತೆ ಮಲಗಿರಬೇಕು, ಹಡಬೆಲೌಡಿ ಎಂದು ಪೀಳಿಗೆಯ ಪುರಾತನರನ್ನು ನೆನೆದು ಬೈದುಕೊಂಡಿದ್ದ. ಇನ್ನೊಬ್ಬ ಚಂದ್ರ. ಚೀನಿಯರ ತರಹೆ ಸಣ್ಣ ಕಣ್ಣು, ಚೆಂಗೇಸ್ ಖಾನನ ತರಹೆ ಮೀಸೆ, ಅದು ತುಟಿಯ ತುದಿಗಳಲ್ಲಿ ಮಾತ್ರ. ಗಡ್ಡ ಮೀಸೆ ಕ್ರಮಬದ್ಧವಾಗಿ ಮುಖದ ಮೇಲೆ ಉದ್ಭವಿಸಲಿಲ್ಲವಲ್ಲ ಎನ್ನುವ ಕಿರಿಕಿರಿ ಆತನಿಗೆ. ಯಾರೋ ಬ್ಲಡ್ ತಾಗಿಸಿದರೆ ಹುಡುಗಿಯರಿಗೂ ಮೀಸೆ ಬರುತ್ತದೆ ಎಂದು ಹೇಳಿದ್ದರಿಂದ ದಿನಕ್ಕೆ 4 ಬಾರಿ ಗಡ್ಡ ಹೆರೆಯುತ್ತಿದ್ದ. ಮತ್ತೊಬ್ಬ ಜೋಸೆಫ್ ಅಂಗಾರ. ಕೊಂಚ ಕರಗೆ ಕುಳ್ಳಗಿದ್ದ. ಈತನ ಕೂದಲು ನೀಗೋಗಳ ಕೂದಲಿನಂತೆ ಗುಂಗುರಿಸುತ್ತಿಕೊಂಡಿತ್ತು. ಕನ್ನಡ ಜಿಲ್ಲೆಯ ಕಡೆಯವನಾದ ಈತನ ಪೂರ್ವಿಕರು ಯಾರೋ ಹೊಲೆಯರ ಜಾತಿಯಿಂದ ಮತಾಂತರಗೊಂಡಿದ್ದರಿಂದಲೇ ಈತನ ತಂದೆ ರೂಡ್ರಿಕ್ಸರ ತೋಟದಲ್ಲಿ ರೈಟರ್ ಆಗಲು ಸಾಧ್ಯವಾಗಿದ್ದು. ಇಲ್ಲವಿದ್ದರೆ ಇಂದಿಗೂ ಅಂಗಾರನಿಗೆ ಈ ಮೂವರ ನಡುವೆ ಸಮಾನ ಸ್ಕಂಧನಂತೆ ಆತ್ಮಾಭಿಮಾನದಿಂದ ಕೂರಲು ಸಾಧ್ಯವಾಗಲಿಲ್ಲ. 4ನೆಯವನು ರಮೇಶ. ಚಿಕ್ಕಂದಿನಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದ ಅವನು ಶರಾಬು ಅಂಗಡಿಯಲ್ಲಿ ಶರಾಬು ಅಳೆದುಕೊಡುವ ಕೆಲಸ ಮಾಡಿಕೊಂಡಿದ್ದ. ಕಾಲೇಜಿನ ಸಮಯ ಬಿಟ್ಟು ಉಳಿದೆಲ್ಲ ಸಮಯ ಬಹುಪಾಲು ಅಲ್ಲೇ ಆತ ಕಳೆಯಬೇಕಿತ್ತು. ಅಲ್ಲಿ ದಿನಾ ಕುಡುಕರ ಜೊತೆ ವ್ಯವಹರಿಸಿ, ಜೊತೆಗೆ ಕಳ್ಳಭಟ್ಟಿ ಕಾಯಿಸುವವರ ಮನೆ ರೈಡಿಂಗ್ಗಳಿಗೆಲ್ಲ ಹೋಗಿ ಅವನು ಒರಟು ಬಿದ್ದು ಹೋಗಿದ್ದ. ಅವನನ್ನು ಎಲ್ಲರೂ ರೌಡಿ ಎಂದು ತಿಳಿದಿದ್ದರು. ಇಷ್ಟಾದರೂ ರಮೇಶ ಮೂಲತಃ ಒಳ್ಳೆಯವನೇ ಆಗಿದ್ದು, ಶರಾಬಿನ ವ್ಯವಹಾರಗಳು, ಅಲ್ಲಿಯವರ ಲಂಚ, ವ್ಯಭಿಚಾರ ಇತ್ಯಾದಿಗಳನ್ನೆಲ್ಲ ನೋಡಿ ಅವನಿಗೆ ಇವೆಲ್ಲದರ ಮೇಲೆ ಆಳವಾದ ರೇಜಿಗೆ ಉಂಟಾಗಿತ್ತು. ಅವನಿಂದಲೇ ಮಿಕ್ಕ ಅವನ 3 ಮಿತ್ರರಿಗೂ, ಗುರು ರಾಮಚಂದ್ರನಿಗೂ ಕೆಸರೂರಿನಲ್ಲಿ ತುಂಬಿ ತುಳುಕುತ್ತಿದ್ದ ಅನಾಚಾರ, ಅತ್ಯಾಚಾರಗಳ ಪರಿಚಯವಾಗಿದ್ದು.
ಈ ನಾಲ್ವರಿಗೂ ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕಿತ್ತು. ದೇಶ, ಸಮಾಜ, ಸರ್ಕಾರಗಳಿಂತ ಮುಖ್ಯವಾಗಿ ಬದಲಾವಣೆ ಬೇಕಾಗಿದ್ದು ಅವರಿಗೆ. ಪ್ರೀತಿ, ಪ್ರೇಮದ ಶನಿ ಅವರಿಗೆ ಯಾವ ತರಹ ಹಿಡಿದತ್ತು ಎಂಬುದು ವರ್ಣಿಸಲಸದಳ. ಎಲ್ಲ ಧ್ವನಿಗಳು, ಆಕಾರಗಳು, ಮಾತಿನ ಅರ್ಥಗಳು, ಒನಕೆ, ಒರಳು, ಬಲ್ಬು, ಬಲೂನು, ಹಾರ್ನು, ಜೇಬು, ಪರ್ಸು, ಮೇಜು, ಡ್ರಾ ಮುಂತಾದವೆಲ್ಲವೂ ಪ್ರತೀಕಗಳಾಗಿ ಪ್ರತಿಯೊಂದರ ಮೂಲಕವೂ ಕೆಸರೂರಿನ ಹುಡುಗಿಯರು ಯಮಯಾತನೆ ಕೊಡತೊಡಗಿದ್ದರು. ಅವರು ಎದುರು ಬಂದರೆ ಗಾಬರಿ, ತಿರುಗಿ ಹೋದರೆ ಹತಾಶೆ, ಇವರತ್ತ ತಿರುಗಿದರೆ ಏನಿದರರ್ಥ ಎಂಬ ಆತಂಕ, ನೋಡದಿದ್ದರೆ ತಮ್ಮ ಮೀಸೆ, ಕ್ರಾಪು, ರೂಪ, ಆಕಾರಗಳ ಮೇಲೆಲ್ಲ ರೋಷ. ಇದು ಹೀಗೆ ಮುಂದುವರೆದಿದ್ದರೆ ಅವರಿಗೆ ಒಬ್ಬೊಬ್ಬರಾಗಿ ಕಾಯಿಲೆ ಹಿಡಿದು ಸಾಯುವುದು ಖಚಿತವಾಗಿತ್ತು. ಇಂಥ ಸಂದರ್ಭಕ್ಕೆ ಸರಿಯಾಗಿ ಡಾಕ್ಟರ್ ರಾಮಚಂದ್ರ ಕೆಸರೂರಿಗೆ ವರ್ಗವಾಗಿ ಬಂದ. ಬೇರೆಲ್ಲೋ ಆತ ಹುಡುಗರನ್ನು ಪ್ರೇರೇಪಿಸಿ ದೊಂಬಿಗೆ ಕಾರಣನಾದನೆಂದು ಆತನನ್ನು ಶಿಕ್ಷಿಸಲೋಸ್ಕರವೇ ಕೆಸರೂರಿಗೆ ವರ್ಗ ಮಾಡಿದ್ದರು. ಆತ ಬರುವ ಮೊದಲೇ ಅಪಾರ ಪಾಂಡಿತ್ಯವುಳ್ಳ ಮೇಧಾವಿ ಎಂದು ಕೆಸರೂರಿನಲ್ಲಿ ಸುದ್ದಿಯಾಗಿತ್ತು. ಜೊತೆಗೆ ಆತ ಮೊದಲಿದ್ದ ಕಡೆ ಊರೆಲ್ಲ ದಂಗೆಯಾಗಲು ಆತನೇ ಕಾರಣ ಎಂದು ಹಲವರು, ಮತ್ತೆ ಕೆಲವರು ಅವನು ಅಮೆರಿಕಾದ CIA ಏಜೆಂಟ್ ಎಂದು ಗುಸುಗುಸು ಮಾತನಾಡುತ್ತಿದ್ದರು. ಬಂದಾಗ ನೋಡಿದ ನಮ್ಮ ಹುಡುಗರಿಗೆ ಆತ ಎಲ್ಲರ ತರಹ ನರಮನುಷ್ಯರಂತೆಯೇ ಇರುವುದನ್ನು ಕಂಡು ತುಂಬಾ ಸಮಾಧಾನವಾಗಿತ್ತು. ಹುಡುಗರು ತಲೆದೂಗಿಸುವಂತೆ ಮಾತನಾಡುವಲ್ಲಿ ರಾಮಚಂದ್ರ ನಿಪುಣ. ಪ್ರೀತಿ, ಪ್ರೇಮ, ಮದುವೆ ಇವೆಲ್ಲ ಈ ನಾಶವಾಗುತ್ತಿರುವ ದೇಶದಲ್ಲಿ ಅರ್ಥಹೀನ. ಅಪ್ಪನ ಆಸ್ತಿಯ ಮೇಲೆ ಹೊಟ್ಟೆ ಹೊರೆಯುವ ಪರತಂತ್ರ ಜೀವಿಗೆ ಆತ್ಮವೇ ಇರುವುದಿಲ್ಲ. ದೇಶವನ್ನು ಪ್ರೀತಿಸುವವನು ಮಾತ್ರ ಹೆಣ್ಣನ್ನು ನಿಜವಾದ ಅರ್ಥದಲ್ಲಿ ಪ್ರೀತಿಸಬಲ್ಲ ಎಂದೆಲ್ಲ ಗಂಭೀರವಾಗಿ ಕ್ಲಾಸಿನಲ್ಲೇ ಭಾಷಣ ಕೊರೆದ. ಸ್ತ್ರೀ ಸ್ವಾತಂತ್ರ್ಯ, ಸಮಾನತೆ ಮುಂತಾದವುಗಳ ಮೇಲೆ ಹುಡುಗರಿಗೆ ಸಾಕಷ್ಟು ಭಾಷಣ ಕೊಟ್ಟ. ಅವನ ಮಾತಿಗೆ ಮೆಚ್ಚಿ ತಲೆದೂಗಿ ನಮ್ಮ ಕ್ರಾಂತಿಕಾರಿಗಳು ದೇಶವನ್ನು ಪ್ರೀತಿಸಲಾರಂಭಿಸಿದ್ದರು. ನಿಮ್ಮಲ್ಲಿ ನಿಜವಾದ ಪ್ರೀತಿ, ಆತ್ಮಗೌರವ, ಅಭಿಮಾನ ಇದ್ದರೆ ನೀವು ದೇಶವನ್ನು ಪ್ರೀತಿಸಬೇಕು. ಎಂದರೆ ಈ ದೇಶವನ್ನು ಪ್ರೀತಿಸಲು ಯೋಗ್ಯವಾದ ದೇಶವಾಗಿ ಬದಲಾಯಿಸಬೇಕು ಎಂದು ರಾಮಚಂದ್ರ ಹೇಳಿದ. ಪಾಪ ನಮ್ಮ ಕ್ರಾಂತಿಕಾರಿಗಳಿಗೆ ನಿಜವಾದ ಪ್ರೀತಿಯೋ ಖೋಟಾ ಪ್ರೀತಿಯೋ ಅಂತೂ ಒಟ್ಟಿನಲ್ಲಿ ಅದು ತುಂಬಿ ತುಳುಕುತ್ತಿತ್ತು. ಆದರೆ ಅದಕ್ಕೆ ಅಡ್ಡಿಯಾಗಿರುವವರು ನಮ್ಮ ದೇಶದ ಸಮಾಜ, ರಾಜಕಾರಣಿಗಳು, ಅಧಿಕಾರಶಾಹಿ, ಸರ್ಕಾರ ಇತ್ಯಾದಿಗಳೆಲ್ಲರೂ ಎಂಬುದು ಗೊತ್ತಿರಲಿಲ್ಲ. ಅವರು ಈ ಕೆಸರೂರಿನ ಹುಡುಗಿಯರೇ ಗಟ್ಟಿ ಮನಸ್ಸಿನಿಂದ ಧೈರ್ಯ ಮಾಡುತ್ತಿಲ್ಲ ಅಷ್ಟೇ ಎಂದು ತಿಳಿದಿದ್ದರು. ಆದರೆ ರಾಮಚಂದ್ರನ ಶಿಷ್ಯರಾದ ನಂತರ ಅವನ ಹೊಸ ತರ್ಕದಿಂದ ಗೊತ್ತಾಯಿತು, ಈ ತಹಶೀಲ್ದಾರ, BDO, DC, ಸಂಪನ್ನ ಶ್ರೀಮಂತರು, ಬಡ್ಡಿ ವಸೂಲಿ ಮಾರ್ವಾಡಿಗಳು ಎಲ್ಲ ತಮ್ಮ ಅದೃಷ್ಟ ಹಸ್ತದಿಂದ ಅಡ್ಡಿಪಡಿಸುತ್ತಿರುವ ವೈರಿಗಳೆಂದು. ಇದೆಲ್ಲವನ್ನು ಸೂತ್ರೀಕರಿಸಿಯೇ ಅವರು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕು ಎಂಬ ಒಂದು ಒಮ್ಮತದ ತೀರ್ಮಾನ ತಗೊಂಡರು. ಅವರ ಮುಂದಿನ ಕಾರ್ಯಕ್ರಮ ಏನೇ ಇರಲಿ, ಅವರ ಈ ತೀರ್ಮಾನವಂತೂ ಅವರ ಮನಸ್ಸಿಗೆ ನೆಮ್ಮದಿ ತಂದಿತ್ತು. ಕುಳಿತಾಗ, ನಿಂತಾಗ ಪ್ರತಿಯೊಂದು ನಾಡಿ ತುಡಿತದೊಳಗೂ ಹೃದಯದ ಮಿಡಿತದೊಳಗೂ ಹೊಕ್ಕು ಪೀಡಿಸುತ್ತಿದ್ದ ಕೆಸರೂರಿನ ಹುಡುಗಿಯರ ಕಾಟವನ್ನು ಕೊಂಚ ಶಮನ ಮಾಡಿತ್ತು. ಹೆಲೋ, ಗುಡ್ ಈವ್ನಿಂಗ್, ಮೈ ನೇಮ್ ಈಸ್ ಅಂಗಾಡಿ, ಶ್ಯಾಮನಂದನ ಅಂಗಾಡಿ ಎನ್ನುತ್ತಾ ಒಂದು ಎತ್ತರದ ಆಕೃತಿ ಕೆಸರೂರಿನ ವಿಶ್ವಭವನ ಕಾಫಿ ಬಾರಿನ ಮೆಟ್ಟಲು ಹತ್ತಿ ಅದರ ಮೂಲೆಯೊಂದರಲ್ಲಿ ಟೇಬಲಿನ ಸುತ್ತ ಕುಳಿತಿದ್ದ ಮೂವರ ಹತ್ತಿರ ಬಂದು ನಿಂತಿತು. ಅವರು 3 ಜನ ಕಾಫಿ ಕುಡಿಯುತ್ತಾ ಕೆಲ ಹೊತ್ತಿನಿಂದ ಮಾತಾಡುತ್ತಾ ಕುಳಿತಿದ್ದರು. ಅವರು ಬಂದ ಆ ಆಗಂತುಕ ವ್ಯಕ್ತಿಯ ವಿಚಿತ್ರ ಹಾವಭಾವವನ್ನು, ವಿಲಕ್ಷಣ ಕನ್ನಡ ಮಾತನ್ನು ಗಮನಿಸಿ ಚಕಿತರಾದರು. ಅವರಿಗೆ ಬಂದ ವ್ಯಕ್ತಿಗೆ ಯಾವ ರೀತಿ ಪ್ರತಿಕ್ರಿಯೆ ತೋರಬೇಕೆಂದೇ ತೋಚಲಿಲ್ಲ. ಬಂದ ವ್ಯಕ್ತಿ ತಮ್ಮ ಪರಿಚಯ ಏನನ್ನೂ ಹೇಳಿಕೊಳ್ಳೋದು ಬೇಡ, ನಾನು ನಿಮ್ಮನ್ನೆಲ್ಲ ಚೆನ್ನಾಗಿ ಬಲ್ಲೆ ಎಂದ. ಟೇಬಲಿನ ಸುತ್ತ ಕುಳಿತಿದ್ದ ಮೂವರು ಮತ್ತಷ್ಟು ಇದರಿಂದ ಚಕಿತರಾದರು. 3 ಜನರು ಎಷ್ಟೊಂದು ತಮ್ಮ ನೆನಪಿನ ದಿಗಂತಗಳನ್ನೆಲ್ಲ ಹುಡುಕಾಡಿದರೂ ಕೂಡ ಆತ ಯಾರೆಂದು ತೋಚಲಿಲ್ಲ. ಆದರೂ ಆತ ಪಕ್ಕ ನಿಂತೇ ಇದ್ದಿದ್ದರಿಂದ ಬೇರೆ ದಾರಿ ಕಾಣದೆ ಹಸನ್ಮುಖ ತೋರಿಸುತ್ತಾ ನಿಂತಿದ್ದ ವ್ಯಕ್ತಿಗೆ ಅಲ್ಲೇ ಪಕ್ಕದಲ್ಲಿದ್ದ ಕುರ್ಚಿ ಎಳೆದುಕೊಟ್ಟು ಕುಳಿತುಕೊಳ್ಳುವಂತೆ ಹೇಳಿದರು. ಬಂದ ವ್ಯಕ್ತಿ ಕುಳಿತುಕೊಂಡು ಸಾವಧಾನವಾಗಿ ಸಿಗರೇಟು ಹತ್ತಿಸುತ್ತಾ ಕುಳಿತಿದ್ದ ಮೂವರಲ್ಲಿ ಒಬ್ಬರನ್ನು ತೋರಿಸುತ್ತಾ, ತಾವು ಮಿಸ್ಟರ್ ಹೆಗಡೆ, ಸಂಶೋಧನಾ ಕೇಂದ್ರದ ಪೆಥಾಲಜಿಸ್ಟ್ ಅಲ್ವೇ? ನೀವು ಸಿದ್ದಪ್ಪ, ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞ ಅಲ್ಲವೇ ಎಂದು ಇನ್ನೊಬ್ಬರತ್ತ ತಿರುಗಿದ. ಸಿದ್ದಪ್ಪನು ಹೆಗಡೆಯೂ ನಸುನಗುತ್ತಾ ಹೌದೆಂದು ತಲೆಯಾಡಿಸಿದರು. ಇವರು ಯಾರೋ ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಪಕ್ಕದಲ್ಲಿದ್ದ 3ನೇಯವನತ್ತ ತಿರುಗಿದ. ನಾನು ರಾಮಚಂದ್ರ ಅಂತ, ಇಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಅಧ್ಯಾಪಕ. ಯಾರು? ತಾವು TR ರಾಮಚಂದ್ರ ಅಂತ ತುಮಕೂರಿನಲ್ಲಿ ಇದ್ದರಲ್ಲ, ಅವರೋ ಎಂದು ಕೇಳಿದ. ಹೌದೆಂದ ರಾಮಚಂದ್ರ. ಓ ವಂಡರ್ಫುಲ್, ನಮ್ಮ ಸರ್ಕಾರದ ಪಂಚವಾರ್ಷಿಕ ಯೋಜನೆ ಮೇಲೆ ನೀವು ಬರೆದ ಕಾಮೆಂಟುಗಳನ್ನು ಓದಿದ್ದೆ. ಬಹಳ ಚೆನ್ನಾಗಿ ಉಗಿದಿದ್ದೀರಾ. ತುಂಬ ಸಂತೋಷ ತಮ್ಮನ್ನು ನೋಡಿದ್ದು ಎನ್ನುತ್ತಾ ಆಗಂತುಕ ಕೈಕುಲುಕಿದ.
ಟೇಬಲಿನ ಪಕ್ಕ ಕುಳಿತಿದ್ದ ಮಿಕ್ಕವರಿಬ್ಬರು ತಮಗೇ ಗೊತ್ತಿಲ್ಲದ ರಾಮಚಂದ್ರನ ಕೀರ್ತಿಗೆ ಚಕಿತರಾದರು. ರಾಮಚಂದ್ರ ಬಂದ ವ್ಯಕ್ತಿಯನ್ನು ತೀಕ್ಷ್ಣವಾಗಿ ಅವಲೋಕಿಸಿದ. ಯಾವುದೋ ಕೊಂಪೆಯಲ್ಲಿ ತನ್ನ ಲೇಖನ ಓದಿ ಕೈಕುಲುಗುವ ಈತನನ್ನು ನೋಡಿ ಅವನೂ ಚಕಿತನಾಗಿದ್ದ. ತಾವು ಯಾರು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ ಮಿಸ್ಟರ್ ಅಂಗಾಡಿ ಎಂದ ರಾಮಚಂದ್ರ. ಓ ಸಾರಿ, ನನ್ನ ಪರಿಚಯ ಹೇಳಿಕೊಳ್ಳಲೇ ಇಲ್ಲ, ಸಾರಿ. ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಅಲೆಪ್ಪಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಎಂದ. ಯಾವುದು, ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೋ ಅಥವಾ ಸ್ಟೇಟ್ ಇಂಟೆಲಿಜೆನ್ಸೋ ಎಂದು ರಾಮಚಂದ್ರ ಕೇಳಿದ. ಇಂಟೆಲಿಜೆನ್ಸ್ ಎನ್ನುತ್ತಿದ್ದಂತೆಯೇ ಅವರು ಮೂವರಲ್ಲೂ ಏನೋ ಒಂದು ಥರ ಅಪರಾಧಿ ಪ್ರಜ್ಞೆ, ಎಚ್ಚರಿಕೆಯ ಮನೋಭಾವ ಮೂಡತೊಡಗಿತು. ಇನ್ಯಾವ ಹೊಸ ಗ್ರಹಚಾರ ಕಾದಿದೆಯೋ ಎಂದುಕೊಂಡು ಸಿದ್ದಪ್ಪ ಹೆಗಡೆ ಏನಾದರೂ ನೆವ ಹೇಳಿ ಇಲ್ಲಿಂದ ಗಾಡಿ ಬಿಡುವುದು ಒಳ್ಳೆಯದು ಎಂದು ಯೋಚಿಸಿದರು. ನೂರಾರು ಕಡೆ ಅನೇಕ ಜನರಿಗೆ ಪರಿಚಯ ಹೇಳಿಕೊಂಡು ಅಭ್ಯಾಸವಿದ್ದ ಅಂಗಾಡಿಗೆ ಅವರ ಮನದೊಳಗಿನ ಅಳುಕು ಗಮನಕ್ಕೆ ಬಂತು. ಅವನು ಅವರ ಆ ಅಳುಕನ್ನು ನಿವಾರಿಸಲು ಎಂಬಂತೆ ತನ್ನ ಬಗೆಗಿನ ವಿವರ ಕೊಡತೊಡಗಿದೆ. ವಾಸ್ತವವಾಗಿ ನನ್ನ ಹೆಸರು ಈ ಥರ ಅಂಗಾಡಿ ಅಲ್ಲ ಸರ್. ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ ಕೆಸರೂರಿನಿಂದ 8 ಮೈಲಿ ದೂರದಲ್ಲಿ ಅಂಗಡಿ ಗ್ರಾಮ ಇದೆ ನೋಡಿ, ಅಲ್ಲಿ. ಆ ಗ್ರಾಮಕ್ಕೆ ನಮ್ಮಪ್ಪ ಪಟೇಲ್ರು. ನನ್ನ ಹೆಸರು ಶಾಮೇಗೌಡ ಅಂತ. ಕಲ್ಕತ್ತಾದಲ್ಲಿ ನನಗೆ ಇಂಟರ್ವ್ಯೂ ಇತ್ತು. ಕೆಲಸ ಕೊಡೋದಕ್ಕೆ ನನ್ನ ಜಾತಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಶ್ಯಾಮನಂದನ ಅಂಗಡಿ ಅಂತ ಬದಲಾಯಿಸ್ಕೊಂಡೆ. ಅಲ್ಲಿ ಇಂಟರ್ವ್ಯೂ ಮಾಡಿದವರೆಲ್ಲ ಬಂಗಾಳಿಗಳು. ಅವರಿಗೆ ದಕ್ಷಿಣ ಭಾರತದವರನ್ನ ಕಂಡ್ರೆ ಕಾಲ್ಕಸಕ್ಕಿಂತ ಕಡೆ. ಅದಕ್ಕೆ ಈ ವಿಚಿತ್ರ ಹೆಸರು. ಆಮೇಲೆ ನಾನು ಕೆಲಸದ ಮೇಲೆ ಅಲೆಪ್ಪಿಯಲ್ಲಿ ರಿಪೋರ್ಟ್ ಮಾಡಿಕೊಂಡೆ. ಅಲ್ಲಿ ನನ್ನ ಅಂಗಡಿ ಹೆಸರು ಮಲಯಾಳಿಗಳ ಬಾಯಲ್ಲಿ ಅಂಗಾಡಿ ಅಂತ ಆಗೋಯ್ತು. ನನ್ನ ಮೂಲದ ಹೆಸರು ಅಂಗಡಿ ಶಾಮೇಗೌಡ ಅಂತ. ಇವನ್ಯಾವನೋ ದೇಶಾಂತರದವನು, ಇಂಟೆಲಿಜೆನ್ಸಿನವನು ಅಂತ ಗಾಬರಿ ಬೀಳ್ಬೇಡಿ. ನಾನು ಇಲ್ಲಿಯವನೇ ಅಂತ ತನ್ನ ಮಾತಿನ ಧಾಟಿ ಗೀಟಿ ಎಲ್ಲ ಬದಲಾಯಿಸಿ ಥೇಟ್ ಮಲೆನಾಡು ಗೌಡ ಥರ ಮಾತಾಡತೊಡಗಿದ. ನನ್ನನ್ನು ಸೆಂಟ್ರಲ್ ಇಂಟೆಲಿಜೆನ್ಸಿಯಿಂದ ಏಲಕ್ಕಿ ಬೋರ್ಡ್ಗೆ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಪ್ರಮೋಷನ್ ಕೊಟ್ಟು ಡೆಪ್ಯೂಟ್ ಮಾಡಿದ್ರು. ಮೊದಲು ಈ ಪೋಸ್ಟು ಸ್ಟೇಟ್ ಇಂಟೆಲಿಜೆನ್ಸ್ ಸ್ಕೇಲ್ನಲ್ಲೇ ಇತ್ತು. ಅದಕ್ಕಾಗಿ ನಾನು ಹೋಗಲ್ಲ ಅಂತ ತಕರಾರು ಮಾಡಿದ ಮೇಲೆ ಅದನ್ನು ಸೆಂಟ್ರಲ್ ಸ್ಕೇಲಿಗೆ ಬದಲಾಯಿಸಿ ನನ್ನ ಕೆಲಸ ಇಲ್ಲೇ ಖಾಯಂ ಮಾಡಿ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಅಂತ ಬೇರೆ ಡಿಪಾರ್ಟ್ಮೆಂಟೇ ಮಾಡಿಬಿಟ್ರು. ಎಲ್ಲ ಡಿಪಾರ್ಟ್ಮೆಂಟಿನ ಪಾಲಿಟಿಕ್ಸು. ಅಂಗಾಡಿ ಆ ಮೂವರಿಗೂ ಕೊಂಚ ಆತ್ಮೀಯನಾಗುವ ಉದ್ದೇಶದಿಂದ ಬೇಕಿದ್ದು ಬೇಡದ್ದು ಎಲ್ಲ ಅವರೆದುರು ಒದರತೊಡಗಿದ. ಆತ ಬಂದಿದ್ದು ಏಲಕ್ಕಿ ಕೇಂದ್ರದ ಮುಖ್ಯಸ್ಥರಾದ ಪಾಟೀಲ್ರನ್ನು ನೋಡುವುದಕ್ಕಂತೆ. ಏಲಕ್ಕಿ ಉತ್ಪಾದನೆ ಅಪಾಯಕಾರಿ ಮಟ್ಟಕ್ಕೆ ಕುಸಿದಿರುವುದರಿಂದ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಏಲಕ್ಕಿ ಬೋರ್ಡ್ ಅನ್ನು ತನಿಖೆ ನಡೆಸುವಂತೆ ಕೋರಿದೆಯಂತೆ. ಜೊತೆಗೆ ಏಲಕ್ಕಿ ವ್ಯಾಪಾರದ ರೀತಿ ನೀತಿಗಳನ್ನು ಅಭ್ಯಾಸ ಮಾಡಲು ಹೇಳಿದ್ದಾರಂತೆ. ಕರ್ನಾಟಕದಂತೆಯೇ ಕೇರಳದಲ್ಲೂ ಉತ್ಪಾದನೆ ಕುಸಿಯುತ್ತಿದೆಯೇ ಎಂದು ಸಿದ್ದಪ್ಪ ಕೇಳಿದ. ಕೇರಳದಲ್ಲೂ 2 ವರ್ಷದಿಂದ ಇಳಿಮುಖ ಆಗಿದೆ. ಆದರೆ ಮುಖ್ಯವಾಗಿ ಕೆಸರೂರಿನ ಏಲಕ್ಕಿ ಪ್ರಪಂಚ ಪ್ರಸಿದ್ಧವಾದದ್ದು. ಇಲ್ಲಿ ಉತ್ಪಾದನೆ ಕುಸಿಯುತ್ತಿರೋದೇ ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಎಂದು ಅಂಗಾಡಿ ಉತ್ತರಿಸಿದ. ತಾನು ಡಾಕ್ಟರ್ ಜೋಗಿಹಾಳ್ರವರು ಈ ಕೇಂದ್ರದ ಮುಖ್ಯಸ್ಥರಾಗಿದ್ದಾಗ ನಡೆದ ಫೀಲ್ಡ್ ಡೇಗೆ ಬಂದಿದ್ದೇನೆಂದು, ಆಗ ಸೆಮಿನಾರಿನಲ್ಲಿ ಸಿದ್ದಪ್ಪ ಮತ್ತು ಹೆಗಡೆ ಮಾತಾಡಿದ್ದರೆಂದು, ಆದ್ದರಿಂದಲೇ ತನಗೆ ಅವರ ಪರಿಚಯವಿದ್ದುದೆಂದು ವಿವರಿಸಿದ. ಸಿದ್ದಪ್ಪ ನಕ್ಕು, ಮಿಸ್ಟರ್ ಅಂಗಾಡಿ, ಏಲಕ್ಕಿ ಬೆಳೆ ಕುಸಿಯೋದಕ್ಕೆ ತುಂಬ ಕಾರಣಗಳಿವೆ. ಕ್ರಿಮಿಕೀಟಗಳು, ಫಂಗಸ್ಗಳು, ವೈರಸ್ಗಳು, ಪ್ರತಿಕೂಲ ಹವಾಮಾನ, ಮಾರುಕಟ್ಟೆ ಏರಿಳಿತ, ಹೀಗೆ ನೂರಾರು ಕಾರಣಗಳಿರುತ್ತವೆ. ಅದನ್ನು ತನಿಖೆ ಮಾಡೋದಕ್ಕೆ ಸಸ್ಯಶಾಸ್ತ್ರಜ್ಞರ ಅಧ್ಯಯನ ಮುಖ್ಯವೇ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟಿನವರಿಗೆ, ಇಂಟೆಲಿಜೆನ್ಸಿನವರಿಗೆ ಕೆಲಸ ವಹಿಸಿದರೆ ಪ್ರಯೋಜನವಾದರೂ ಏನು? ಈಗ ಏಲಕ್ಕಿಗೆ ಏಫಿಡ್ಸ್ ಅನ್ನೋ ತಿಗಣೆ ಕಾಟ ಇದೆ ಅನ್ನಿ. ಅದನ್ನು ನಾನು ಪತ್ತೆ ಮಾಡಿ ಅದಕ್ಕೆ ಯಾವ ಔಷಧಿ ಹೊಡೆಯಬೇಕು ಎಂದು ರಿಪೇರಿ ಮಾಡಬಲ್ಲೆನೇ ಹೊರತು ಪೊಲೀಸ್ ಡಿಪಾರ್ಟ್ಮೆಂಟಿನವರೇನು ಮಾಡಬಲ್ಲರು? ಏಫಿಡ್ಸ್ಗಳಿಗೆ ಕೈಕೋಳು ಹಾಕುತ್ತಾರೋ ಎಂದು ವಿನೋದವಾಗಿ ಕೇಳಿದ. ಅಂಗಾಡಿ ಅದಕ್ಕೆ ಪ್ರತಿಯಾಗಿ ನಕ್ಕು, ಮಿಸ್ಟರ್ ಸಿದ್ದಪ್ಪ, ನಿಮಗೆ ಈ ಪ್ರಶ್ನೆಗೆ ಈ ಹಂತದಲ್ಲಿ ನಾನು ನ್ಯಾಯವಾಗಿ ಉತ್ತರಿಸಕೂಡದು. ಆದರೆ ಸೂಚ್ಯವಾಗಿ ನಿಮಗೆ ಹೇಳಬಯಸುತ್ತೇನೆ. ಏಲಕ್ಕಿಯನ್ನು ಅರಬ್ ರಾಷ್ಟ್ರಗಳಿಗೆ ರಫ್ತು ಮಾಡುವುದರಿಂದ ನಮಗೆ ಪ್ರಾಪ್ತಿಯಾಗುತ್ತಿದ್ದ ಅಮೂಲ್ಯ ವಿದೇಶಿ ವಿನಿಮಯ 400 ಕೋಟಿ ರೂಪಾಯಿ. ಈಗ ಅದು 50 ಕೋಟಿ ರೂಪಾಯಿಗೆ ಇಳಿದಿದೆ. ಸ್ವಾಭಾವಿಕವಾಗಿಯೇ ಕೇಂದ್ರ ಸರ್ಕಾರ ಈ ಬಗ್ಗೆ ಆತಂಕಗೊಂಡಿದೆ. ಈ ಇಳಿತ ಕೇವಲ ಕ್ರಿಮಿಗಳಿಂದಾಗಿದ್ದರೆ ನೀವು ಹೇಳಿದಂತೆ ನನ್ನ ಕೆಲಸ ಇಲ್ಲಿ ಏನೂ ಇಲ್ಲ. ಆದರೆ ಯಾವಾಗಲೂ ಹೀಗಿರೋದಿಲ್ಲ. ಒಂದೊಂದು ಸಾರಿ ಕ್ರಿಮಿನಲ್ಗಳಿದ್ದಾರೆ. ಅದಕ್ಕೆ ನಮಗೆ ವಹಿಸಿರೋದು ಕೆಲಸ. ನಿಳೆಗೆ ತಿಳಿಯದ ಸುಳಿವು ನಮಗೆ ತಿಳಿಯುತ್ತೆ ಎಂದು ವಿಚಿತ್ರ ಟಿವಿಯಲ್ಲಿ ತಿಳಿಸುತ್ತಾ ಅಂಗಾಡಿ ಇದ್ದಕ್ಕಿದ್ದಂತೆ ತನ್ನ ಕರ್ತವ್ಯ ಗೂಢವೂ ರಹಸ್ಯಮಯವೂ ಆದುದು ಎಂಬ ಗತ್ತಿನಲ್ಲಿ ಕುಳಿತು. ಮಿಕ್ಕ ಮೂವರು ಗಾಬರಿ ಬಿದ್ದರು. ಅದನ್ನು ತಿಳಿದ ಅಂಗಾಡಿ ಮತ್ತೆ, ಹೀಗೆಲ್ಲ ಹೇಳಿದೇನೆಂದು ನೀವು ನನ್ನನ್ನು ಜೇಮ್ಸ್ ಬಾಂಡ್ ಅಂತ ತಿಳಿಬೇಡಿ. ಪತ್ತೇದಾರ ಅಂದರೆ ಹುಡುಗಿಯರೊಡನಾಟ, ಪಿಸ್ತೂಲಿನ ಸಾಹಸ ಅಂತ ಯೋಚನೆ ಮಾಡ್ತೀವಿ. ನಾನು ಒಂದು ಕಾಲದಲ್ಲಿ ಹಾಗೆ ತಿಳಿದಿದ್ದೆ. ನಿಜವಾಗಲೂ ಇಂಟೆಲಿಜೆನ್ಸಿನವರ ಕೆಲಸ ಅಂದರೆ ತಾಲೂಕು ಆಫೀಸು ಗುಮಾಸ್ತನ ಕೆಲಸ.
ವಿಷಯ ಕೂಲಂಕಷವಾಗಿ ತಿಳಿದು ಅದನ್ನು ಜ್ಞಾಪಕ ಇಟ್ಟುಕೊಂಡು ಫೈಲ್ ಮಾಡಿ ಅವುಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಒಂದಕ್ಕೊಂದು ತಾಳೆ ನೋಡಿ ಕ್ರಾಸ್ ಚೆಕ್ ಮಾಡಿ ಕಳಚಿದ ಕೊಂಡುಗಳನ್ನೆಲ್ಲ ಕೂಡಿಸುವ ಕತ್ತೆ ಕೆಲಸ. ಅಂಗಾಡಿ ಆತ್ಮೀಯ ನಡವಳಿಕೆಯಿಂದ ಅಲ್ಲಿ ಕುಳಿತಿದ್ದ ಮೂವರ ಮನಸ್ಸಿನ ಬಿಗುವು ಕೊಂಚ ಕಡಿಮೆಯಾದಿದ್ದೇನೋ ನಿಜ. ಆದರೂ ಪೊಲೀಸ್ ಪತ್ತೇದಾರ, ಕೊಂಚ ಜಾಗರೂಕವಾಗಿ ಮಾತಾಡುವುದು ಒಳ್ಳೆಯದಲ್ಲವೇ ಎಂದು ಮೂವರು ಯೋಚಿಸಿದರು. ಎದುರುಗಡೆ ಪಾತ್ರೆ ಅಂಗಡಿ ಮಾರ್ವಾಡಿ ಕತ್ತಲಾಗುವುದಕ್ಕೆ ಮೊದಲೇ ದೀಪದ ಸ್ವಿಚ್ ಹಾಕಿ ಅದಕ್ಕೊಮ್ಮೆ ಕೈ ಮುಗಿದು ಗಲ್ಲಾದ ಮೇಲೆ ಕುಳಿತುಕೊಂಡ. ಬೈದಿಬೈ, ಡಾಕ್ಟರ್ ಜೋಗಿಹಾಳ್ ತೀರಿಕೊಂಡಲ್ಲ, ಏನಾಗಿತ್ತವರಿಗೆ? ಅಂಗಾಡಿ ಸಿದ್ದಪ್ಪನನ್ನು ಕುತೂಹಲದಿಂದ ಕೇಳಿದ. ಏನೂ ಆಗಿರಲಿಲ್ಲ, ಚೆನ್ನಾಗಿದ್ರು. ಅವತ್ತು ಸಾಯಂಕಾಲ ನಮ್ಮನ್ನೆಲ್ಲ ಮೀಟಿಂಗ್ ಕರೆದು ಹಲವಾರು ಏಲಕ್ಕಿ ಸಂಶೋಧನಾ ಸಮಸ್ಯೆಗಳನ್ನು ಚರ್ಚಿಸಿದ್ರು. ರಿಸರ್ಚ್ ವಿದ್ಯಾರ್ಥಿಗಳ ಕೆಲವು ಪ್ರಯೋಗಗಳನ್ನು ಪರಿಶೀಲಿಸಲು ಲ್ಯಾಬಿಗೆ ಹೋದರು. ಬೆಳಗ್ಗೆ ನೋಡಬೇಕಾದ್ರೆ ಲ್ಯಾಬಿನಲ್ಲೇ ಜೋಗಿ ಹಳ್ತೀರಿಕೊಂಡಿದ್ರು. ಹೃದಯಾಘಾತವೋ ಅಪಘಾತವೋ ಏನೊಂದು ಸರಿಯಾಗಿ ಗೊತ್ತಾಗಲಿಲ್ಲ. ಕೆಲವು ಸೈಡ್ ಪ್ರಾಜೆಕ್ಟ್ ಏನೋ ಆಗಿತ್ತು ಅನ್ನುತ್ತಾರೆ ಎಂದು ತಿಳಿಸಿದ. ಅವನ ಮಾತಿನಲ್ಲಿ ಅವನು ಈ ವೇಳೆಗಾಗಲೇ ಅದನ್ನು ಹಲವಾರು ಜನಕ್ಕೆ ಪದೇ ಪದೇ ಹೇಳಿದ ಬೇಸರ ಎದ್ದು ಕಾಣಿತು. ಅವರೇನೋ DDT ಬಾಂಬ್ ಬಗ್ಗೆ ಪ್ರಯೋಗ ಮಾಡಿದ್ರಂತಲ್ಲ ಹೆಗಡೆ ಎಂದ ಅಂಗಾಡಿ. ಅದೇನೋ ಸಿದ್ದಪ್ಪನಿಗೆ ಚೆನ್ನಾಗಿ ಗೊತ್ತು. ಅವನೇ ಆ ಸ್ಟ್ರೀಮ್ ತಯಾರು ಮಾಡಿ ಜೋಗಿಹಾಳ್ರಿಗೆ ಕೊಟ್ಟಿದ್ದು. ಸರಿಯಪ್ಪ, ಸ್ಟ್ರೀಮ್ ಏನೆಂದು ಬೇಕಾದರೆ ತಿಳಿಸ್ತೇನೆ. ಆದರೆ ಈ ಇಂಟೆಲಿಜೆನ್ಸ್ ಎನ್ನೋ ಪದ ಕೇಳಿದಾಗಿನಿಂದ ಏನು ಹೇಳಿದರೋ ಹೇಗೋ ಅಂತ ನನ್ನ ಎದೆ ಹೊಡ್ಕೋತಾ ಇದೆ. ಅವರು ಸತ್ತಾಗ ಪೊಲೀಸ್ಕೋರು ಆ ತನಿಖೆ ಈ ತನಿಖೆ ಅಂತ 26 ಸಾರಿ ಅಲಸಿ ಪ್ರಾಣ ತೆಗೆದಿದ್ದಾರೆ. ನನಗೆ ಇಲ್ಲಿವರೆಗೆ ಅನುಭವಿಸಿರೋಡೆ ಸಾಕಾಗಿದೆ. ನೋ, ನಿಮ್ಮೊಡನೆ ಹರಟೆ ಕೊಚ್ಚುವ ಗೆಳೆಯನಾಗಿ ಈ ವಿಷಯ ಕೇಳುತ್ತಿರೋದು. ನೋಡಿ, ಇಂಥ ವಿಷಯ ಕೇಳಿದ ತಕ್ಷಣ ನಾನು ಇಂಟೆಲಿಜೆನ್ಸ್ ಆಫೀಸರ್ ಆಗಿರೋದರಿಂದ ಮಾತಾಡೋರು ನಿಜವನ್ನು ನಿಗೂಢ ರೋಮಾಂಚಕವಾಗಿ ಪರಿವರ್ತಿಸಿಬಿಡುತ್ತಾರೆ. ಇಲ್ಲ, ಇದ್ಯಾವರಿಗೆ ಬೇಕಪ್ಪ ಇವರ ಸಹವಾಸ ಅಂತ ಏನೋ ಹಾಗಂತಾರೆ, ಯಾರಿಗೆ ಗೊತ್ತು ಅಂತ ನುಸುಳುವ ಮಾತಾಡಿ ಮೆಲ್ಲಗೆ ಜಾರಿಕೊಳ್ಳುತ್ತಾರೆ. ನಿಮಗೆ ಇದನ್ನೇಕೆ ಹೇಳುತ್ತಿದ್ದೇನೆಂದರೆ, ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನೆಂದು ಸ್ಪಷ್ಟವಾಗಿ ಹೇಳಿದ್ದೇನಲ್ಲ. ನಾನು ಜೋಗಿಹಾಳ್ರ ಸಾವನ್ನು ತನಿಖೆ ಮಾಡುವುದಕ್ಕೆ ಖಂಡಿತ ಬಂದವನಲ್ಲ. ನೀವೆಲ್ಲ ಜೋಗಿಹಾಳ್ರ ಸಹಾಯಕರಾಗಿ ಕೆಲಸ ಮಾಡಿರೋದರಿಂದ ಸುಮ್ಮನೆ ಕುತೂಹಲಕ್ಕೆ ಕೇಳುತ್ತಿದ್ದೇನೆ. ನನಗೆ ಮುಖ್ಯವಾಗಿ ನೀವು ನನ್ನೊಡನೆ ಸರಳ ಸಾಧಾರಣವಾಗಿ ವರ್ತಿಸುವುದೇ ಬೇಕಾಡಿರೋದು ಎಂದ. ಅವರು ಎಂದಿನಂತೆ ವರ್ತಿಸುವ ಹಾಗೆ ಮಾಡಲು ಅಂಗಾಡಿ ತುಂಬ ತೊಂದರೆ ತೆಗೊಂಡ. DDT ಬಾಂಬ್ ಅಂದರೆ ಸಿಡಿಮದ್ದಿನ ಸುತ್ತ DDT ಇಟ್ಟು ಅದನ್ನು ತೋಟದೊಳಗಡೆ ಸಿಡಿಸೋದು. ಔಷಧಿ ಸಿಂಪಡಿಸುವ ವಿಧಾನಕ್ಕಿಂತ ಇದು ಸುಲಭವೇ ಅಂತ ಪ್ರಯೋಗ ಮಾಡ್ತಿದ್ವಿ. ಆದರೆ ಇದು ಹೇಗೆ ಜೋಗಿಹಾಳ್ರ ಸಾವಿಗೆ ಕಾರಣ ಅಂತ ಎಲ್ಲ ತಿಳಿದರೋ ಗೊತ್ತಿಲ್ಲ. ಈ DDT ಬಾಂಬ್ ಪ್ರಾಜೆಕ್ಟಿಗೂ ಜೋಗಿಹಾಳ್ರ ಸಾವಿಗೂ ಯಾವ ವಿಧವಾದ ಸಂಬಂಧವೂ ನನಗೆ ತೋಚಲಿಲ್ಲ, ಸಿದ್ದಪ್ಪ ಹೇಳಿದ. ಜೋಗಿಹಾಳ್ರ ಮರಣಾನಂತರ ಸಿದ್ದಪ್ಪನನ್ನು ಕರೆದು ಪೊಲೀಸ್ಕೋರು ಅನೇಕ ಬಾರಿ ಈ DDT ಬಾಂಬ್ ಯೋಜನೆಯ ಬಗ್ಗೆ ಪ್ರಶ್ನೆ ಮಾಡಿದರು. ಅಲ್ಲೋ ಸಿದ್ದಪ್ಪ, ನಿನಗೆ ಈ DDT ಬಾಂಬಿನ ಕಲ್ಪನೆ ಎಲ್ಲಿಂದ ಸಿಕ್ಕಿತೋ ಎಂದು ಹೆಗಡೆ ಕೇಳಿದ. ಹೆಗಡೆ, ನನ್ನ ತಲೆ ಒಳಗೆ ಮೆದುಳು ಅನ್ನೋ ವಸ್ತು ಇಲ್ಲ ಅಂತ ತಿಳಿದಿದ್ದೀಯೇನೋ? ಪುರಸತು ಕೊಟ್ಟರೆ ಇಂಥ ಮನೆಹಾಳು ಐಡಿಯಾಗಳನ್ನು 100 ಕೊಟ್ಟೇ ಬಿಡ್ತೇನೆ, ಅಸಹನೆಯಿಂದೆಂಬಂತೆ ಸಿದ್ದಪ್ಪ ಹೆಗಡೆಗೆ ಉತ್ತರಿಸಿದ. ಹೋಗ್ಲಿ ಬಡಿ, ನಿಮಗೆ ಈ ವಿಷಯ ಈಗಾಗಲೇ 108 ಬಾರಿ ಹೇಳಿ ಬೇಸರ ಬಂದಿರುವಂತೆ ಕಾಣುತ್ತೆ. ಆದರೆ ಜೋಗಿಹಾಳ್ರಂಥ ಮೇಧಾವಿ ಏಲಕ್ಕಿ ಮೇಲೆ ಸಂಶೋಧನೆ ಮಾಡಿಯೂ ಏಲಕ್ಕಿ ಉತ್ಪಾದನೆ ಕುಸಿಯುವ ಸ್ಥಿತಿ ಬಂತಲ್ಲ ಅನ್ನೋದೊಂದೇ ನನಗೆ ಬೇಜಾರು. ಅವರಿಗೆ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗೆ, ಸಿಮ್ಲಾದಲ್ಲಿ ಸೇಬು ಬೆಳೆಗೆ ಮಾಡಿದ ಸಂಶೋಧನೆಗಾಗಿ ಮ್ಯಾಗ್ಸೆಸೆ ಪ್ರಶಸ್ತಿ ಸಿಗಬೇಕು ಎಂದು ನಿರ್ಧಾರವಾಗಿತ್ತು. ಆಗಲೇ ಅವರು ತೀರಿಕೊಂಡಿದ್ದು ತುಂಬ ಅನ್ಯಾಯ. ಇವತ್ತು ನಮ್ಮ ದೇಶದಲ್ಲಿ ದ್ರಾಕ್ಷಿ, ಸೇಬು ಹಣ್ಣುಗಳನ್ನು ಗಲ್ಲಿಯಲ್ಲಿ ರಾಶಿ ಹಾಕಿಕೊಂಡು ಮಾರುವುದಕ್ಕೆ ಸಾಧ್ಯವಾಗಿರೋದು ಅವರಿಂದಲೇ. ಮೊದಲೆಲ್ಲ ಎಲ್ಲೋ ಸಿನಿಮಾದಲ್ಲಿ ರಾಜಾರಾಣಿಯರು ಸೇಬು ದ್ರಾಕ್ಷಿ ತಿನ್ನುವುದನ್ನು ಮಾತ್ರ ನೋಡುತ್ತಿದ್ವಿ ಅಷ್ಟೇ ಎಂದ ಅಂಗಾಡಿ. ಅಷ್ಟರಲ್ಲಿ ಎದುರುಗಡೆ ಸರ್ಕಲ್ಲಿನಲ್ಲಿ ಯಾರೋ ಡಮ್ ತಮಟೆ ಹೊಡೆದರು. ಓಹೋ, ಶುರುವಾಯ್ತಂತ ಕಾಯ್ತಾ ಇದೆ. ಏಲಕ್ಕಿ ಬೆಳೆಗಾರರ ಮನೆ ಜಪ್ತಿ, ಸ್ವತ್ತು ಹರಾಜು ಎಂದು ಅತ್ತ ನೋಡಿ ರಾಮಚಂದ್ರ ಹೇಳಿದ. ಏಲಕ್ಕಿ ಉತ್ಪಾದನೆ ಕುಸಿಯೋದಕ್ಕೆ ಕ್ರಿಮಿಗಳ ಕಾರಣವೋ ಕ್ರಿಮಿನಲ್ಲೋ ಗೊತ್ತಿಲ್ಲ, ಆದರೆ ಬೆಳೆಗಾರರ ಮನೆ ಕುಸಿಯೋದಕ್ಕೆ ಮಾತ್ರ ಬ್ಯಾಂಕಿನ ಕ್ರಿಮಿನಲ್ಗಳೇ ಕಾರಣ ಎಂದ ರಾಮಚಂದ್ರ ಕೋಪದಿಂದ ಅಂಗಾಡಿ ಗಡಿಯಾರ ನೋಡಿಕೊಂಡು ಎದ್ದು, ನಾನಿನ್ನು ಬರಲೆ, ಮತ್ತೆ ಸಿಗ್ತೀರಾ ಎಂದ. ಡಾಕ್ಟರ್ ಪಾಟೀಲರನ್ನ ನೋಡೋದಕ್ಕೆ ಬರ್ತಿರಲ್ಲ, ಅಲ್ಲೇ ಇದ್ದೇವೆ, ಇಲ್ದಿದ್ರೆ ದಿನ ಸಾಯಂಕಾಲ ಇಲ್ಲಿ ಹರಟೆ ಕೊಟ್ಟೋದಕ್ಕೆ ಬರ್ತೇವಾ ಎಂದು ಹೆಗ್ಡೆ ಹೇಳಿದ. ಡಮ್ ಹೊರಗಡೆ ತಮಟೆ ಸದ್ದು. ಕೇಳೋ, ನಾಳೆ ಸೊಪ್ಪಿನಗುಡ್ಡ ರಾಮೇಗೌಡರ ಮನೆ ಸ್ವತ್ತು ಹರಾಜು, 1 ಉಪ್ಪಿನಕಾಯಿ ಜಾಡಿ, 17 ಪೊರಕೆ, 3 ಅಲ್ಯೂಮಿನಿಯಂ ಪಾತ್ರೆ ಇತ್ಯಾದಿ. ಆಡಮಾನ ಬ್ಯಾಂಕಿನ ಆಳು ಬಾಲಯ್ಯ ತಮಟೆ ಹಿಡಿದು ಗಟ್ಟಿಯಾಗಿ ಸಾರೆತೊಡಗಿದ. ನೀಳಕಾಯದ ಶಾಮನಂದನ ಅಂಗಾಡಿ ನಿಧಾನವಾಗಿ ಎದ್ದು ತನ್ನ ಕೋಟನ್ನು ಮಡಚಿ ಕೈಗೆ ನೇತು ಹಾಕಿಕೊಂಡು ಇಳಿದು ಹೋದ. ಅವನು ಹೋದತ್ತ ಉಳಿದ 3 ನೋಡುತ್ತಿದ್ದವರು ಅವನು ಕಣ್ಮರೆಯಾದ ನಂತರ ಮುಖಾಮುಖ ನೋಡಿಕೊಂಡರು. ಒಟ್ನಲ್ಲಿ ಕ್ರಾಂತಿಯಾಗಬೇಕು ಅನ್ನೋ ತೀರ್ಮಾನವನ್ನೇನೋ ತಗೊಂಡಾಯ್ತು. ಆದರೆ ಮುಂದೆ
ಚಕ್ರವ್ಯೂಹದ ಒಳಗಡೆ ಹೋಗಲು ಕೂಡ ದಾರಿ ಗೊತ್ತಿಲ್ಲದ ಅಭಿಮನ್ಯು ಥರ ಕೆಸರೂರಿನ ಕ್ರಾಂತಿಕಾರಿಗಳು 4 ಕಲ್ಲು ಬೆಂಚಿನ ಮೇಲೆ ಕುಳಿತು ಮಿಕಿ ಕೆಸರೂರಿನ ದಿಗಂತಗಳನ್ನು ನಿರೂಪಿಸುತ್ತಿದ್ದರು. ಕ್ರಾಂತಿಗೂ ಸಹ ಯೋಜನೆಗಳ ಅಗತ್ಯ ಇದೆ ಎಂದು ಅವರಿಗೆ ಹೊಳೆಯಲಿಲ್ಲ. ಕತ್ತಲಾಗತೊಡಗಿತ್ತು. ಇನ್ನೇನು ಮನೆಗೆ ಹೊರಡಬೇಕಲ್ಲ ಎಂದುಕೊಂಡ ಅಂಗಾರ, ಈ ದರಿದ್ರ ನನ್ನಗನ ಮನೆ ಅನ್ನೋದು ಯಾಕಿದೆಯೋ ಏನೋ ಎಂದು ಗೊಣಗಿದ. ಸುಮ್ಮನೆ ಕ್ರಾಂತಿಗೀಂತಿ ಮಾಡಿಕೊಂಡು ಬೀದಿಯಲ್ಲೇ ಮಿತ್ರರೊಡನೆ ಜೀವಮಾನ ಕಳೆಯೋದು ಚೆನ್ನಾಗಿರುತ್ತದೆ ಎಂದನಿಸಿತು ಅವನಿಗೆ. ಆ ಸೈಕಲ್ ಶಾಪಿನ ರಾಮುಗೆ ಸರಿಯಾಗಿ ಬೆಂಡೆತ್ತಬೇಕಲ್ಲ ರಮೇಶ ಎಂದು ರಮೇಶನತ್ತ ತಿರುಗಿ ಕೇಳಿದ. ಯಾಕಪ್ಪ, ಅವನೇನು ಮಾಡ್ದ ನಿನಗೆ ಅಂತ. ಇಂಗ್ಲಿಷ್ ಗೌಡ, ಬೆಳಗ್ಗೆ ಬಾಡಿಗೆ ಸೈಕಲ್ ನನಗೆ ಕೊಡೋದಿಲ್ಲ ಅಂತ ಹೇಳಿದ. ಯಾಕೆ, ಸೈಕಲ್ ಇಟ್ಕೊಂಡು ಪೂಜೆ ಮಾಡ್ತಾನಂತೇನೋ? ಮೊನ್ನೆ ಅವನ ಸೈಕಲ್ ಮೇಲೆ ಇಬ್ಬರನ್ನು ಕೂರಿಸ್ಕೊಂಡು ಹಳೆ ಕೆಸರೂರಿನ ಕಡೆ ಹೋಗ್ತಿದ್ದೆ, ಅದನ್ನು ಇವನು ನೋಡಿದನಂತೆ. ಚಕ್ರ ಬೆಂಡಾಗಿದೆ, ತ್ರಿಬಲ್ ರೈಡ್ ಮಾಡ್ತೀಯಾ, ಸೈಕಲ್ ಕೊಡೋದಿಲ್ಲ ಅಂದ. ಅಂಥವ್ರನ್ನ ವಿಚಾರಿಸೋಕೆ ಪೊಲೀಸ್ ಕೋರಿದ್ದಾರೆ. ಇವನು ಯಾಕಂತೆ ಆದರೂ ಹೊಸಾಬರಿ. ನಾಳೆ ನನ್ನ ಜೊತೆ ಬಾ, ಅವನು ನನ್ನೆದುರು ಕೊಡೋಲ್ಲ ಅಂತ ಹೇಳಿ ಎಂದ ರಮೇಶ. ಅಷ್ಟರಲ್ಲಿ ಢಮ್ ದೂರದಲ್ಲಿ ತಮಟೆ ಮೊಳಗಿತು. ಓಹೋ, ಯಾರ ಮನೆಯದೋ ಜಪ್ತಿ ಸಾಮಾನು ಹರಾಜು. ಈ ಆಡಮಾನ ಬ್ಯಾಂಕಿನ ಸೂಳೆ ಮಕ್ಕಳಿಗೆ ಏನು ಮಾಡೋದು? ನಿನ್ನೆ ನಮ್ಮ ಮಾವನ ಮನೆ ಜಪ್ತಿಗೆ ಬಂದಿದ್ದಂತೆ. ಮನೆಯೊಳಗೆ ನುಗ್ಗಿ ಪಾತ್ರೆ ಪರಡಿ ಹೊಡ್ಕೊಂಡು ಹೋದ್ರಂತೆ. ಇಂಗ್ಲಿಷ್ ಗೌಡ ತಮಟೆ ಸದ್ದು ಕೇಳಿಸ್ಕೊಂಡು ಹೇಳಿದ. ಮದ್ದು, ರಮೇಶ ಹೇಳಿದ. ಏನು ಮಾಡಬೇಕು? ಕ್ರಾಂತಿ ಅಷ್ಟೇ, ಅದೊಂದೇ ಇದಕ್ಕೆಲ್ಲ ಮದ್ದು. ಪಾಪ ಆಡಮಾನ ಬ್ಯಾಂಕಿನ ಆಳು ರುದ್ರ. ನಿನ್ನೆನೆ ಸಾಯಂಕಾಲ ನಾಳೆ ಜಪ್ತಿಗೆ ಬಂದರೂ ಬರಬಹುದು. ಒಡವೆ ವಸ್ತು ಬೆಲೆ ಬಾಳೋದೇನಿದ್ರೂ ಮನೆಯೊಳಗೆ ಇಡಬೇಡಿ ಅಂತ ಮೊದಲೇ ಹೇಳಿದ. ಹಾಗಾಗಿ ಬ್ಯಾಂಕಿನವರು ಖಾಲಿ ಮನೆ ಜಪ್ತಿ ಮಾಡಿದ್ದಾರೆ. ಬೋಳಿ ಮಕ್ಕಳಿಗೆ ಕಸ ಪೊರಕೆ ಮಡಕೆ ಕುಡಿಕೆ ಬಿಟ್ಟು ಮತ್ತೇನು ಸಿಕ್ಕಿಲ್ಲಂತೆ ಕಣೋ. ನಾನು ಬೆಳಿಗ್ಗೆ ಹೋಗಿ ರುದ್ರನಿಗೆ 5 ರೂಪಾಯಿ ಕೊಟ್ಟು ಪ್ಯಾಟಿ ಬೀದಿಯಲ್ಲಿ ಟಾಮ್ ಮಾಡಿ ಮಾವನ ಮಾನ ತೆಗಿಬೇಡ ಮಾರಯ್ಯ, ಬೇಕಾದ್ರೆ ಬೇರೆಯವ್ರದ್ದೆಲ್ಲ ಸಾರಿಕು ಅಂತ ಹೇಳಿ ಬಂದಿದ್ದೀನಿ. ಇಂಗ್ಲಿಷ್ ಗೌಡ ತಾನು ಮಾಡಿರುವ ತಂತ್ರವನ್ನೆಲ್ಲ ಗೆಳೆಯರಿಗೆ ಹೇಳಿದ. ಇಂಗ್ಲಿಷ್ ಗೌಡನ ಮಾವ ಸೊಪ್ಪಿನಗುಡ್ಡೆ ರಾಮೇಗೌಡರ ಕೈಲಿ ರುಜು ಹಾಕಿಸಿಕೊಂಡು ಅರ್ಧ ದುಡ್ಡು ಅವರಿಗೆ ಕೊಟ್ಟು ಇನ್ನರ್ಧವನ್ನು ಬ್ಯಾಂಕಿಗೆ ಸೆಕ್ರೆಟರಿ ರಾಮಾಚಾರಿ ತಾನೇ ತಿಂದು ಹಾಕಿದ್ದ. ಹೀಗಾಗಿ ಆ ಆಳುಕಿನಿಂದಲೇ ಪ್ರತಿ ಸಾರಿಯೂ ಜಪ್ತಿ ಹಿಂದಿನ ದಿನ ಆ ಮನೆಯವರಿಗೆ ಆಳುಗಳ ಕೈಲಿ ಮೊದಲೇ ಹೇಳಿ ಕಳಿಸಿ ಉಪಕರಿಸುತ್ತಿದ್ದುದು ರಾಮಾಚಾರಿಯ ಧರ್ಮ ಪ್ರಜ್ಞೆ ಮಾಡುತ್ತಿದ್ದ ಕೆಲಸ. ರಮೇಶ ಇಂಗ್ಲಿಷ್ ಗೌಡನ ನಾತಿಗೆ ಬೇಸರಗೊಂಡು, ಲೋ ಇಂಗ್ಲಿಷ್ ಗೌಡ, ಇದೆಲ್ಲ ಕ್ರಾಂತಿಕಾರಿಗಳು ಮಾಡೋ ಕೆಲಸನೇನೋ, ಲಂಚ ಕೊಡೋದು, ಪೂಸಿ ಹೊಡೆಯೋದು, ಥು ಎಂದ. ಒಳ್ಳೆ ಹೇಳ್ತೀಯ, ಮತ್ತೇನು ಮಾಡಂತಿ? ಸದ್ಯಕ್ಕೆ ಮಾನ ಬೀದಿ ಪಾಲಾಗೋದನ್ನು ತಪ್ಪಿಸ್ಬೇಟೋ ಬೇಡವೋ? ಕ್ರಾಂತಿಕಾರಿಗಳು ಏನು ಮಾಡಬೇಕಂದ್ರೆ ಮನೆ ಮುಂದೆ ಬಡಗಿ ಹಿಡಿದು ನಿಂತ್ಕೋಬೇಕು. ಜಪ್ತಿಗೆ ಬರಲ್ಲ, ಬಡವರ ರಕ್ತ ಹೀರೋ ತಿಗಣೆಗಳು. ಅವರಿಗೆ ಹೇಳಬೇಕು, ಮನೆ ಒಳಗೆ ಕಾಲಿಟ್ರೆ ನಿಮ್ಮ ಬುರುಡೆ ಹೋಳು ಮಾಡಿಬಿಡ್ತೀನಿ ಅಂತ ಎಂದು ರಮೇಶ ಹೇಳಿದ. ಮಿಕ್ಕ 3 ಇವರ ಮಾತಿಗೆ ಗಾಬರಿ ಬಿದ್ದರು. ಅಲ್ಲೋ, ಅಕಸ್ಮಾತ್ ಅವರು ಒಳಗೆ ಬಂದೇ ಬಿಟ್ರು ಅನ್ನೋ ಆಗ ಎಂದು ಇಂಗ್ಲಿಷ್ ಗೌಡ ಪ್ರಶ್ನೆ ಕೇಳಿ ಗಾಬರಿಯಿಂದ ಅವನ ಮುಂದಿನ ಉತ್ತರ ನಿರೀಕ್ಷಿಸಿದೆ. ತೆಗೆದುಕೊಟ್ರೆ ಬುರುಡೆ 2 ಹೋಳಾಗಬೇಕು ಸೂಳೆ ಮಕ್ಕಳಿಗೆ. ಅದಕ್ಕೆಲ್ಲ ರೆಡಿ ಇಲ್ಲದೆ ಇಡ್ರೆ ನೀನೆಂಥ ಕ್ರಾಂತಿಕಾರಿನೋ? ಏ ಹೋಗೋ, ಒಳ್ಳೆ ಚೆನ್ನಾಗಿ ಹೇಳಿಯ ನೀನು. ಚಂದ್ರ ರಮೇಶನ ಮಾತಿಗೆ ತನ್ನ ಅಸಮ್ಮತಿ ಸೂಚಿಸಿದ. ಬಡ್ಡಿ ಮಗನೇ, ನಿನ್ನ ಸೋದರ ಮಾವ ಅಡಮಾನ ಬ್ಯಾಂಕಿನಾಗ ಏನೋ ಆಗಿದ್ದಾನೆ, ಅದಕ್ಕೆ ಹಿಂಗಂತಿ. ಮುಟ್ಟೋ ತೇರಿ, ನಾನು ಅಂಥವನು ಅಂತ ತಿಳ್ಕೊಂಡಿದ್ಯಾ? 100 ರೂಪಾಯಿಗೆ ಬೇಕಾದ್ರೆ ಅವನ ಕುತ್ತಿಗೆ ಕುಯ್ದು ಬಿಡ್ತೀನಿ, ತಿಳ್ಕೊ. ಅದ್ಯಾಕೆ 100 ರೂಪಾಯಿ ಕುತ್ತಿಗೆ ಕುಯ್ಯೋದಕ್ಕೆ? ಇನ್ನೂ ಚೀಪಾಗೆ ವರ್ಕೌಟ್ ಆಗುತ್ತಲ್ಲ. ದುಡ್ಡಿಸ್ಕೊಂಡು ಖನಿ ಮಾಡೋರು ಕ್ರಾಂತಿಕಾರಿಗಳೇನೋ, ರೌಡಿ ಗೂಂಡಾಗಳು ಅಷ್ಟೇ. ಗೆಳೆಯರ ವಿವಿಧ ಟೀಕೆಗಳನ್ನು ನೋಡಿ ಗಾಬರಿ ಬಿದ್ದ ಚಂದ್ರ, ಹಾಗಲ್ಲ ಕಣೋ, ಆ ಅಯೋಗ್ಯ ನನ್ನ ಮಗನ ಪ್ರಾಣಕ್ಕೆ 100 ರೂಪಾಯಿ ಬೆಲೆಯೂ ಇಲ್ಲ ಅಂತ ತೋರಿಸೋದಕ್ಕೆ ಹಂಗೆ ಹೇಳಿದೆ ಅಷ್ಟೇ ಎಂದು ವಿವರಣೆ ಕೊಡತೊಡಗಿದ. ಅಷ್ಟರಲ್ಲಿ ತಮಟೆ ಹೊಡೆಯುವವನು ಹತ್ತಿರಾಗಿದ್ದ. ಅವನ ಟಾಮ್ ಕೂಗು ಈಗ 3 ಸ್ಪಷ್ಟವಾಗಿ ಕೇಳತೊಡಗಿತ್ತು. ಸೊಪ್ಪಿನಗುಡ್ಡೆ ರಾಮೇಗೌಡರ ಸ್ವತ್ತು ಹರಾಜು ಎಂದು ಅವನು ಕೂಗಿದ್ದು ಈಗ 3 ಸ್ಪಷ್ಟವಾಗಿ ಕೇಳಿಸಿತು. ಇಂಗ್ಲಿಷ್ ಗೌಡ, ಅಯ್ಯಯ್ಯೋ ಸೂಳೆ ಮಗನೆ, ತೆಗೆದ ಮಾನ, ಬೆಳಗ್ಗೆ ದುಡ್ಡಿಸ್ಕೊಂಡು ಇಂಥ ಮೋಸ ಮಾಡ್ತಿದ್ದಾನಲ್ಲಯ್ಯ ಎಂದು ಗೆಳೆಯರಿಗೆ ವಿನಂತಿಸಿಕೊಂಡ. ರಮೇಶ, ನಡಿರಿ ಅವನನ್ನು ವಿಚಾರಿಸೋಣ ಎಂದು 3 ಕರೆದುಕೊಂಡು ತಮಟೆ ಹಿಡಿದು ಸಾರಿ ತೊಡಗಿದವನ ಕಡೆಗೆ ಹೊರಟ. 4 ಹತ್ತಿರ ಹೋಗಿ ನೋಡುತ್ತಾರೆ. ತಮಟೆ ಹಿಡಿದು ಟಾಮ್ ಮಾಡುತ್ತಿದ್ದವನು ರುದ್ರನಾಗಿರದೆ ಬಾಲಯ್ಯನಾಗಿದ್ದ. ಇಂಗ್ಲಿಷ್ ಗೌಡ ಬಾಲಯ್ಯನನ್ನು ಕರೆದು ಬೆಳಗ್ಗೆ ರುದ್ರನಿಗೆ ಟಾಮ್ ಸಾರಬೇಡೆಂದು 5 ರೂಪಾಯಿ ಇನಾಮು ಕೊಟ್ಟಿದ್ದನ್ನು ತಿಳಿಸಿದ. ಕೊಟ್ಟಿದ್ರೆ ಕೊಟ್ಟವನುಂಟು, ತಗೊಂಡವನುಂಟು, ನನ್ನೇ ಕೇಳಿರಾ? 5 ರೂಪಾಯಿ ಕೊಟ್ಟು ಟಾಮ್ ಮಾಡು ಅಂತ ಕಳಿಸಿಯವರೆ. ಟಾಮ್ ಮಾಡ್ತೀನಿ. 5 ರೂಪಾಯಿ ಕೊಟ್ಟು ನಿಲ್ಲಿಸು ಅಂದರೆ ನಿಲ್ಲಿಸ್ತೀನಿ. 5 ರೂಪಾಯಿ ಈಗ ಎಲ್ಲಿಂದ ತರಲಿ ಮಾರಯ್ಯ? ಇವತ್ತು ನೀನು ಸುಮ್ಮನೆ ಹೋದರೆ ನಾಳೆ ಏನಾದರೂ ಮಾಡಿ ತಂದು ಕೊಡ್ತೀನಿ. ನೀವು ಕೊಟ್ರಿ, ನಾನು ತಗೊಂಡೆ, ಈಗ ಯಾಕೆ ಮಾತು? ಎಲ್ಲಿ ದಾರಿ ಬಿಡಿ ಎಂದವನೇ ಗಟ್ಟಿಯಾಗಿ ಇಂಗ್ಲಿಷ್ ಗೌಡನ ಮಾವನ ಹೆಸರು ಹೇಳಿ ಅವನ ಮನೆ ಉಪ್ಪಿನಕಾಯಿ ಜಾಡಿ, ಕಸ ಪೊರಕೆ, ಕಡೆಯುವ ಕಲ್ಲು ಇತ್ಯಾದಿ ಐಟಂಗಳನ್ನೆಲ್ಲ ಪಟ್ಟಿ ಮಾಡಿ ಬಾಲಯ್ಯ ಸಾರತೊಡಗಿದ. ಅವಮಾನದ ಮೇಲೆ ಅವಮಾನ. ದೂರದಲ್ಲಿ ಹುಡುಗಿಯರ ತಂಡ ಬೇರೆ ಬರುತ್ತಿರುವಂತೆ ಕಂಡಿತ್ತು. ಕ್ರಾಂತಿಕಾರಿಗಳಿಗೆ ಸ್ಮರಣೆ ಮೀರಿತು. ಇಂಗ್ಲಿಷ್ ಗೌಡನ ಸಂಧಾನದ ಪ್ರಯತ್ನ ಮುರಿದು ಬಿದ್ದಿದ್ದನ್ನು ಕಂಡು ರಮೇಶ ಕೇಸನ್ನು ಕೈಗೆ ತೆಗೆದುಕೊಂಡು, ಲೋ ಬಾಲ, ಬಾಯಿ ಮುಚ್ತೀಯೋ ಮುಚ್ಚಿಸ್ಬೇಕೋ ಎಂದು ಹಲ್ಲು ಕಡಿತ ಕೇಳಿದ.
ಯಾವನಯ್ಯ ನೀನು? ಮನೆ ಜಪ್ತಿ ಮಾಡಿಸ್ಕೊಂಡ ಮರ್ಯಾದಸ್ತನೇ ತಿಕಾ ಮುಚ್ಕೊಂಡು ಕೂತವನೆ. ಇವನು ಯಾವನೋ ಬಾಯಿ ಮುಚ್ಚಿಸೋಕೆ ಬಂದ. ನಿನ್ನಷ್ಟೆತ್ತಿರದ ಮೊಮ್ಮಕ್ಕಳವರೇ ನನಗೆ, ತಿಳ್ಕೊ. ಹೌದಾ? ಇನ್ನು ಯಾರ್ಯಾರಿದ್ದಾರೆ ಬೊಗಳು, ಸೂಳೆ ಮಗನೆ ಎಂದವನೇ ರಮೇಶ ಎಲ್ಲಿಂದಲೋ ಚಕ್ಕನೆ ಚೂರಿಯೊಂದನ್ನು ಹೊರತೆಗೆದು ಬಾಲಯ್ಯನ ಕಡೆಗೆ ನುಗ್ಗಿಸಿದ. ಬಾಲಯ್ಯನಿಗೆ ಪ್ರಾಣ ಬಾಯಿಗೆ ಬಂತು. ಈ ಹುಡುಗರು ಈ ಮಟ್ಟದಲ್ಲಿ ನಿಶ್ಚಯಿಸಿಕೊಂಡು ಬಂದಿದ್ದಾರೆ ಎಂದು ಅವನು ಊಹಿಸಿನಲಿಲ್ಲ. ಐಕಯ್ಯೋ ದಮ್ಮಯ್ಯ, ನನ್ನ ಜೀವ ತೆಗಿಬ್ಯಾಡ್ತಿ ಎಂದು ತಮಟೆ ಅಡ್ಡ ಹಿಡಿದ. ರಮೇಶ ಅವನ ತಮಟೆ ಚರ್ಮಕ್ಕೆ ಚಾಕು ಚುಚ್ಚಿ ಸಿಗಿದು ಹಾಕಿದ. ರಮೇಶನ ಕ್ರಾಂತಿ ಪಿಪಾಸೆಯನ್ನು ಕಂಡು ಕಂಗಾಲಾದ ಚಂದ್ರ, ಅಂಗಾರ ಬೇಗ ಬೇಗ ನುಗ್ಗಿ ರಮೇಶನನ್ನು ಹಿಡಿದುಕೊಂಡು ಬಾಲಯ್ಯನನ್ನು ದೂರ ತಳ್ಳಿದರು. ಈ ಗೊಂದಲದಲ್ಲಿ ಇಂಗ್ಲಿಷ್ ಗೌಡ, ಇವನ ಮನೆ ಹಾಳಾಗ, ಖನಿ ಕೇಸಿಗ ನನ್ನ ಸಿಕ್ಕಾಕ್ಸ್ತ ಬಡ್ಡಿ ಮಗನೆ ಎಂದು ಗುಂಪು ಬಿಟ್ಟು ಎತ್ತಲೋ ಓಡಿಹೋದ. ಅಂಗಾರ, ಚಂದ್ರ ಇಬ್ಬರೂ ಸಿಟ್ಟಿನಿಂದ ಕುದಿಯುತ್ತಿರುವ ರಮೇಶನನ್ನು ಹಿಡಿದುಕೊಂಡು ಸಮಾಧಾನ ಮಾಡಿದರು. ಇನ್ನೊಂದು ಸಾರಿ ಕೆಸರೂರಿನ ಪ್ಯಾಟೆಯಲ್ಲಿ ಬಾಯಿ ಬಿಟ್ಟಿಯೋ ನಿನ್ನ ಹೊಟ್ಟೆ ತಮಟಿ ಸಿಗಿದಾಗೆ ಸಿಗಿತೀನಿ ನೋಡೋ, ಬಾಲಯ್ಯನಿಗೆ ಹೇಳಿದ ರಮೇಶ. ಬಾಲಯ್ಯನಿಗೆ ಅದರಲ್ಲಿ ಯಾವ ಸಂಶಯವೂ ಇರಲಿಲ್ಲ. ಸಂಶಯಾತ್ಮ ವಿನಶ್ಯತಿ. ಆತ ರಮೇಶನ ಮಾತನ್ನು ದೃಢವಾಗಿ ನಂಬಿ, ಇಲ್ಲಪ್ಪ ನಿಮ್ಮ ದಮ್ಮಯ್ಯ, ನಾನು ನಿಮ್ಮಂಗೆ ನರಮನ್ನ ಮಕ್ಯೂಮರಿ ಇರವ, ನಂಗ್ಯಾಕೆ ಬೇಕು ಈ ಹೇಲು ತಿನ್ನ ಕೆಲಸ ಎಂದು ಸ್ವಲ್ಪದರಲ್ಲಿ ಉಳಿದ ತನ್ನ ಪ್ರಾಣದ ಬಗ್ಗೆ ಚಿಂತಿಸುತ್ತಾ ನೊಂದು ನುಡಿದ. ಪಕ್ಕದಲ್ಲೊಂದು ನೀಳಕಾಯದ ವ್ಯಕ್ತಿ, ಏನಪ್ಪ ಯಾಕೆ ಹೀಗೆ ಗಲಾಟೆ ಮಾಡ್ತಿದ್ದೀರಿ ಎಂದಿತು. ನಾಲ್ವರು ತಿರುಗಿ ನೋಡಿದರು. ಶ್ಯಾಮನಂದನ ಅಂಗಾಡಿ ವಿಷಾದದ ಮುಖ ಹಾಕಿಕೊಂಡು ನಿಂತಿದ್ದ. ಚಾಕು ಮಡಚಿ ಜೇಬಿಗೆ ಹಾಕಿಕೊಳ್ಳುತ್ತಾ ರಮೇಶ ಅಸಡ್ಯೆಯಿಂದ, ಏನಿಲ್ಲ, ಉಲ್ಟಾ ಮಾತಾಡ್ತಿದ್ದ, ಅದೇ ಸರಿಯಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ, ಕ್ರಾಂತಿ ಮಾಡೋರ ಹತ್ರ ಹುಡುಗಾಟ ಆಡಬೇಡ ಅಂತ ಎಂದ. ಅಂಗಾಡಿ ಬಾಲಯ್ಯನಿಗೆ, ಯಾರಯ್ಯ ನೀನು ಎಂದ. ಯೋವನು, ಯಾವನಿಗೋ ಗೊತ್ತು, ಬಡವರ ಮನೆ ಹರಾಜು ಹಾಕಕ್ಕೆ ಹೋಗಿದ್ದ ಎಂದ ರಮೇಶ. ಏನಿಲ್ಲ ಸ್ವಾಮಿ, ಜಪ್ತಿ ಹರಾಜಿನದ್ದು ಟಾಮ್ ಟಾಮ್ ಮಾಡ್ತಿದ್ದೆ ಅಷ್ಟೇ, ಎಲ್ಲಿಂದಲೋ ಬಂದು ಬಾಯ್ಡುಚ್ಚು ಅಂತ ಮೈಮೇಲೆರಗಿ ತಮ್ಮಟೆ ಹರಿದಾಕಿಬಿಟ್ರು ಎಂದ ಬಾಲಯ್ಯ. ಕೇಳಿದ, ಯಾರ ಮನೆ ಹರಾಜು ಮಿಸ್ಟರ್ ಎಂದು ಅಂಗಾಡಿ ರಮೇಶನನ್ನು. ಯಾರ್ದೋ, ನಾವ್ಯಾಕೆ ತಿಳ್ಕೊಳಕ್ ಹೋಗೋಣ ಸಾರ್, ದಿನ ಯಾರ್ದೋ ಬಡವರ ಮನೆ ಹರಾಜಾಗುತ್ತೆ, ಅವರ ಮನೆ ಪಾತ್ರೆ ಪರಡಿ ಸಾತ್ಕಾರರ ಕೈ ಸೇರುತ್ತೆ ರಮೇಶ ಹೇಳಿದ. ಮತ್ಯಾಕೆ ಅವನ ತಮ್ಮಟಿಗೆ ಚೂರಿ ಹಾಕಿದಿರಿ? ನಾನ್ಯಾಕೆ ತಮ್ಮಟಿಗೆ ಚೂರಿ ಹಾಕಲಿ? ಅವನೇ ತಮ್ಮಟೆ ಅಡ್ಡ ಹಿಡಿದ, ತಮ್ಮಟೆ ಹರಿದು ಹೋಯಿತು, ಅವಂದೇ ತಪ್ಪು. ರಮೇಶನ ಒರಟಾಟಿಕೆಗೆ ಬೇಸತ್ತ ಅಂಗಾಡಿ ಈ ಅಸಂಬದ್ಧ ಪ್ರಹಸನ ಏನೆಂದು ಅರ್ಥವಾಗದೆ, ಸರಿಯಪ್ಪ, ನೀನು ಮತ್ತೆ ಮಾತಾಡಿ ಜಗಳ ಆರಂಭಿಸಬೇಡ, ನಡಿ ಎಂದು ಬಾಲಯ್ಯನನ್ನು ಅತ್ತ ಕಳಿಸಿ ಕೆಸರೂರಿನ ಟಿಬಿ ಕಡೆಗೆ ಸರಸರ ನಡೆಯತೊಡಗಿದ. ಅಂಗಾಡಿ ಮತ್ತು ಬಾಲಯ್ಯ ಅತ್ತ ಹೋದ ಕೂಡಲೇ ಅಂಗಾರ, ಲೋ ಬಡ್ಡಿ ಮಗನೆ, ಆ ಬಡಪಾಯಿ ಮೇಲೆ ಯೋಕೋ ಕತ್ತಿ ಮಸಿಯೋದಕ್ಕೆ ಹೋದೆ ನೋಡು, ಹೇಡಿ ಸೂಳೆ ಮಗ ಇಂಗ್ಲಿಷ್ ಗೌಡ ಜಗಳ ಹಚ್ಚಾಕಿ ಎತ್ತಾಗೋ ಓಡೋಗಿದ್ದಾನೆ. ಅವನ ಮಾವಾನು ಮರ್ಯಾದೆ ಹರಾಜು ಹಾಕಿಸಿಕೊಳ್ತಾ ಮನೇಲಿದ್ದಾನೆ. ಅವರ್ಯಾರಿಗೂ ಇಲ್ಲೇ ಇರೋ ಕೋಪ ನಿಂಗ್ಯಾಕೋ ಎಂದ. ರಮೇಶನಿಗೆ ಇಂಗ್ಲಿಷ್ ಗೌಡನ ಪುಕ್ಕುಲು ನೋಡಿ ಇನ್ನೊಮ್ಮೆ ಕೋಪ ಮರುಕಳಿಸಿತು. ಥುತ್, ಈ ಗೌಡ ಸೂಳೆ ಮಕ್ಕಳ ಹಣೆಬರಾನೇ ಹಿಂಗೆ, ಗುಳ್ಳೇನರಿ ಸೂಳೆ ಮಕ್ಕು ಎಂದು ಇಂಗ್ಲಿಷ್ ಗೌಡನ ಜಾತಿಯನ್ನು ಬಯ್ಯತೊಡಗಿದ. ನೀನ್ಯಾವ ಜಾತಿನೋ ಎಂದ ಅಂಗಾರ. ನಂಗ್ಯಾವ ಜಾತಿ? ಅವತ್ತು ಮೀಟಿಂಗ್ ಮಾಡಿ ಇನ್ಮೇಲೆ ಜಾತಿ ಗೀತ ಎಲ್ಲ ಬಿಟ್ಟು ಬಿಡಬೇಕು ಅಂತ ತೀರ್ಮಾನ ತೆಗೊಂಡಿಲ್ಲೇನೋ? ಮತ್ಯಾಕೆ ಅವನಿಗೆ ಗೌಡ ಅಂತ ಜಾತಿ ಏಷ್ಯಾ ಎತ್ತಿ ಬಡಿತೀಯಾ? ಮತ್ಯಾಕೆ ಆ ಸೂಳೆ ಮಗೆ ಜಾತಿ ಬುದ್ಧಿ ತೋರಿಸಿಕೋಬೇಕು? ಅದಕ್ಕೆ ಅದೆಲ್ಲ ಇಲ್ಲ. ಇವನು ಎತ್ತಾಗಿ ಓಡೋದ ಪತ್ತೆ ಮಾಡಿ ಅವನಿಗೆ ಸರಿಯಾಗಿ ಬೆಂಡೆತ್ತಬೇಕು. ಮುಂದಿನ ಕಾರ್ಯಕ್ರಮವನ್ನು ಸೂಚಿಸಿದ ಅಂಗಾರ. ಥುತ್, ನಮ್ಮೂರ ಹುಡುಗಿರ ಉಚ್ಚೆ ಕುಡಿಯೋ ಯೋಗ್ಯತೆ ಇಲ್ಲ ಇವನಿಗೆ ಎಂದು ಚಂದ್ರ ತಿರಸ್ಕಾರದಿಂದ ಬೈದ. ಆ ಯೋಗ್ಯತೆ ನಿನಗೆ ಖಂಡಿತ ಇದೆ ಕಣೋ ಚಂದ್ರ, ಇನ್ನೇಲೆ ಅದನ್ನೇ ಕುಡಿಯುವಿಯಂತೆ ಎಂದು ಇಬ್ಬರು ಗೆಳೆಯರು ಅದನ್ನೇ ಹಿಡಿದು ಚಂದ್ರನಿಗೆ ಗೇಲಿ ಮಾಡತೊಡಗಿದರು. ಚಂದ್ರ ಮತ್ತೆ ಗಾಬರಿ ಬಿದ್ದು, ಅದನ್ನು ನಾನು ಯಾವ ಅರ್ಥದಲ್ಲಿ ಹೇಳಿದೆ, ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಇತ್ಯಾದಿ ವಿವರಣೆ ಕೊಡತೊಡಗಿದ. ಮೂರು ಜನವು ತಮ್ಮ ಕ್ರಾಂತಿಯನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಿ ಹೆದರಿಕೊಂಡು ಓಡಿಹೋದ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಹಿಡಿದು ಕೋರ್ಟ್ ಮಾರ್ಷಲ್ ಮಾಡಲು ಹುಡುಕಿಕೊಂಡು ಹೊರಟರು. ಇವನ ಸಹಾಯಕ್ಕೆಂತ ನಾವು ಹೋದರೆ ಇವನೇ ಓಡೋಲ್ಲಯ್ಯ, ಅವನಿಗೆ ನಾವು ಹೊಡೆಯೋದಕ್ಕೆಂತ ಹೋದರೆ ಇವನಿಗ್ಯಾಕಯ್ಯ ಪುಕ್ಕುಲು ಹತ್ತಿಕೊಂಡಿತು? ಅಲ್ಲ, ಇವನಿಗೆ ಯಾರಾದರೂ ಚೂರಿ ತೋರಿಸಿದರೆ ಇನ್ನು ಯಾವ ತರಹ ಓಡಬಹುದು? ಥತ್, ಹೇದ್ರು ಪುಕ್ಲ, ಹೇಂತಾಂಡಿ, ಸಿಕ್ಲಿ ಅವನಿಗೆ ಇತ್ಯಾದಿತ್ಯಾದಿ ಬೈಗುಳ ಭರಿತ ಸಂಭಾಷಣೆಗಳು ಅವರು ಸಾಗಿದ ದಿಕ್ಕಿನಿಂದ ಕತ್ತಲಲ್ಲಿ ಕೇಳಿಬಂದವು. ಇಂಗ್ಲಿಷ್ ಗೌಡ ನಸುಗತ್ತಲಲ್ಲಿ ಚರಂಡಿ ಹಾರಿ ಓಡಿದ. ಅವನ ಮನಸ್ಸಿನಲ್ಲಿ ಮಿಕ್ಕ ಮೂವರೂ ತಮ್ಮ ಕ್ರಾಂತಿ ಕಾರ್ಯಕ್ರಮದ ಅಂಗವಾಗಿ ಬಾಲಯ್ಯನಿಗೆ ಚೂರಿ ಹಾಕಿದ್ದೇ ತಮ್ಮ ಹಿಂದೆ ಓಡಿ ಬರುತ್ತಾರೆಂದು ಊಹೆ.
ಸುಮಾರು 1-2 ಫರ್ಲಾಂಗು ಓಡಿದ ನಂತರ ಇಂಗ್ಲಿಷ್ ಗೌಡನಿಗೆ ಏದುಸಿರು ಬರತೊಡಗಿತು. ಓಡುವುದನ್ನು ನಿಲ್ಲಿಸಿ ಹಿಂದಿರುಗಿ ನೋಡಿದ. ಇವನ ಹಿಂದೆ ಯಾರೂ ಓಡಿ ಬರುತ್ತಿರಲಿಲ್ಲ. ಸರಿ, ಇವರು ಮೂವರು ಹಾಗಾದರೆ ಈಗಾಗಲೇ ಪೊಲೀಸನವರ ಕೈಗೆ ಸಿಕ್ಕಿಕೊಂಡು ನಾನೇ ಖನಿ ಮಾಡಿಸಿದೆ ಅಂತ ಹೇಳಿಕೆ ಕೊಟ್ಟಿರುತ್ತಾರೆ ಎಂದು ಊಹಿಸಿದ. ಅವನಿಗೆ ದುಃಖವಾಗತೊಡಗಿತು. ತನ್ನ ಸ್ವಂತ ಮಾವನ ಮೇಲೇನೋ ಅಷ್ಟೊಂದು ವಿಶ್ವಾಸ ಇರಲಿಲ್ಲ. ಏನೋ ಸ್ವಂತ ಮಾವನ ಮರ್ಯಾದೆ ಪೇಟೆ ಬೀದಿಯಲ್ಲಿ ಹರಾಜಾಗುತ್ತಲ್ಲ ಅಂತ ನೋಡಲಾರದೆ ಅದನ್ನು ತಡೆಯಲು ಕೊಂಚ ಪ್ರಯತ್ನ ಮಾಡಿದ್ದ. ಆದರೆ ಈ ಪ್ರಯತ್ನದಲ್ಲಿ ಅವನು ಇಂಗ್ಲಿಷ್ ಗೌಡನಂತಹ ಉಗ್ರಗಾಮಿಯ ಸಹಾಯ ತೆಗೊಂಡದ್ದೇ ದೊಡ್ಡ ತಪ್ಪಾಯಿತು ಎಂದು ಅವನಿಗೆ ಅನಿಸತೊಡಗಿತು. ರಮೇಶನನ್ನು ಎದುರು ಹಾಕಿಕೊಂಡರೆ ಇರುವಷ್ಟೇ ಅಪಾಯ ಗೆಳೆತನದಿಂದಲೂ ಇರುವಂತೆ ತೋರುತ್ತದಲ್ಲ ಎಂದು ಚಿಂತಿಸುತ್ತಾ ಮುನ್ನಡೆದ. ಓಡುತ್ತೋಡುತ್ತಾ ಇಂಗ್ಲಿಷ್ ಗೌಡ ಕೆಸರೂರಿನ ಹೊರವಲಯಕ್ಕೆ ಬಂದಿದ್ದ. ಕೊನೆಯ ಬೀದಿ ದೀಪದಡಿ ಬಂದಾಗ ಎಲ್ಲಿಗೆ ಹೋಗುವುದು ಎಂಬ ಸಮಸ್ಯೆ ಎದುರಾಯಿತು. ಹೇಗಾದರೂ ಮಾಡಿ ಈ ರಾತ್ರಿ ಪೊಲೀಸರ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಳ್ಳಬೇಕು. ಇವತ್ತು ಏನಾಯಿತು ಎಂದು ನಾಳೆ ಗೊತ್ತಾಗುತ್ತೆ, ಆ ನಂತರ ಮುಂದಿನ ಕಾರ್ಯಕ್ರಮ ಯೋಚಿಸೋಣ ಎಂದು ಆಲೋಚಿಸಿ ಕೆಸರೂರಿನಿಂದ 1-2 ಮೈಲಿ ದೂರದಲ್ಲಿದ್ದ ದೊಡ್ಡಮ್ಮನ ಮನೆಗೆ ಹೋಗಲು ನಿರ್ಧರಿಸಿ ಸರಸರ ನಡೆದ. ಕೆಸರೂರಿನ ಮಂಡಿ ಮರ್ಚೆಂಟ್ ಕೃಷ್ಣಗೌಡರ ತೋಟದ ಹಿಂದೆಯಿಂದ ಹೋಗುವ ಒಳದಾರಿಯಲ್ಲಿ ಹೋಗೋಣೆಂದು ನಿರ್ಧಾರ ತೆಗೊಂಡು ಅವರ ತೋಟದ ಬೇಲಿ ಹಾರಿ ಏಲಕ್ಕಿ ತೋಟದೊಳಗಿನ ಕಾಲು ಹಾದಿಯಲ್ಲಿ ಕಣ್ಣಂದಾಜಿನ ಮೇರೆಗೆ ನಡೆಯತೊಡಗಿದ. ದೂರದಲ್ಲಿ ಎಲೆಗಳ ನಡುವೆ ಇಣುಕುತ್ತಿದ್ದ ಕೃಷ್ಣಗೌಡನ ಮನೆ ದೀಪಗಳು ಹತ್ತಿರವಾದವು. ಅವನ ಮನೆ ಹತ್ತಿರವಾದಾಗ ಇಂಗ್ಲಿಷ್ ಗೌಡನ ಕಿವಿಗೆ ಏನೋ ತೋಟದೊಳಗೆ ಬರಬರ ಓಡಾಡಿದ ಸದ್ದಾಯಿತು. ಏನಿರಬಹುದು? ಏಲಕ್ಕಿ ವಾಸನೆಗೆ ತೋಟದೊಳಗೆ ನಾಗರ ಹಾವುಗಳು ಬರುತ್ತವೆ. ಅವೇನಾದರೂ ತರಗೆಲೆಯ ಮೇಲೆ ಹರಿಯುತ್ತಿವೆಯೋ ಅಥವಾ ಕೃಷ್ಣಗೌಡನ ಮನೆ ಕಸದ ಗುಂಡಿಯ ಎಂಜಲು ತಿನ್ನಲು ಬಂದಿರುವ ಕಂತ್ರಿ ನಾಯಿಗಳೋ? ಇಂಗ್ಲಿಷ್ ಗೌಡನಿಗೆ ಕೊಂಚ ದಿಗಲಾಯಿತು. ನಾಯಿ ನರಿಗಳ ಕೈಯಲ್ಲಿ ನಿರಾಯುಧನಾಗಿ ಸಿಕ್ಕಿಕೊಳ್ಳುವ ಒಂದು ದೊಂಡೆಯನ್ನೊಂದಾದರೂ ಕಲ್ಲನ್ನೋ ಕೈಯಲ್ಲಿ ಹಿಡಿದಿರೋದು ವಾಸಿ ಎನ್ನುತ್ತಾ ಅತ್ತಿತ್ತ ನೋಡಿದ. ಮಬ್ಬು ಬೆಳಕಿನಲ್ಲಿ ಬರಿಯ ಏಲಕ್ಕಿ ಗಿಡಗಳು ಮಾತ್ರ ಕಂಡವು. ಬಗ್ಗಿ ನೋಡಿದ. ಕಲ್ಲು. ಅದೇ ಇರಲಿ ಎಂದು ಕಲ್ಲು ತೆಗ್ಗೊಂಡ. ಮತ್ತೆ ತೋಟದೊಳಗಡೆ ಜರಬರ ಸದ್ದಾಯಿತು. ಜೊತೆಗೆ ಅವನೇ ಸೂಳೆ ಮಗ, ಬಿಡಬಾರು ಈ ಸಾರಿ ಎಂದು ಮನುಷ್ಯರ ಮಾತು ಕೇಳಿಸಿತು. ಇಂಗ್ಲಿಷ್ ಗೌಡನಿಗೆ ಇದರಿಂದ ಜಂಗಾಬಲವೇ ಉಡುಗಂತಾಯಿತು. ಯಾರು, ಏಕೆ, ಏನೊಂದೂ ಅರ್ಥವಾಗದಿದ್ದರೂ ಯಾರೋ ತನ್ನನ್ನು ಹಿಡಿಯಲು ಹಿಂದೆ ಬರುತ್ತಿದ್ದಾರೆ ಎಂಬುದಂತೂ ಖಚಿತವಾಯಿತು. ಬಲಕ್ಕೆ ತಿರುಗಿ ಬಂದ ದಾರಿಯ ದಿಕ್ಕಿನಲ್ಲೇ ಧಡಧಡ ಓಡತೊಡಗಿದ. ತಕ್ಷಣ ಅರರೆ, ಓಡ್ಡ, ಹಿಡ್ಕೊಳ್ಳು, ಬಿಡಬೇಡಿ, ಮಲ್ಲಪ್ಪ, ಆ ಕಡೆಯಿಂದ ಬಾ, ತಿಮ್ಮ, ನಾಯಿ ಭೂಬಿಡು ಇತ್ಯಾದಿ ನಾನಾ ಬಗೆಯ ಕೂಗುಗಳು ಏಳತೊಡಗಿವು. ಇಂಗ್ಲಿಷ್ ಗೌಡನ ಹೊಟ್ಟೆಯೊಳಗಿಂದ ಭೀತಿ ಉಕ್ಕಿ ಬಂತು. ಸುಮ್ಮನೆ ಕಣ್ಣು ಮುಚ್ಚಿ ಓಡಲಾರಂಭಿಸಿದ. ಕೃಷ್ಣಗೌಡನ ತೋಟದ ಬೇಲಿಯನ್ನು ಒಂದೇ ಏಟಿಗ ಹಾರಿ ಮೇನ್ ರೋಡಿನಲ್ಲಿ ಓಡಿದ. ಮೊದಲೇ ಓಡಿ ದಣಿದಿದ್ದ ಇಂಗ್ಲಿಷ್ ಗೌಡನ ಕಾಲುಗಳು ಸೋಲತೊಡಗಿವು. ಹಿಂದುಗಡೆ ಅನೇಕರು ಧುಪುಧುಪು ಓಡಿ ಬರುವ ಸದ್ದು ಕೇಳಿತು. ಹಿಂದೆ ಬೈಯುತ್ತಾ ಓಡಿ ಬರುತ್ತಿದ್ದವನೊಬ್ಬನು ಹತ್ತಿರ ಆಗಿ ಇಂಗ್ಲಿಷ್ ಗೌಡನ ಅಂಗಿ ಕಾಲರನ್ನು ಹಿಂದಿನಿಂದ ಹಿಡಿದೇ ಬಿಟ್ಟ. ಅವನು ಜಗ್ಗಿದ ಹೊಡೆತಕ್ಕೆ ಕಾಲರ್ ಕಿತ್ತು ಗುಂಡಿಗಳೆಲ್ಲ ಬಿಚ್ಚಿಕೊಂಡು ಅಂಗಿ 1-2 ಕಡೆ ಪರಕ್ಕೆಂದು ಹರಿದು ಹೋಯಿತು. ಹಿಡಿದುಕೊಂಡವನು, ಸೂಳೆ ಮಗನೇ, ಓಡ್ತೀಯಾ ಎಂದು ಪಟಪಟ ಇಂಗ್ಲಿಷ್ ಗೌಡನ ಮುಖಾಮೋರೆ ನೋಡದೆ ಹೊಡೆದ. ಹಾಕಿ 4, ಒದಿರಿ, ತಡುಕಿ ಎಂದೆನ್ನುತ್ತಾ ಇನ್ನೂ 4-6 ಜನ ಓಡಿ ಬಂದು ಸೇರಿಕೊಂಡರು. ಇಂಗ್ಲಿಷ್ ಗೌಡನಿಗೆ ಇನ್ನಷ್ಟು ಹೊಡೆತ ಬೆದ್ದವು. ಕೈಯಲ್ಲಿದ್ದ ಕಲ್ಲನ್ನು ಕೆಳಗೆ ಹಾಕುತ್ತಾ, ಯಾರೋ ನೀವು ಎಂದು ಇಂಗ್ಲಿಷ್ ಗೌಡ ಗಟ್ಟಿಯಾಗಿ ಅರಚಿದ. ಕಲ್ಲೆಸಿತಾನೆ ನೋಡಿ, ಕಲ್ಲೆತ್ಕೊಳ್ಳಿ, ಮಾಲು ಸಮೇತ ಕಳ್ಳನ್ನ ತಗೊಂಡು ಹೋಗಿ ಪೊಲೀಸಿಗೆ ಕೊಡಬೇಕು ಎಂದು ಒಬ್ಬ ಗುಂಪಿನಿಂದ ಕೂಗಿದ. ಯಾರೋ ಇಂಗ್ಲಿಷ್ ಗೌಡ ಎಸೆದಿದ್ದ ಕಲ್ಲನ್ನು ಕೈಗೆತ್ಕೊಂಡ. ಇವನ್ನ ಎಡ್ಕೊಂಡು ಹೋಗಿ ಸಾತ್ಕಾರ ಮನೆ ಕಂಬಕ್ಕೆ ಕಟ್ಟಾಕ್ಬಿಡೋಣ ಕಣೋ ಎಂದ ಮತ್ತೊಬ್ಬ. ಹಿಡಿದ ಕಳ್ಳನನ್ನು ಏನು ಮಾಡುವುದೆಂದು ಅವರವರಲ್ಲೇ ಚರ್ಚೆಯಾಗತೊಡಗಿತು. ಯಾರೂ ಇಂಗ್ಲಿಷ್ ಗೌಡನಿಗೆ ಅವನು ಮಾಡಿದ ಭಯಾನಕ ಅಪರಾಧ ಏನು ಎಂದು ತಿಳಿಸುವ ತೊಂದರೆ ತೆಗ್ಗೊಂಡಿಲ್ಲ. ಅವರು ಅವನನ್ನು ತಳ್ಳುತ್ತಾ ಬೈಯುತ್ತಾ ಅವರ ಸಾತ್ಕಾರರನ್ನು ನಿರೀಕ್ಷಿಸುತ್ತಾ ಕೆಸರೂರಿನ ಪೊಲೀಸ್ ಸ್ಟೇಷನಿಗೆಂದು ಸಾವಕಾಶವಾಗಿ ಮುನ್ನುವರೆದರು. ರಮೇಶ, ಚಂದ್ರ, ಅಂಗಾರ ತಮ್ಮ ಕೈಕೊಟ್ಟ ಕ್ರಾಂತಿಕಾರಿ ಗೆಳೆಯನನ್ನು ಶಿಕ್ಷಿಸಲು ಹುಡುಕುತ್ತಾ ಇಂಗ್ಲಿಷ್ ಗೌಡ ಓಡಿದ ದಿಕ್ಕಿನಲ್ಲಿ ಕೆಸರೂರಿನ ಗಲ್ಲಿ ಬೀದಿಗಳನ್ನೆಲ್ಲ ಹುಡುಕುತ್ತಿರಬೇಕಾದ್ರೆ ಅವರಿಗೆ ಇನ್ನೊಬ್ಬ ಕ್ರಾಂತಿಕಾರಿ ಗೆಳೆಯ ರಫೀಕ್ ಸಿಕ್ಕ. ಏನೋ ಸಾಬಿ ಇಷ್ಟೊತ್ತಲ್ಲಿ ಎಂದು ಅಂಗಾರ ಖುಷಿಯಿಂದ ಕೇಳಿದ. ರಫೀಗೂ ಈ ಗೆಳೆಯರನ್ನು ಇಷ್ಟು ಹೊತ್ತಿನಲ್ಲಿ ಅನಿರೀಕ್ಷಿತವಾಗಿ ನೋಡಿ ತುಂಬ ಆನಂದವಾಯಿತು. ಎಲ್ಲಿಗೆ ಹೊರಟರೋ ಬಡ್ಡಿ ಮಕ್ಕ ಎಂದ. ಆ ಇಂಗ್ಲಿಷ್ ಗೌಡ ಬೋಳಿ ಮಗ ನಮಗೂ ಇನ್ಯಾವನಿಗೋ ಜಗಳ ಹಚ್ಚಾಕಿ ನಾವು ಅತ್ತಾಗಿ ಗುದ್ದಾಡ್ತಾ ಇರಬೇಕಾದ್ರೆ ಇತ್ತಾಗಿ ಓಡೋಗಿ ಬಿಡೋದಾ? ಅವನ್ನ ಹಿಡ್ಕೊಂಡು 4 ಸರಿಯಾಗಿ ತದುಕೋಣ ಅಂತ ಹುಡುಕ್ತಿದ್ದೀವಿ. ಇವತ್ತು ರಾತ್ರಿ ಎಲ್ಲಾದರೂ ಸರಿ, ಅವನು ಮಾತ್ರ ಬಿಡೋದಿಲ್ಲ ಎಂದ ಅಂಗಾರ. ನಾನು ಊಟ ಅಂತ ರೂಮಿನ ಬೀಗ ಹಾಕ್ಕೊಂಡು ಬರಬೇಕಾದ್ರೆ ಅವನು ಕಲ್ಲು ಸೇತುವೆ ದಾರಿಲಿ ಹೋದಂಗಾಯ್ತು.
ಅವನೇ ಹೌದೋ ಅಲ್ಲೋ ಸರಿಯಾಗಿ ಗೊತ್ತಿಲ್ಲಪ್ಪ, ಅಂತೂ ಅವನ ಹಾಗೆ ಇದ್ದ ಎಂದ ರಫಿ. ಅವನೇ ಈ ಕಡೆನೇ ಬಂದ, ಅವನು ನೀ ಯಾಕೆ ಸುಳ್ಳು ಹೇಳ್ತೀಯ ಎಂದು ಅವನ ಮಾತನ್ನು ಸಮರ್ಥಿಸಿದ ಅಂಗಾರ. ಬಾರೋಲೋ ರಫಿ, ಆ ನನ್ನಗನಿಗ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಎಂದು ರಮೇಶ ರಫಿಯನ್ನು ಕರೆದ. ನಾನು ಊಟಕ್ಕೆ ಹೊರಟಿದ್ದಲ್ಲೋ, ಬಡ್ಡಿ ಮಗನೇ ತೆಗೆದಿಯಲ್ಲ ನಿನ್ ಬುದ್ಧಿ. ನಾವೇನು ಊಟ ತಿಂಡಿ ಮಾಡಿ ಹೊರಟಿದ್ದೀವೇನೋ, ನೀನು ಕರೆದಾಗ ಮಾತ್ರ ನಾವು ಬರಬೇಕು, ನಾವು ಕರೆದ್ರೆ ಹಿಂಗಂತೀಯ ಎಂದು ರಮೇಶ ರಫಿ ಮೇಲೆ ರೇಗಿದ. ರಫ್ತ ಮರುಮಾಟಾಡದೆ ಅವರ ಗುಂಪಿಗೆ ಸೇರಿಕೊಂಡು ಹೊರಟ. ಕೆಸರೂರಿನ ಟಿಬಿ ಬಳಿ ಬಲಕ್ಕೆ ತಿರುಗುವ ಹೊತ್ತಿಗೆ ಆ ನಾಲ್ವರಿಗೂ ದೊಣ್ಣೆಗಳನ್ನು ಹಿಡಿದುಕೊಂಡು ಗಲಾಟೆ ಮಾಡುತ್ತಿದ್ದ ಒಂದು ಗುಂಪು ಇದಿರಾಯಿತು. ಇದಿರಾದ ಗುಂಪನ್ನು ಕೊಂಚ ಹತ್ತಿರದಿಂದ ಇಣುಕಿ ನೋಡಿದ ರಫಿ, ಅರ್ರೆತ್ತೇರಿ, ಇಂಗ್ಲಿಷ್ ಗೌಡ ಇಲ್ಯಾಕೋ ಇದೆಯಾ ಎಂದ. ರಮೇಶ, ಅಂಗಾರ, ಚಂದ್ರ ಎಲ್ಲ ಕುತೂಹಲದಿಂದ ಅತ್ತ ತಿರುಗಿದ್ರು. ನೋಡಿದ್ರೆ ಇಂಗ್ಲಿಷ್ ಗೌಡ, ಕಾಲರೆಲ್ಲ ಹರಿದಿದೆ, ಗುಂಡಿಗಳೆಲ್ಲ ಬಿಚ್ಚಿದೆ, ತಲೆ ಕೆದರಿಕೊಂಡಿದೆ, ಮುಖ ಊದಿ ಹೋಗಿದೆ. ಯಾವನು ನಿನಗೆ ಹೊಡೆದೋನೋ ಎಂದು ರಫಿ ರೋಷದಿಂದ ಕೇಳಿದ. ಇಂಗ್ಲಿಷ್ ಗೌಡ ತನ್ನ ಕ್ರಾಂತಿಕಾರಿ ಗೆಳೆಯರನ್ನು ಕಂಡೊಡನೆ ಮಾತಾಡದೆ ಗಳಗಳ ಅತ್ತ. ರಫಿಗೆ ಮೈಯೆಲ್ಲ ಬೆಂಕಿಯಾಯಿತು. ಕೈಯಲ್ಲಿ ಯಾವ ಆಯುಧವೂ ಇಲ್ಲ. ನಾಲ್ವರು ದೊಣ್ಣೆ ಹಿಡಿದು ಬರುತ್ತಿದ್ದ ಗುಂಪನ್ನು ಯಾಕೆ ತಮ್ಮ ಸ್ನೇಹಿತನನ್ನು ಹಿಡಿದುಕೊಂಡು ಬರುತ್ತಿದ್ದೀರಿ ಎಂದು ಕೇಳುವ ಗೋಜಿಗೆ ಹೋಗಲೇ ಇಲ್ಲ. ಅವನು ಏನು ಅಪರಾಧ ಮಾಡಿದ ಎಂದು ತನಿಖೆಯನ್ನು ಮಾಡಿಲ್ಲ. ಅವರ ವಯಸ್ಸಿನ ಮಹಿಮೆ ಇರಬೇಕು. ಕಣ್ಣಿಗೆ ಕಂಡುದಕ್ಕೆ ತಕ್ಷಣ ಪ್ರತಿಕ್ರಿಯೆ ಹೊರಹೊಮ್ಮುತ್ತಿತ್ತು. ಪೂರ್ವಾಪರ ವಿವೇಚನೆ ಎನ್ನುವುದು ಅವರ ಶಬ್ದಕೋಶದಲ್ಲೇ ಇರಲಿಲ್ಲ. ವಾಸ್ತವವಾಗಿ ಅವರು ಇಂಗ್ಲಿಷ್ ಗೌಡನನ್ನು ಹುಡುಕಿ ಬಂದದ್ದು ಅವನನ್ನು ಹಿಡಿದು ಚೆನ್ನಾಗಿ ಥಳಿಸಬೇಕೆಂದು. ರಫಿ ಕ್ಷಣ ಮಾತ್ರದಲ್ಲಿ ಗುಂಪಿನೊಬ್ಬನನ್ನು ಒದ್ದು ತಳ್ಳಿ ಅವನ ದೊಣ್ಣೆ ಕಿತ್ತುಕೊಂಡು ಇಂಗ್ಲಿಷ್ ಗೌಡನನ್ನು ಹಿಡಿದಿದ್ದವರಿಗೆ ರಪರಪ ಚೆಚ್ಚತೊಡಗಿದ. ಅವನು, ಅಯ್ಯಯ್ಯೋ, ಈ ದುಷ್ಟ ಮುಂಡೆಗಂಡ ಹುಡಿತಾನಲ್ಲ, ಹಿಡಿದ್ರಲ್ಲೇ ಎಂದು ಅರಚಿದ. ಅಷ್ಟರೊಳಗೆ ಯುದ್ಧ ಘೋಷಣೆ ಆಗಿ ಹೋಗಿತ್ತು. ನಡು ಬೀದಿಯೇ ಒಂದು ರಣರಂಗವಾಗಿತ್ತು. ಈ ನಾಲ್ವರು ಹೀಗೆ ಏನೂ ಎತ್ತ ಎಂದು ಒಂದೂ ವಿಚಾರಿಸದೆ ಏಕಾಏಕಿ ಯುದ್ಧಕ್ಕೆ ಧುಮಿಕಿದ್ದನ್ನು ನೋಡಿ ಅಲ್ಲಿದ್ದವರಿಗೆಲ್ಲ ಅನುಮಾನ, ಗಾಬರಿ ಉಂಟಾಯಿತು. ಇವೆಲ್ಲ ಒಂದೇ ಗ್ಯಾಂಗು, ಇವನ್ನ ಬಿಡಿಸ್ಕೊಂಡು ಹೋಗಕ್ಕೆ ಬೇರೆ ದಾರಿ ಇಲ್ಲಿ ಬಂದ ಕಣೋ, ಇಕ್ರೋ ಎಂದು ಗುಂಪಿನೊಳಗಿಂದೊಬ್ಬ ಕೂಗಿದ. ಅವನ ಮಾತು ಮುಗಿಯುವುದರೊಳಗೆ ಅವನ ಹೊಟ್ಟೆಗೆ ತಿಂದದ್ದೆಲ್ಲ ಕಕ್ಕಿಕೊಳ್ಳುವಂತೆ ರಮೇಶ ಒದ್ದ. ಅವರು ದೊಣ್ಣೆಗಿಣ್ಣೆ ಹಿಡಿದುಕೊಂಡು ಸಜ್ಜಾಗೆ ಇದ್ರು. ಇವರು ಕ್ರಾಂತಿಕಾರಿಗಳು, ಹಿಂದೇಟು ಹೊಡೆಯುವಂತೆಯೇ ಇರಲಿಲ್ಲ. ರಮೇಶನ ಭುಜಕ್ಕೆ ಒಬ್ಬ ದೊಣ್ಣೆಯಲ್ಲಿ ಹೊಡೆದ. ಅಷ್ಟರೊಳಗೆ ಅಂಗಾರ ಅವನ ಮುಸುಡಿಗೆ ಗುದ್ದಿದ. ಧಬ್ ಧುಪ್ ಧಿಕ್ ಭಡ್ ಎಂದು ಏಟುಗಳ ಸದ್ದು. ಹಾಕಿ ಸೂಳೆ ಮಕ್ಕಿಗೆ, ಬೋಳಿ ಮಗನೆ ಬೀಜಕ್ಕೆ ಒದಿತೀಯ, ಕಳ್ಳಲೌಡಿ ಮಕ್ಕ ಕಲ್ಲು ಹೊಡಿತೀರ, ನಿಮ್ಮಪ್ಪ ಸೂಳೆ ಮಗ, ನಿನ್ನನಿವತ್ತು ಜೀವ ಸಮೇತ ಬಿಡೋದಿಲ್ಲ, ಮಾದರ್ಚದ್ ಹಲ್ಲಿಗೆ ಗುದ್ದುತ್ತೀಯ ಮುಂತಾದ ಬೈದಾಟಗಳು ಏಟಿನ ಸದ್ದಿಗೆ ತಕ್ಕ ಪಲ್ಲವಿಯಾಗಿ ದೊಂಬಿಯಲ್ಲಿ ಕೇಳಿಬರತೊಡಗಿತು. ಏಯ್ ತಡೀರೋ, ಯಾಕೆ ಹಾಗೆ ಹೊಡೆದುಕೊಳ್ತೀರಿ ಎಂದು ಕೂಗುತ್ತಾ ಒಂದು ನೀಳ ಕಾಯದ ವ್ಯಕ್ತಿ ಟಿಬಿಯಿಂದ ಓಡೋಡಿ ಬಂತು. ಅಯ್ಯಯ್ಯೋ, ಮಾರಾಮಾರಿ ಆಗ್ತಿದೆ, ಪೊಲೀಸ್ ಪೊಲೀಸ್ ಎಂದು ಟಿಬಿಯ ಮೇಟಿಯು ಜವಾನನ್ನು ಕೂಗಿಕೊಂಡು ಓಡಿ ಬಂದರು. ಅಷ್ಟರೊಳಗೆ ಜೀಪೊಂದು ಪ್ರಕಾಶಮಾನವಾದ ಬೆಳಕನ್ನು ಬೀರುತ್ತಾ ಅದೇ ಹಾದಿಯಲ್ಲಿ ಬಂತು. ಜೀಪು ಕಾಣುತ್ತಲೇ ದೊಂಬಿಯ ಚಟುವಟಿಕೆಗಳು ಮಂದವಾಗುತ್ತಾ ಜೀಪು ನಿಲ್ಲುವ ವೇಳೆಗೆ ಜಗಳ ಒಂದು ನಿಲುಗಡೆಗೆ ಬಂತು. ಕೃಷ್ಣಗೌಡ, ಚಂದ್ರಗೌಡ, ಹಾಲಪ್ಪ, ಅತ್ತಾವುಲ್ಲಾ, ಶ್ಯಾಮ್ ಭಟ್ಟ, ರೇಂಜರ್ ಸೀನಪ್ಪ ಎಲ್ಲ ಮೇಜಿನ ಸುತ್ತ ಕೆಸರೂರಿನ ಕ್ಲಬ್ನಲ್ಲಿ ಕುಳಿತುಕೊಂಡಿದ್ದರು. ಅವರೆಲ್ಲ ಕಾಡು ಹರಟೆ ಹೊಡೆಯುತ್ತಿದ್ದರೂ ದೃಷ್ಟಿಯೆಲ್ಲ ಕೈಯಲ್ಲಿದ್ದ ಇಸ್ಪೇಟೆಲೆಗಳ ಕಡೆಗೆ ಇತ್ತು. ಕೃಷ್ಣಗೌಡ ಕೈಯಲ್ಲಿ ಒಂದು ಅರ್ಧ ಖಾಲಿಯಾದ ವಿಸ್ಕಿ ಲೋಟ ಇತ್ತು. ಕೃಷ್ಣಗೌಡ ಸುಮ್ಮನೆ ಕಂಪನಿಗೆಂದು ಕುಳಿತುಕೊಂಡಿದ್ದ. ರೇಂಜ್ ಫಾರೆಸ್ಟ್ ಆಫೀಸರ್, ಜೂನಿಯರ್ ಇಂಜಿನಿಯರು ಬಂದು ಕ್ಲಬ್ನಲ್ಲಿ ಕಳೆಯುತ್ತಿದ್ದ ಸಾವಿರ ರೂಪಾಯಿಗಳನ್ನು ನೋಡಿದರೆ ಅವರು ಯಾವ ರೀತಿ ಲಂಚ ಹೊಡೆಯುತ್ತಿದ್ದರೆಂದು ಊಹಿಸಲು ಸಾಧ್ಯವಾಗುತ್ತಿತ್ತು. ಆದರೆ ಕೃಷ್ಣಗೌಡ ಅದನ್ನು ಯೋಚಿಸುತ್ತಿರಲಿಲ್ಲ. ತನ್ನ ಉಗ್ರಾಣದಲ್ಲಿ ದಾಸ್ತಾನು ಇಟ್ಟಿದ್ದ ಸಹಸ್ರಾರು ಕೆಜಿ ಏಲಕ್ಕಿಯನ್ನು ಮಾರಲು ಇದು ಸೂಕ್ತ ಸಮಯವೋ ಅಲ್ಲವೋ ಎಂದೇ ಯೋಚಿಸುತ್ತಿದ್ದ. ಏಲಕ್ಕಿ ಬೆಲೆ ತುಂಬಾ ಏರಿತ್ತು. ಏಲಕ್ಕಿ ಬೆಲೆ ಯಾವಾಗಲೂ ಏರುವುದಕ್ಕಿಂತ ಇಳಿಯುವುದು ಹೆಚ್ಚು ವೇಗವಾಗಿ. ಆದ್ದರಿಂದ ಏನು ಮಾಡುವುದು? ಇನ್ನೂ ಏರಲೆಂದು ಕಾಯುವುದೋ ಅಥವಾ ಎಂದಿನಂತೆ ತನಗೆ ಲಾಭ ಸಾಕು ಎಂದೆನಿಸಿದ ಕೂಡಲೇ ಕೊಟ್ಟು ಬಿಡುವುದೋ ಎಂದು ಯೋಚಿಸುತ್ತಿದ್ದ. ಸುಮ್ಮನೆ ಕಾಯುತ್ತಾ ಕುಳಿತರೆ ಏಲಕ್ಕಿ ಬೆಲೆ ಇದ್ದಕ್ಕಿದ್ದಂತೆ ಕುಸಿದು ಮಾರುಕಟ್ಟೆಗಳೆಲ್ಲ ಸ್ತಬ್ಧವಾಗಿ ಹೋದರೆ ಏನು ಕಥೆ ಎಂದೇ ಅವನ ಚಿಂತೆಯಾಗಿತ್ತು. ಅವನಿಗೆ ಕೆಸರೂರಿನ ಸಮೀಪದಲ್ಲೇ ಸ್ವರ್ಣಧಾರ ಎನ್ನುವ ಏಲಕ್ಕಿ ತೋಟವಿತ್ತು. ಆತ ಅದರೊಳಗೆ ಒಳ್ಳೆ ಬಂಗಲೆಯನ್ನೂ ಕಟ್ಟಿಸಿಕೊಂಡು ವಾಸವಾಗಿದ್ದ. ಏಲಕ್ಕಿ ವ್ಯಾಪಾರದಿಂದ ಉತ್ಪಾದಿಸಿದ ಲಾಭವನ್ನೆಲ್ಲ ಆತ ತೋಟದ ಉತ್ಪತ್ತಿ ಎಂದು ತೋರಿಸಿ ವ್ಯವಸಾಯ ತೆರಿಗೆ ಮಾತ್ರ ಕೊಟ್ಟು ಒಳ್ಳೆ ಶ್ರೀಮಂತನಾಗಿದ್ದ. ಆದ್ದರಿಂದ ಸ್ವರ್ಣಧಾರ ಆತನ ಪಾಲಿಗೆ ಸುವರ್ಣಧಾರೆಯನ್ನೇ ಎರೆದಿತ್ತು. ಅವನಿಗೆ ತೃಪ್ತಿ ತರುವಷ್ಟು ಲಾಭವೇನೋ ಸದ್ಯದ ಬೆಲೆಯಿಂದ ಖಂಡಿತ ದೊರೆಯುತ್ತಿತ್ತು. ಆದರೂ ಆತ ಯೋಚನಾಮಗ್ನನಾಗಿದ್ದ. ಏಕೆಂದರೆ ಏಲಕ್ಕಿ ಉತ್ಪಾದನೆ ಮುಂಬರುವ ವರ್ಷಗಳಲ್ಲಿ ತೀರಾ ಕುಸಿಯುವ ಸಂಭವ ಕಾಣತೊಡಗಿತ್ತು.
ಕೆಸರೂರಿನ ಆಸುಪಾಸಿನಲ್ಲಿ ಎಲ್ಲಿ ನೋಡಿದರೂ ಹಾಳು ಬೀಳುತ್ತಿರುವ ತೋಟಗಳೇ ಕಾಣುತ್ತಿದ್ದವು. ತನ್ನ ವ್ಯಾಪಾರದ ಉಚ್ಛಾಯ ಸ್ಥಿತಿಯ ಕೊನೆ ಬಂದಿದೆಯೋ? ಹಾಗಾದರೆ ತನ್ನ ಬಳಿಯಿರುವ ದಾಸ್ತಾನಿನ ಸದುಪಯೋಗವನ್ನು ಆದಷ್ಟು ಪಡೆದುಕೊಳ್ಳುವುದು ಒಳ್ಳೆಯದಲ್ಲವೇ? ಕಿಟಕಿಯ ಹೊರಗಿನ ಕತ್ತಲನ್ನೇ ದಿಟ್ಟಿಸುತ್ತಾ ಒಂದೇ ಸಮ ಗಾಢವಾಗಿ ಆಲೋಚಿಸುತ್ತಿದ್ದ ಕೃಷ್ಣಗೌಡ. ಹಿಂದಿನಿಂದ ಯಾರೋ ಅವನನ್ನು ತಟ್ಟಿದಂತಾಯಿತು. ಕೃಷ್ಣಗೌಡ ಬೆಚ್ಚಿ ಹಿಂದಿರುಗಿ ನೋಡಿದ. ಕ್ಲಬ್ಬಿನ ಸೆಕ್ರೆಟರಿ ನಿಂತಿದ್ದ. ಯಾರೋ ನಿಮ್ಮ ತೋಟದ ಆಳಂತೆ ಕರೀತಿದ್ದಾನೆ ಗೌಡ್ರೆ ಎಂದ. ಕೃಷ್ಣಗೌಡ ಚಕಿತನಾದ. ಕ್ಲಬ್ಬಿಗೆ ಆಳು ಕಳಿಸಬೇಕಾದರೆ ಮನೆಯಲ್ಲೇನೋ ಅನಾಹುತವೇ ಆಗಿರಬೇಕು. ಅವನ ಮನಸ್ಸು 108 ಆಲೋಚನೆಗಳಿಂದ ಗಾಬರಿಗೊಂಟು. ಏನೋ ಏನಂತೆ? ಏನು ಗೊತ್ತಿಲ್ಲ ಸಾತ್ಕಾರೆ, ಹತ್ರ ಮಾತಾಡಬೇಕು ಅಂತ ಹೇಳ್ತಿದ್ದಾನೆ. ಉಳಿದ ವಿಸ್ಕಿಯನ್ನು ಒಂದೇ ಗುಟ್ಟಿನಲ್ಲಿ ಕುಡಿದು ಕೃಷ್ಣಗೌಡ ಬಾಗಿಲ ಕಡೆ ಹೊರಟ. ತೋಟದ ಆಳು ಚನಿಯ ಬಾಗಿಲಲ್ಲಿ ನಿಂತಿದ್ದ. ಏನೋ? ಏನಿಲ್ಲಯ್ಯ, ಅಮ್ಮಾರು ಸಾತ್ಕಾರನ್ನು ಒಂಚೂರು ಕೂಡ್ಲೆ ಬಂದು ಹೋಗಕ್ಕೆ ಹೇಳುವಂದ್ರು. ಯೋಕೋ ಏನಾಗಿದೆಯೋ ಮನೆಯಲ್ಲಿ? ಮನೆ ಮೇಲೆ ಯೋರೋ 4 ಕಲ್ಲೆಸೆದ್ರು. ಕಳ್ಳೋ ಕಾಕರೋ ಅಂತ ಭಯ ಬಂದು ಸಾತ್ಕಾರರಿಗೆ ಹೇಳಿ ಬಾ ಅಂತ ಹೇಳಿದ್ರು. ಥೂಕ್ ಕತ್ತೆ, ಯಾರೋ ಕಲ್ಲೆಸೆದ ಕಲ್ಲು ಬಂದು ಮನೆ ಮೇಲೆ ಬಿದ್ದರೆ ಅದ್ಯಾಕೆ ಹೆದರ್ಕೊಂಡು ಬಂದು ನನ್ನತ್ರ ಹೇಳ್ತೀಯೋ? ಅಷ್ಟೊಂದು ಜನ ಅಳ್ಳಳ್ಳು ಎಲ್ಲ ಮನೆ ಸುತ್ತಾ ಇದ್ದೀರಾ, ಒಂಚೂರು ಹುಡುಕಾಡಿ, ಯಾರಾದರೂ ಪೋಖ್ರಿ ಲೌಡಿ ಮಕ್ಕ ಇದ್ರೆ ಹಿಡಿದು ಒದ್ದು ಪೊಲೀಸಿಗೆ ಕೊಡೋದು ಬಿಟ್ಟು ಒಂದು ಕಲ್ಲು ಬಿದ್ದಿದ್ದಕ್ಕೆ ಕಂಗಾಲಾಗಿ ನನ್ನತ್ರ ಬಂದು ಪುಕಾರು ಕೊಡ್ತೀಯಾ? ಹೋಗೋ ಹೋಗೋ ಕತ್ತೆ ಎಂದು ಕೃಷ್ಣಗೌಡ ಎಗರಾಡಿದ. ಮೇಸ್ತ್ರಿ ತೋಟದಾಗೆಲ್ಲ ಜನ ಬಿಟ್ಟು ಪಹರೆ ಮಾಡ್ತಿದ್ದಾನಯ್ಯ, ನನಗೇನು ಗಾಬರಿ ಇಲ್ಲ. ನನ್ನ ಜೀವ ಯಾವ ದೊಡ್ಡ ಮಹಾ, ಅಂಥ ಹೆದರಿಕೆ ಮನುಷ್ಯ ಆಗಿದ್ರೆ ನಾಯಾಕೆ ತೋಟದ ಕಾವಲೊಪ್ಕೊತಿದ್ದೆ ಹೇಳಿ? ಮುಖ್ಯ ಬಂಗಲೆ ಒಳಗೆ ಅಮ್ಮಾರೊಬ್ಬರೇ ಇದ್ದಾರೆ. ಊರಿಂದ ದೂರ ಇರೋ ಮನೆ. ಕಳ್ಳರು ಬಂದರೆ ನಾವು ಕೈಲಾದ್ದು ಮಾಡೇ ಮಾಡ್ತೀವಿ. ಆದರೂ ಈಗಿನ ಕಾಲದಾಗಿ ಹಾಗಂತ ಹೇಳೋಣ? ಕಾರ್ಯಾಗ ಬಂದು ಮನೆ ನುಗ್ಗಿ ಕಾರ್ಯಾಗ ಹೋಗೋ ಕಳ್ಳರು ಇದ್ದಾರಂತೆ. ಅದೆಲ್ಲ ತಲೆ ಒಳಗೆ ಬಂದು ದಿಗ್ಗಲಾಯ್ತು. ಏನಕ್ಕೂ ಒಂದು ಮಾತು ಹೇಳೋಣ ಅಂತ ಬಂದೆ ಎಂದು ಚನಿಯ. ಕೃಷ್ಣಗೌಡ ಚಿಂತೆಯಿಂದ ಯೋಚಿಸಿದ. ಮನೆಯೊಳಗೆ ತೋಟ ಬಂದೂಕೇನೋ ಇದೆ, ಆದರೆ ಅದನ್ನು ಹಿಡಿಯೋದಕ್ಕೆ ಬರೋದು ಮನೆಯಲ್ಲಿ ತನಗೊಬ್ಬನಿಗೆ. ಆದರೂ ಈ ಆಳು ಸೂಳೆ ಮಕ್ಕಳು ಸ್ವಾಮಿನಿಷ್ಠೆ ಪ್ರದರ್ಶಿಸೋದಕ್ಕೆ ಇದನ್ನು ಒಳ್ಳೆ ಅವಕಾಶ ಮಾಡಿಕೊಂಡು 1ಕ್ಕೆ 2 ಮಾಡಿ ಬಣ್ಣ ಕಟ್ಟಿ ಹೇಳಲಿಕ್ಕೂ ಸಾಕು ಎಂದೆಲ್ಲ ಯೋಚಿಸಿದ. ಆದರೆ ಅನಂತರ ಹೋಗೋ ಹೋಗೋ ಎಂದು ಬೈದವನ ನಂತರ ನೀನು ಹೋಗ್ತಾ ಇರು, ಹಿಂದಿನಿಂದ ನಾನು ಬರ್ರೀನಿ ಎಂದು ಹೇಳಿ ಚನಿಯ ವಾಪಸ್ಸು ಹೊರಟ. ಕೃಷ್ಣಗೌಡ ಒಳಕ್ಕೆ ಬಂದನಾದರೂ ಎಂದಿನಂತೆ ಕೂರನು ಅವನಿಗೆ ಮನಸ್ಸು ಬರಲಿಲ್ಲ. ಏನಾರಾಗ್ಲಿ ನಮ್ಮ ಹುಷಾರಿ ನಮಗೆ, ಕೈ ಮೀರಿದ ಮೇಲೆ ಹಿಂಗಾಯ್ತಲ್ಲ ಅಂತ ಯೋಚಿಸೋದು ಬೇಡ ಎಂದು ಯೋಚಿಸಿ ತನ್ನ ಜೀಪ್ ಸ್ಟಾರ್ಟ್ ಮಾಡಿ ಹೊರಟ. ಅನತಿ ದೂರದಲ್ಲೇ ಅವನಿಗೆ ಇದಿರಾದ ಚನಿಯನನ್ನೂ ಕೂರಿಸಿಕೊಂಡ. ಆತ ಟಿವಿ ಬಳಿ ಬಂದು ಬಲಕ್ಕೆ ತಿರುಗುವ ಹೊತ್ತಿಗೆ ಸರಿಯಾಗಿ ದಾರಿಗೆ ಅಡ್ಡವಾಗಿ ಒಂದು ದೊಂಬಿ ನಡೆಯುತ್ತಿತ್ತು. ಲೈಟಿನ ಬೆಳಕಿನಲ್ಲಿ ನೋಡಿದರೆ ಎಲ್ಲ ಅವನ ತೋಟದ ಆಳುಗಳೇ. ಏನ್ಲೋ ಚನಿಯ, ಇವರಿಲ್ಲಿ ಎಂದ. ಏನಪ್ಪ, ತೋಟಕ್ಕೆ ಪಹರೆ ಕಾಯಕಂತ ಮೇಸ್ತ್ರಿ ಕಳಿಸಿದ್ದ. ಇವರು ನೋಡಿದರೆ ಇಲ್ಲಿ ದೊಂಬಿ ಮಾಡ್ತಿದ್ದಾರೆ, ಏನ್ ಸಮಾಚಾರ ಗೊತ್ತಾಗ್ತಿಲ್ಲ ಎಂದ ಚನಿಯ ಜೀಪಿನಿಂದ ಹೊರಕ್ಕೆ ಹಾರಿಕೊಂಡು ನಿಂತ. ಶ್ಯಾಮಾನಂದನ ಅಂಗಾಡಿ ಮತ್ತು ಕೃಷ್ಣಗೌಡ ಈ ಇಬ್ಬರು ವಯಸ್ಕರು ಅಲ್ಲಿ ಇದ್ದುದರಿಂದ ವಿಷಯ ಏನೆಂದು ಸ್ಪಷ್ಟವಾಗುವುದು ಸಾಧ್ಯವಾಯಿತು. ಕೃಷ್ಣಗೌಡನ ಆಳುಗಳು ಸಾತ್ಕಾರರ ಹತ್ತಿರ, ಈ ಫಟಿಂಗ ಸೂಳೆಮಕ್ಕೆ ಮನೆ ಮೇಲೆ ಕಲ್ಲು ಹೊಡಿತಿದ್ದೋರು, ನಾವು ಓಡಿಸಿ ಇವರನ್ನು ಹಿಡಿದೆವು. ಮಿಕ್ಕವರೆಲ್ಲ ತಪ್ಪಿಸಿಕೊಂಡು ಬೇರೆ ದಾರಿಯಿಂದ ಏನೂ ಅರಿಯದವರ ಹಂಗೆ ಬಂದು ಇವನನ್ನು ಬಿಡಿಸಿಕೊಂಡು ಹೋಗಲು ಮೇಲೆ ಬಿದ್ದು ಹೊಡೆದಾಟ ಮಾಡಿದ್ದಾರೆ ಎಂದು ತಮ್ಮದೇ ಆದ ವ್ಯಾಖ್ಯಾನ ನೀಡಿದರು. ಕಲ್ಲು ಯಾಕೆ ಹೊಡೆಯೋಣ ನಾವು? ಕಲ್ಲು ಹೊಡೆದು ನಮಗೇನಾಗಬೇಕಾಗಿದೆ? ನಾನು ಇವನನ್ನು ಹುಡುಕಿಕೊಂಡು ಬಂದೆವು. ನೋಡಿದರೆ ಇವರೆಲ್ಲ ನಮ್ಮ ಸ್ನೇಹಿತರನ್ನು ಹಿಡಿದುಕೊಂಡು ಹೊಡಿತಾ ಇದ್ರು. ನಾವು ಹೇಗೆ ಅಂಥ ಸಮಯದಲ್ಲಿ ಸುಮ್ಮನಿರೋದಕ್ಕಾಗುತ್ತೆ? ನಾವು ಪೇಟೆ ಕಡೆಯಿಂದ ಈಗ ತಾನೇ ಈ ಕಡೆ ಬಂದೆವು. ಇವನು ಯಾಕೆ ಇವರ ಕೈಗೆ ಸಿಕ್ಕಾಕೊಂಡನೋ ನಮಗೆ ಗೊತ್ತಿಲ್ಲ ಎಂದು ರಫಿ ತನ್ನ ಪಾಲಿನ ಸತ್ಯ ಹೇಳಿದ. ಇಂಗ್ಲಿಷ್ ಗೌಡ ತಾನು ದೊಡ್ಡಮ್ಮನ ಮನೆಗೆ ಕೃಷ್ಣಗೌಡರ ತೋಟದ ಒಳದಾರಿಯಿಂದ ಹೋಗುತ್ತಿದ್ದುದಾಗಿಯೂ ಇವರೆಲ್ಲ ಓಡಿಸಿಕೊಂಡು ಬಂದು ಅಂಗಿ ಹರಿದು ಹೊಡೆದುದಾಗಿಯೂ ಕೇಳಿದ. ಅಂಗಾಡಿ ಕುತೂಹಲದಿಂದ ಚಕಿತನಾಗಿ, ನೀವೆಲ್ಲ ಯಾರು ಎಂದು ಕೇಳಿದ. ನಾವು ಜೂನಿಯರ್ ಕಾಲೇಜ್ ಸ್ಟೂಡೆಂಟ್ಸ್ ಎಂದ ರಮೇಶ. ನಾನು ಬರುತ್ತಾ ಪೇಟೆ ಬೀದಿಯಲ್ಲಿ ಜಗಳ ಆಡುತ್ತಿದ್ದಿರಿ, ಇಲ್ಲಿಗೆ ಯಾವಾಗ ಬಂದಿರಿ ಎಂದು ಕೇಳಿದ. ಅದೇ ಆ ಜಗಳದಲ್ಲೇ ಇವನು ಹೆದರಿಕೊಂಡು ಓಡೋದ. ಹೀಗೆ ಮಾಡಿದನಲ್ಲ, ಇವನಿಗೆ 4 ಕೊಟ್ಟು ಬುದ್ಧಿ ಕಲಿಸಬೇಕು ಅಂತ ಇಲ್ಲಿಗೆ ಹುಡುಕಿಕೊಂಡು ಬಂದೆವು. ನೋಡಿದರೆ ಇವರೆಲ್ಲ ಇವನನ್ನು ಹಿಡಿದು ಹೊಡಿತಾ ಇದ್ರು ಎಂದ ರಮೇಶ. ಕಾಲೇಜು ಸ್ಟೂಡೆಂಟ್ಸ್ ಎಂದು ಗೊತ್ತಾದ ಕೂಡಲೇ ಕೃಷ್ಣಗೌಡನಿಗೆ ಗಾಬರಿಯಾಯಿತು. ಇವರು ಹೋಗಿ ನಾಳೆ ಎಲ್ಲ ಹುಡುಗನಿಗೂ ಹೇಳಿ ಕ್ಲಾಸಿಗೆ ಹೋಗದೆ ಮುಷ್ಕರ ಹೂಡಿದರು ಅಂದರೆ ಏನು ಗತಿ? ನಾಳೆ ಇವರೆಲ್ಲ ಜೈಕಾರ ಧಿಕ್ಕಾರಗಳನ್ನು ಕೂಗುತ್ತಾ ಏಲಕ್ಕಿ ಮಂಡಿಗೆ ದಾಳಿ ಮಾಡಿದರೆ ಆಳುಗಳು ಇವರ ತಂಟೆಗೆ ಹೋಗಿದ್ದೇ ದೊಡ್ಡ ಅಚಾತುರ್ಯವಾಯಿತು ಎಂದೆನಿಸಿತು ಆತನಿಗೆ. ತಕ್ಷಣ ಆತ, ಸಾರಿ ಮಿಸ್ಟರ್, ಇಲ್ಲಿ ಏನೋ ಎಲ್ಲರೂ ಒಬ್ಬರನ್ನೊಬ್ಬರು ತಪ್ಪು ತಿಳಿದುಕೊಂಡ ಹಾಗೆ ತೋರುತ್ತದೆ. ಅದು ಗುದ್ದಾಟದವರೆಗೆ ಹೋಗಿದ್ದು ತೀರಾ ವಿಷಾದದ ವಿಷಯ. ಇದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಆತ ಇನ್ನೊಂದು ಅಂಗಿ ಹೊಲಿಸ್ಕೊಳ್ಳಿ, ಈಗಲೇ ಹಣ ಕೊಟ್ಬಿಡ್ತೀನಿ. ನನ್ನ ಮಗಳು ಜೂನಿಯರ್ ಕಾಲೇಜಿನ ಸ್ಟೂಡೆಂಟೆ, ಜಯಂತಿ ಅಂತ. ಕಾಲೇಜು ವಿದ್ಯಾರ್ಥಿಗಳು ಅಂದರೆ ನನಗೆ ತುಂಬ ಗೌರವ. ಆಗಿದ್ದು ಆಗಿ ಹೋಯಿತು, ಏನೂ ತಿಳ್ಕೊಬೇಡಿ ಎಂದ. ಜಯಂತಿ
ಹೆಸರು ಕೇಳಿದ್ದೇ ತಡ 5 ಜನ ಕ್ರಾಂತಿಕಾರಿಗಳಿಗೂ ಸಿಡಿಲು ಹೊಡೆದಂತಾಯಿತು. ಜಯಂತಿ, ಕಾಲೇಜಿನ ಚೆಲುವೆ, ದೇವರೇ ಗತಿ. ಇನ್ನು ಅವಳ ಅಪ್ಪ ಹೋಗಿ ಮನೆಯಲ್ಲಿ ನಮ್ಮ ಬಗ್ಗೆ ಏನು ಹೇಳ್ತಾನೋ? ಆಳುಗಳ ಕೈಲಿ ಚೆನ್ನಾಗಿ ಒದೆಸಿದೆ ಅಂತ ಹೇಳಿದ್ರೆ ಏನು ಗತಿ? ನಾಳೆ ಕಾಲೇಜಿಗೆ ಹೋದರೆ ಇಡೀ ಹುಡುಗಿಯರ ಸಮುದಾಯ ನಮ್ಮನ್ನು ನೋಡಿಕೊಂಡು ನಗುತ್ತಾರೆ. ಮಾವೇ ಹೋದ್ಮೇಲೆ ಇನ್ನು ಕ್ರಾಂತಿ ಮಾಡೋದೇನು ಬಂತು? ನಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಎಂದು 5 ಜನವೂ ಮೌನವಾಗಿ ತಮ್ಮ ದುರದೃಷ್ಟವನ್ನು ಶಪಿಸಿಕೊಳ್ಳತೊಡಗಿದರು. 5 ಜನವೂ ಮೌನವಾಗಿ ಪೆಚ್ಚಾದುದನ್ನು ಕಂಡು ಕೃಷ್ಣಗೌಡ ಇನ್ನಷ್ಟು ಗಾಬರಿಯಾದ. ತಾನು ಕೊಡಬೇಕೆಂದಿದ್ದ ಸಾಲದಾಯ್ಕೆಂದು ತಿಳಿದು, ಮಿಸ್ಟರ್, ಬೇಜಾರು ಮಾಡ್ಕೋಬೇಡಿ, ಬೇಕಾದರೆ ಎಲ್ಲರಿಗೂ ಒಂದೊಂದು ಶರ್ಟು ಹೊಲಿಸ್ಕೊಟ್ಬಿಡ್ತೀನಿ, ಎಷ್ಟಾಗುತ್ತೆ ಹೇಳಿ, ಈಗಲೇ ಹಣ ಕೊಟ್ಬಿಡ್ತೀನಿ ಎಂದು ಅಂಗಲಾಜುವಂತೆ ಕೇಳಿಕೊಂಡ. ಅವನ ಆಳುಗಳು ತಮ್ಮಿಂದ ಏನೋ ಭಾರಿ ಅಪಚಾರವಾಗಿದೆ ಎಂದು ತಿಳಿದು ಗಾಬರಿಯಾದರು. ಹೌದ್ರಿ ಮಿಸ್ಟರ್, ಇವ್ರು ಹೇಳ್ತಿರೋದು ಸರಿ, ನಿಮ್ಮದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತು. ನಾನೇ ನಿಮ್ಮನ್ನು ಕೊಂಚ ಹೊತ್ತಿನ ಹಿಂದೆ ಪೇಟೆ ಬೀದಿಯಲ್ಲಿ ನೋಡಿದ್ದೆನಲ್ಲ, ಅವರು ಹೇಳಿದ್ದಕ್ಕೆ ಒಪ್ಪಿ ಬೇಸರ ಮಾಡ್ಕೋಬೇಡಿ ಎಂದು ಅಂಗಾಡಿಯನ್ನು ಮನವಿ ಮಾಡಿಕೊಂಡ. ಬೇಡ ಸರ್, ನಾವೇ ಜಗಳ ಆಡಿ ಕೊನೆಗೆ ದುಡ್ಡಿಸಿಕೊಳ್ಳೋದು ಕ್ರಾಂತಿಕಾರಿಗಳಿಗೆ ಮರ್ಯಾದೆ ತರೋಲ್ಲ ಎಂದವರೆಲ್ಲ ಅಲ್ಲಿಂದ 5 ಜನವೂ ನಿಲ್ಲದೆ ಕಾಲ್ಕಿತ್ತರು. ಪೇಟೆ ದಾರಿಯಲ್ಲಿ ಅವರು 4 ಇಂಗ್ಲಿಷ್ ಗೌಡನಿಗೆ ಚೆಚ್ಚಬೇಕೆಂದೆನಿಸಿತು. ಆದರೆ ಕೃಷ್ಣಗೌಡನ ಆಳುಗಳೇ ಆ ಕೆಲಸ ಮಾಡಿದ್ದರಿಂದ ಇವರು ಮತ್ತೆ ಅದನ್ನು ಪುನರಾವರ್ತನೆ ಮಾಡಿಲ್ಲ. ಇದೆಲ್ಲಕ್ಕಿಂತಲೂ ಕೃಷ್ಣಗೌಡ ತಮ್ಮ ಕಾಲೇಜಿನ ಜಯಂತಿಯ ಅಪ್ಪ ಎಂದು ತಿಳಿದು ತೀರಾ ಭಿನ್ನರಾಗಿ ಹೋಗಿದ್ದರು. ಇಂಗ್ಲಿಷ್ ಗೌಡ ಎಂಥ ಕೆಲಸ ಮಾಡಿದ ನೋಡು, ನಾಳೆಯಿಂದ ನಾವು ಕಾಲೇಜಿಗೆ ಹೋಗೋ ಹಾಗಿಲ್ಲ, ಹುಡುಗಿರೆಲ್ಲ ನಮ್ಮನ್ನು ನೋಡಿ ನಗುತ್ತಾರೆ. ಯಾಕೆ, ನಾವೇನು ಮಾಡಿದ್ವಿ ನಗು ಅಂಥದ್ದು? ಅವಳಪ್ಪ ಹೋಗಿ ಹೇಳ್ತಾನೆ, ನಿನ್ನ ಕಾಲೇಜಿನ ಸ್ಟೂಡೆಂಟ್ಸ್ ಕಲ್ಲು ಹೊಡಿತಿದ್ರು, ಆಳುಗಳ ಕೈಲಿ ಹಿಡಿದು ಚೆನ್ನಾಗಿ ಒದೆಸಿದೆ ಅಂತ. ನಾವೇ ಸರಿಯಾಗಿ ಕೊಟ್ಟಿದ್ದೀವಿ ಅವರಿಗೆ. ಕೊಟ್ಟಿರ್ಬೋದಪ್ಪ, ಅವಳಪ್ಪ ಹಂಗೆ ಹೇಳ್ತಾನಾ? ಸರಿಯಾಗಿ ಒದ್ದೆವು ಅಂತಾನೆ ಹೇಳ್ತಾನೆ. ಥತ್, ನಾನಂತೂ ನಾಳೆಯಿಂದ ಕಾಲೇಜಿನ ಕಡೆ ಮುಖ ಹಾಕೋದಿಲ್ಲ. ಹುಡುಗಿರ ಹತ್ರ ಮರ್ಯಾದೆ ಕಳ್ಕೊಳ್ಳೋದ್ರ ಬದಲು ಎಲ್ಲಾದರೂ ಹೋಗಿ ಪ್ರಾಣ ತೆಕ್ಕೊಳ್ಳೋದು ವಾಸಿ. ಬಡ್ಡಿ ಮಗನೇ, ನಿನ್ನಿಂದಾನೆ ನೋಡು ಇಷ್ಟೆಲ್ಲ ಆಗಿದ್ದು ಎಂದು ಎಲ್ಲರೂ ಮೌನವಾಗಿದ್ದ ಇಂಗ್ಲಿಷ್ ಗೌಡನಿಗೆ ಉಗಿದರು. ಈಗೇನ್ ಮಾಡೋದು ಹೇಳು, ಆಗೋದಾಗೋಯ್ತಲ್ಲ, ಅವನ ತೋಟದ ಕಡೆ ನಾ ಹೋಗಿದ್ದೇ ತಪ್ಪಾಗಿ ಹೋಯಿತು ಎಂದು ಇಂಗ್ಲಿಷ್ ಗೌಡ ಅಪಾರ ದುಃಖದಿಂದ ಹೇಳಿದ. ತಮ್ಮ ಪ್ರೀತಿಯ ಹುಡುಗಿಯರು ನಾಳೆ ತಮ್ಮನ್ನು ಕಾಲೇಜಿನಲ್ಲಿ ಕಂಡೊಡನೆ ಅಪಹಾಸ್ಯ ಮಾಡಿಕೊಂಡು ನಗುತ್ತಾರೆ ಎನ್ನುವ ಕಲ್ಪನೆಯನ್ನು ಊಹಿಸಿದಷ್ಟು ಅವರಿಗೆ ಸಹಿಸಲಾಗದ ಯಾತನೆಯಾಗತೊಡಗಿತು. ವಿಪರೀತ ಕಳವಳಗೊಂಡು ಅವರು ಕೊನೆಗೆ ನಡೆಯುವುದನ್ನು ನಿಲ್ಲಿಸಿ ಒಬ್ಬರನ್ನೊಬ್ಬರು ಬೈದುಕೊಳ್ಳುತ್ತಾ ನಿಂತೇ ಬಿಟ್ಟರು. ಅದೇ ದಾರಿಯಲ್ಲಿ ಅಷ್ಟು ಹೊತ್ತಿಗೆ ಸರಿಯಾಗಿ ಅವರ ಕಾಲೇಜಿನ ಕ್ರಿಕೆಟ್ ಕ್ಯಾಪ್ಟನ್ ಗೂಗ್ಲಿ ಬೌಲರ್ ಭಾರ್ಗವ ಬರುತ್ತಾ ಇದ್ದ. ರಸ್ತೆಯಲ್ಲಿದ್ದ ಕಲ್ಲುಗಳೆಲ್ಲ ತಂತಿಕಂಬಕ್ಕೆ ಬೌಲ್ ಮಾಡುತ್ತಾ ಇಡೀ ಜಗತ್ತನ್ನೇ ಕ್ರಿಕೆಟ್ ಮೈದಾನ ಎಂದು ತಿಳಿದುಕೊಂಡು ಕಾಲ್ಪನಿಕ ಎದುರಾಳಿಗಳ ವಿಕೆಟ್ಗಳಲ್ಲೆಲ್ಲ ಉರುಳಿಸುತ್ತಾ ನಡೆದು ಬರುತ್ತಿದ್ದ. ಈ 5 ಜನ ಕಾಲೇಜು ಮಿತ್ರರನ್ನು ಕಂಡ ಕೂಡಲೇ ಅಪೂರ್ವ ಮಂದಹಾಸದಿಂದ ಇವರತ್ತ ಬಂದ. ಏನೋ ಗೂಗ್ಲಿ, ಎತ್ತಲಾಗಿ ಹೊರಟೆಯೋ ಎಂದು ಅಂಗಾರ ಕೇಳಿದ. ಏನೋ ಇಲ್ಲಿ ಏನೋ ಬಹಳ ಸೀರಿಯಸ್ ವಿಷಯ ಮಾತಾಡ್ತಿರೋ ಹಂಗಿದೆಯಲ್ಲ, ಏನಾದರೂ ಪರ್ಸ್ನಲ್ ವಿಷಯ ಆದರೆ ಹೇಳಪ್ಪ, ನಾನು ಹೋಗ್ತೀನಿ ಎಂದ. ಪರ್ಸ್ನಲ್ ಏನಿಲ್ಲ ಕಣೋ ಮಾವ, ಸ್ನೇಹಿತರ ಹತ್ರ ಎಂಥದ್ದೋ ಪರ್ಸ್ನಲ್ಲು. ಈ ಲೋಫರ್ ಇಂಗ್ಲಿಷ್ ಗೌಡ ಎಂಥ ಕೆಲಸ ಕೊಟ್ಟಿದ್ದಾನೆ ಅಂದರೆ ನಾಳೆಯಿಂದ ನಾವು ಕಾಲೇಜಿಗೆ ಬರದ ಹಾಗೆ ಮಾಡಿಬಿಟ್ಟಿದ್ದಾನೆ. ಹುಡುಗಿಯರಿಗೆ ಮುಖ ತೋರೋ ಹಾಗಿಲ್ಲ. ಲೋ, ನಿಮಗೇನೋ ಬಂದಿದೆ ರೋಗ, ಯಾವಾಗ ನೋಡಿದರೂ ಹುಡುಗಿಯರ ವಿಷಯನೇ ಯೋಚನೆ ಮಾಡಿಕೊಂಡು ಸಾಯ್ತಿರ್ದಿರಲ್ಲ, ಬೇರೆ ಕೆಲಸ ಇಲ್ವೇನೋ? ನಿಮ್ಮ ಅಪ್ಪಂದಿರಿಗೆ ಹೇಳಿ ನಿಮಗೆಲ್ಲ ಒಂದೊಂದು ಮದುವೆ ಆದರೂ ಮಾಡಿಸ್ಬೇಕು. ಥತ್, ಬಡ್ಡಿ ಮಕ್ಕಳ, ಯಾವಾಗ ನೋಡಿದರೂ ಹುಡುಗಿಯರು ಎಂದು ತಾನು ಆರಿಷೆಡ್ ವರ್ಗಗಳನ್ನು ಗೆದ್ದ ಸನ್ಯಾಸಿಯಂತೆ ಆ 5 ಜನಕ್ಕೂ ಬೈದ. ಲೋ ಗೂಗ್ಲಿ, ನಿನಗೇನೋ ಮಾವ, ನೀನು ನಮ್ಮ ಟೀಮಿನ ಕ್ರಿಕೆಟ್ ಕ್ಯಾಪ್ಟನು, ಹುಡುಗಿಯರಿಗೆಲ್ಲ ಪೆಟ್ಟಾಗಿದ್ದೀಯಾ, ನಿನಗೇನಾಡಬೇಕು? ಅದಕ್ಕೆ ನಮಗೆ ಬುದ್ಧಿ ಹೇಳೋದಕ್ಕೆ ಬದ್ದೀಯಾ ಎಂದು ಅಂಗಾರ ಕೇಳಿದ. ಏನಯ್ಯ, ನನ್ನ ವಿಷಯ ಎಲ್ಲ ಗೊತ್ತಿದ್ದು ಹೀಗೆಲ್ಲ ಹೊಟ್ಟೆ ಉರಿಸುತ್ತಿರಲ್ಲ. ಇಷ್ಟೊಂದು ಟೂರ್ನಮೆಂಟ್ ಗೆದ್ದು ಕಾಲೇಜಿಗೆಲ್ಲ ಶೀಲ್ ತಂದು ಕೊಟ್ಟಿದ್ದೀನಿ. ಇವತ್ತಿಗೂ ಒಬ್ಬರ ಹುಡ್ಡಿ ನನ್ನ ಹತ್ರ ಮಾತಾಡಿದ್ದಾಳೇನೋ? ಹುಡುಗಿಯರಿಗೆ ಪೆಟ್ಟಾಗಿದ್ದೀಯಾ ಅಂತ ಹೊಟ್ಟೆ ಉರಿಸೋದಕ್ಕೆ ಹೇಳ್ತಿರೇನೋ? ಅವತ್ತು ಧೈರ್ಯ ಮಾಡಿ ವನಮಾಲನ ಹತ್ರ ಮಾತಾಡೋದಕ್ಕೆ ಹೋದ್ರೆ ಹಿಂದಿಂದ ಸ್ಟಡಿ ಗೂಗ್ಲಿ ಅಂತ ಕೂಗಿ ಗಾಬರಿ ಮಾಡಿದ್ದೀರಾ. ಇವತ್ತು ಹೀಗೆ ಹೇಳಿರಲ್ಲ ಎಂದು ತನ್ನ ವಿವೇಕದ ಧಾಟಿಯನ್ನು ಒಮ್ಮೆಲೆ ತೊರೆದು ತನ್ನ ದುಸ್ಥಿತಿಯನ್ನು ತೋಡಿಕೊಂಡು ಹುಡುಗಿಯರನ್ನು ಶಪಿಸಿಕೊಳ್ಳತೊಡಗಿದ. ನಾವು ನಿನಗೆ ಪ್ರೋತ್ಸಾಹ ಕೊಡೋದಕ್ಕೆ ಕೂಗಿದ್ರೆ ನೀನೇ ಕೈಕಾಲು ನಡುಗುತ್ತೆ ಅಂತ ಓಡಿ ಬಂದವನು. ಅವಳ ಹತ್ರ ಹೋಗು, ನಿನಗೂ ನಡುಗುತ್ತೆ. ಏನ್ ಮಾಡೋದು ಹೇಳು, ಅದಿರ್ಲಿ, ಏನು ನಿಮ್ಮ ತೊಂದರೆ ಎಂದು ಅವರು ಚಿಂತಿಸುತ್ತಿದ್ದ ಸಂಗತಿಯತ್ತ ಗಮನ ಸೆಳೆದ. ಗೂಗ್ಲಿಗೆ 5 ತಮ್ಮ ತಮ್ಮ ದೃಷ್ಟಿಕೋನಗಳಿಗೆ ಅನುಗುಣವಾಗಿ ನಡಗುವುದನ್ನೆಲ್ಲ ತಿಳಿಸಿದರು. ತಾವು ವಿದ್ಯಾಭ್ಯಾಸ ನಿಲ್ಲಿಸಿ ಕಾಲೇಜು ತೊರೆಯಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಮಧ್ಯ ಮಧ್ಯೆ ಇಂಗ್ಲಿಷ್ ಗೌಡನಿಗೆ ಉಗಿ ನಡೆಯುತ್ತಿಲ್ಲ. ಗೂಗ್ಲಿ ಸಹ ಸಹಾನುಭೂತಿಯಿಂದ ಗೆಳೆಯರ ಸಮಸ್ಯೆಯನ್ನೆಲ್ಲ ಕೇಳಿದ. ಅವನಿಗೂ ತುಂಬಾ ಬೇಸರವಾಯಿತು. ಥತ್, ಎಂಥ ಬೇವಕೂಫನೋ ನೀನು ಎಂದು ಇನ್ನೊಮ್ಮೆ ಇಂಗ್ಲಿಷ್ ಗೌಡನಿಗೆ ಬೈದ. ಅದರಿಂದ ಯಾವ ಸಮಸ್ಯೆ ತಾನೇ ಪರಿಹಾರವಾದಂತಾಯಿತು. ಆದ್ದರಿಂದ ಆ ಗೆಳೆಯರ ಗುಂಪು ಅಲ್ಲೇ ನಿಂತು ಸಮಾಲೋಚನೆ ನಡೆಸತೊಡಗಿತು. ಆಗೊಮ್ಮೆ ಗೂಗ್ಲಿಗ ಹಠಾತ್ತಾಗಿ ಒಂದು ಯೋಚನೆಯ ಮಿಂಚು ಹೊಳೆಯಿತು. ಲೋ, ಇಲ್ ಕೇಳೋ, ಈಗ ಡೇಂಜರ್ ಇರೋದು ನಿಮ್ಮದ್ದೇ ಕಣೋ. ನಾನು ಹೇಳಿದ ಹಾಗೆ ಕೇಳಿದ್ರೆ ನೋಡ್ರಪ್ಪ, ಬಚಾವಾಗಿದ್ದೀರಾ ಈ ತೊಂದರೆಯಿಂದ ಎಂದ ಗೂಗ್ಲಿ. 5 ಸಮಾಧಾನದ ನಿಟ್ಟುಸಿರು ಬಿಡುತ್ತಾ, ಏನಯ್ಯ ಕ್ಯಾಪ್ಟನ್ ಎಂದರು. ಏನಿಲ್ಲ,
ಈಗ ಇರೋದು ಡೇಂಜರ್ ನಿಮ್ಮದ್ದೇ ಕಣೋ. ನೀವು ಈ ವಿಷಯ ನನ್ನೆದುರು ಹೇಳಿದ್ರಲ್ಲ, ಹಾಗೆ ಇನ್ಯಾರೆದುರಾದ್ರೂ ಹೇಳಿದ್ದೀರಾ? ಇಲ್ಲ ತಾನೆ? ಎಲ್ಲೂ ಬಾಯಿ ಬಿಡಬಾರ್ದು, ಗೊತ್ತಾಯ್ತಾ? ಜಯಂತಿ ಅಪ್ಪನಿಗೆ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಅನ್ನೋ ಅಷ್ಟು ಮಾತ್ರ ಗೊತ್ತು. ನೀವು ಯಾರು ಅಂತ ಏನು ಗೊತ್ತು? ನೀವು ಚಕಾರ ಎತ್ತದೆ ಸುಮ್ಮನಾದರಿ ಅಂತ ಇಟ್ಕೊಳ್ಳಿ, ಯಾರೋ ಕಾಲೇಜ್ ಹುಡುಗರು ಅಂತ ಅಂದ್ಕೊಳ್ತಾರೆ. ಅದು ಬಿಟ್ಟು ಊರೆಲ್ಲ ಗೋಳಾಡಿದ್ರೆ ನಿಮ್ಮ ಮರ್ಯಾದೆ ಉಳಿಯೋಲ್ಲ ಎಂದು ಗೂಗ್ಲಿ ತನಗೆ ಹೊಳೆದ ಬ್ರಿಲಿಯಂಟ್ ಐಡಿಯಾ ಹೇಳಿದ. ಇಲ್ಲ ಕ್ಯಾಪ್ಟನ್, ನಾವು ಈ ವಿಷಯ ಬಾಯೇ ಬಿಡೋಲ್ಲ ಎಂದ ರಮೇಶ. ಅದಕ್ಕೆ ಮಿಕ್ಕ ನಾಲ್ವರು ಹೌದು ಹೌದು ಎಂದು ತಲೆಯಾಡಿಸಿದರು. ಕೆಸರೂರಿನ ಸುತ್ತಲೂ ಪರ್ವತಗಳು ಒಂದರ ಹಿಂದೆ ಒಂದರಂತೆ ಒಟ್ಟಿಗೆ ಮಲಗಿದ ಬಸವನ ಮಂದೆಯ ಥರ ಹಬ್ಬಿಕೊಂಡಿದ್ದವು. ದಟ್ಟ ಅರಣ್ಯ ಈ ಗುಡ್ಡಗಳನ್ನು ಕಂಬಳಿ ಹೊದಿಸಿದಂತೆ ಮುಚ್ಚಿಕೊಂಡಿತ್ತು. ಎಲ್ಲ ಮರಗಳು ಒಟ್ಟಾಗಿ ಇಡೀ ಗುಡ್ಡವೇ ಒಂದು ಭೂತಾಕಾರದ ಮರದಂತೆ ಕಾಣುತ್ತಿತ್ತು. ಸಂಜೆಯಾಗುತ್ತಲೇ ಕಡಲತ್ತಣಿಂದ ಹಾಯ್ದು ಬರುವ ತೇವದ ಹವೆ ಮಂಜಿನ ಮೋಡವಾಗಿ ಪರಿವರ್ತನೆಗೊಂಡು ಆ ಬೆಟ್ಟಗಳ ನಡುವಿನಿಂದ ಕೆಸರೂರಿನ ಮೇಲೆ ಹರಿಯುತ್ತವೆ. ಇಡೀ ಕೆಸರೂರನ್ನು ಒಂದು ಮಾಯಾಲೋಕವನ್ನಾಗಿ ಮಾಡುತ್ತವೆ. ಕೆಸರೂರು ಮಳೆಗಾಲದ 4 ತಿಂಗಳು ಮಾತ್ರ ಕೆಸರೂರಷ್ಟೇ. ಅನಂತರ ಸದಾ ತಣ್ಣಗಿರುವ ನಿತ್ಯ ಹರಿದ್ವರ್ಣದ ಕಾಡನಿಂದ ಸುತ್ತವರೆದಿದ್ದ ಇದು ಒಂದು ಅಪ್ಪರಲೋಕ. ಗಿರಿತಪ್ಪಲಿನ ಈ ಪುಟ್ಟ ಊರು ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್. ಶ್ಯಾಮನಂದನ ಅಂಗಾಡಿ ಒಬ್ಬನೇ ಪೆನ್ನು ಫೈಲು ಹಿಡಿದುಕೊಂಡು ಕೆಸರೂರಿನ ಟಿಬಿಯ ವರಾಂಡದಲ್ಲಿ ಕುಳಿತಿದ್ದ. ತನ್ನ ಮೂಲ ಕಚೇರಿಗೆ ದೈನಂದಿನ ರಿಪೋರ್ಟ್ ಕಳಿಸಬೇಕಿತ್ತು. ಆದರೆ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು. ಆ 5 ಜನ ಕಾಲೇಜು ಹುಡುಗರ ಬಗ್ಗೆ ಯೋಚಿಸುತ್ತಿದ್ದ. ಅವರು ಕೆಲವೇ ಕಾಲದಲ್ಲಿ ಈ ಊರನ್ನು ತ್ಯಜಿಸುವುದರಲ್ಲಿ ಅನುಮಾನವಿರಲಿಲ್ಲ. ಇಷ್ಟೊಂದು ಸುಂದರ ತಾಣದ ಈ ಊರು ಅದೇನೋ ಸಾಹಸಿಗಳಿಗೆ, ಯೌವನಕ್ಕೆ, ಮಹತ್ವಾಕಾಂಕ್ಷೆಗೆ ಬೇಕಾಗಿರಲಿಲ್ಲ. ಹುಡುಗ ಹುಡುಗಿಯರಿಗೆ ಇದೊಂದು ನಿರ್ಜೀವ ವಸ್ತು. ಶ್ಯಾಮನಂದನ ಅಂಗಾಡಿ ಕೆಸರೂರಿನಲ್ಲಿ ಓದುತ್ತಿದ್ದಾಗ ಇದೇ ಥರದ ಹುಡುಗನಾಗಿದ್ದ. ಆಗ ಜೂನಿಯರ್ ಕಾಲೇಜು ಇರಲಿಲ್ಲ, ಹೈಸ್ಕೂಲ್ ಮಾತ್ರ ಇತ್ತು. ಅವನಿಗೆ ಗೊತ್ತಿತ್ತು ಈ ಮೊಂಡಾಟದ ಹುಡುಗ ಹುಡುಗಿಯರೇ ಏನನ್ನಾದರೂ ಸಾಧಿಸಬಲ್ಲರು ಎಂದು. ಆದರೆ ಅವರಿಗೆ ಸ್ಥಾನವಿಲ್ಲ. ಯಾಕೆ? ತನ್ನೊಡನೆ ಓದಿದ ಓರಗೆಯವನು ಈ ಒಬ್ಬನಾದರೂ ಕೆಸರೂರಿನಲ್ಲಿ ಇರಬೇಡವೇ? ಈ ಕೆಸರೂರಿಗೆ ಏನು ಕೊರತೆ? ಯೋಚಿಸಿದಷ್ಟು ಅಂಗಾಡಿಗೆ ಇದೊಂದು ಅಗಮ್ಯ ಸಮಸ್ಯೆಯಾಗಿ ಕಂಡಿತು. 20 ವರ್ಷದ ಅನಂತರ ಮೊದಲ ಬಾರಿಗೆ ತಾನು ಬೆಳೆದ, ಓಡಾಡಿದ ಚಿಕ್ಕಂದಿನ ಊರಿಗೆ ಬಂದಿದ್ದ. ತಾನು ಬೆಳೆದ ಊರೆಂಬುದೊಂದನ್ನು ಬಿಟ್ಟರೆ ಅಂಗಾಡಿಗೆ ಕೊಂಚವೂ ಕೆಸರೂರಿನ ಬಗ್ಗೆ ಆದರ, ಅಭಿಮಾನ, ಪ್ರೀತಿ ಹುಟ್ಟಿಲ್ಲ. ನಿಜಕ್ಕೂ ಅಂಗಾಡಿಗೆ ತನ್ನ ಗುರುತನ್ನೇ ತೋರಿಸಿಕೊಳ್ಳದೆ ಸಂಪೂರ್ಣ ಆಗತುಕನಾಗೆ ಓಡಾಡಿದ್ದರೆ ಚೆನ್ನಾಗಿಟ್ಟೆಂದೆನಿಸಿತು. ಕೆಸರೂರಿಗೆ ಬಳಸಿಕೊಂಡಂತೆ ಅತ್ಯಂತ ದಟ್ಟ ಅರಣ್ಯ ಇತ್ತು. ಅವುಗಳ ತುಂಬ ಕಳೆಯಂತೆ ಏಲಕ್ಕಿ ಬೆಳೆಯುತ್ತಿತ್ತು. ಇಡೀ ಪ್ರಪಂಚದಲ್ಲೇ ಹೆಸರಾಂತ ಪರಿಮಳದ ಏಲಕ್ಕಿ ಇದು. ಅದನ್ನು ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಹರಾಜು ಹಾಕುತ್ತಿದ್ದರು. ಆದರೆ ಅನಂತರ ಕೆಸರೂರಿನ ರಾಜಕಾರಣಕ್ಕೆ ಹಣ ಸಾಲದೆ, ಅರಣ್ಯ ಇಲಾಖೆಯವರಿಗೆ ಲಂಚ ಸಾಲದೆ ಅವರೆಲ್ಲರ ಆಸೆಗಣ್ಣುಗಳು ಕೆಸರೂರಿನ ಅರಣ್ಯದ ಮೇಲೆ ಬಿತ್ತು. ಮಂತ್ರಿಗಳವರೆಗೂ ಹೋಗಿ ಅದನ್ನು 10 ವರ್ಷಗಳಿಗೆ ಒಮ್ಮೆ ಹರಾಜು ಕೂಗುವಂತೆ ಕಾನೂನು ತಂದರು. ಕೇರಳದಿಂದ ಬಂದ ಒಬ್ಬ ಸುಲೇಮಾನ್ ಯೂಸುಫ್ ಬೇರಿ ಅನ್ನುವವನಿಗೆ ಕಾಂಟ್ರಾಕ್ಟ್ ಕೊಡಿಸಿದರು. ಅವನಿಂದ ದೊರೆತ ಥೈಲಿಗಟ್ಟಲೆ ಹಣ ನೋಡಿ ಮಂತ್ರಿಗಳಿಗೂ ಬಾಯಲ್ಲಿ ನೀರೂರಿತು. ಅದು ಮನ್ನಾ ಜಂಗ್ಲಿ. ಅದರಲ್ಲಿ ಮರ ಕಡಿಯಲೇ ಕೂಡದೆಂದು ಸರ್ಕಾರದ ಆಜ್ಞೆ ಇದ್ದರೂ ಏಲಕ್ಕಿ ಕೃಷಿಗೆ ಕೊಂಬೆಗಳನ್ನು ಕಡಿದು ನೆರಳು ಕೊಂಚ ಕಡಿಮೆ ಮಾಡಬಹುದೆಂದು, ಅದನ್ನು ಸೌದೆಯಾಗಿ ಬಿಕರಿ ಮಾಡಬಹುದೆಂದು ಪರವಾನಗಿ ತಂದರು. ಸರಿ, ಆರಂಭವಾಯಿತು. ಸುಲೇಮಾನ್ ಯೂಸುಫ್ ಬೇರಿ ಕೊಂಬೆ ಕಡಿಯ ಹೊರಟವನು ಕಾಂಡಗಳನ್ನೇ ಕಡಿದ. 100 ವರ್ಷಗಳ ದೇಗುಲದ ಕಂಬಗಳಂಥ ಹೆಮ್ಮರಗಳು ಚೀತ್ಕಾರದೊಂದಿಗೆ ನೆಲಕ್ಕುರುಳಿದವು. ಲೋಡುಗಟ್ಟಲೆ ಮರದ ದಿಮ್ಮಿಗಳು ಕೆಸರೂರಿನ ಹಾದಿಯಲ್ಲಿ ಮಂಗಳೂರಿನ ದಿಕ್ಕು ಹಿಡಿದವು. ಕೆಸರೂರಿನ ಜನಕ್ಕೆ ವರ್ಷಾಂತರದವರೆಗೆ ಇದೊಂದು ಚಿರಪರಿಚಿತ ನೋಟ. ಅನಂತರ ಕಾಡಿನಡಿಯಲ್ಲಿ ಬೆಳೆದಿದ್ದ ಏಲಕ್ಕಿ ಗಿಡಗಳು ಎಲೆ ಬಾಡಿ ಬಿಸಿಲಿನ ಹೊಡೆತಕ್ಕೆ ಕ್ಷೀಣಿಸಿ ಬಹುಬೇಗ ನೆಲ ಹಿಡಿದವು. ಕಾಡು ನೆಲಸಮವಾದಲ್ಲಿ ಲಂಟಾನದ ಅಭೇದ್ಯ ಜಿಗ್ಗು ಕೋಟೆಗಟ್ಟಿ ಕೆಸರೂರನ್ನು ಸುತ್ತವರಿತು. ಲಂಟಾನದಂಥ ಮಾಯಾವಿ ರಾಕ್ಷಸನೇ ಇಲ್ಲ. ಗಿಡವನ್ನು ಬೇರು ಸಮೇತ ಕಿತ್ತೊಗೆದರೆ ಅಲ್ಲೇ ಬೇರು ಕೊಡುತ್ತದೆ. ಕಡ್ಡಿ ಮುರಿದೆಸೆದರೆ ಅದೇ ಬೇರು ಕೊಟ್ಟು ಚಿಗುರೊಡೆಯುತ್ತದೆ. ಹಕ್ಕಿಗಳು ಬೀಜ ತಿಂದು ಹಿಕ್ಕೆ ಹಾಕಿದರೆ ಅಲ್ಲೇ ಮೊಳಕೆ ಒಡೆಯುತ್ತದೆ. ಬಳ್ಳಿಯಂತೆ ಮರಕ್ಕೆ ಹಬ್ಬುತ್ತದೆ. ಪೊದೆಯಂತೆ ಸ್ವತಂತ್ರವಾಗಿ ನಿಂತು ಬೆಳೆಯುತ್ತದೆ. ಲಂಟಾನದ ಈ ಭಯಾನಕ ಜಿಗ್ಗು ಏಲಕ್ಕಿಯ ಕುತ್ತಿಗೆ ಹಿಸುಕಿ ಕಾಡನೆಲ್ಲ ಆಕ್ರಮಿಸಿತು. ಕೆಸರೂರಿನ ಜನ ಇದರ ವಿರಾಟ್ ರೂಪವನ್ನು ಕಂಡು ಕಂಗಾಲಾದರು. ಬೇರಿ ಕೆಲಸದ ದೂರಗಾಮಿ ಪರಿಣಾಮಗಳನ್ನು ಅವರು ಊಹಿಸಿರಲಿಲ್ಲ. ಆದರೆ ದುರ್ದೈವದ ಸಂಗತಿ ಎಂದರೆ ಇದು ಅಲ್ಲಿಗೆ ನಿಲ್ಲುವಂಥದ್ದಾಗಿರಲಿಲ್ಲ. ಜನರ ನಿರ್ಲಿಪ್ತ ಅಸಹಾಯಕತೆಯಲ್ಲಿ ಒಂದು ಸಂಸ್ಕೃತಿಯೇ ಅವಸಾನವನ್ನ ಇದುತ್ತಿರುವಾಗ ಏನೆಲ್ಲ ಸಂಭವಿಸುತ್ತದೆಯೋ ಅದೆಲ್ಲ ಕೆಸರೂರಿನಲ್ಲಿ ಆರಂಭವಾಗಿತ್ತು. ಈಗ ಖಾಸಗಿ ತೋಟಗಾರರು ತಮ್ಮ ತೋಟದ ಮರಗಳನ್ನು ಒಬ್ಬೊಬ್ಬರಾಗಿ ಮಾರತೊಡಗಿದ್ದರು. ಅಡಮಾನ ಬ್ಯಾಂಕಿನ ಸಾಲಕ್ಕೆ, ಮನೆ ಜಪ್ತಿಗೆ ಬರುವವರ ಸಮಾಧಾನಕ್ಕೆ ಹೀಗೆ ಮಾಡದೆ ಬೇರೆ ವಿಧಿಯೇ ಇರಲಿಲ್ಲ.
ಏಲಕ್ಕಿ ಬೆಳೆ ಕುಸಿಯತೊಡಗಿದೆ. ಗೊಬ್ಬರ ಹಾಕಿ ಔಷಧಿ ಸಿಂಪಡಿಸಿ ಏನೇನು ಮಾಡಿದರೂ ಉಪಯೋಗ ಕಾಣುತ್ತಿಲ್ಲ. ಲಂಟಾನದ ರಾಕ್ಷಸ ತೋಟದ ಬೇಲಿಯಾಚೆ ನುಗ್ಗಲು ಕಾದು ಕುಳಿತಿದ್ದಾನೆ. ಶ್ಯಾಮನಂದನ ಅಂಗಾಡಿಗೆ ರಿಪೋರ್ಟ್ ನೋಟ್ಸ್ ತಯಾರು ಮಾಡಲು ಕೈಯೇ ಬರುತ್ತಿಲ್ಲ. ತಾನು ಅತ್ಯಂತ ಜಟಿಲ ಸಮಸ್ಯೆಯೊಂದನ್ನು ತನಿಖೆ ಮಾಡಲು ಬಂದಂತೆನಿಸಿತು. ಏನೇ ಆಗಲಿ ಈ ಗೊಂದಲವನ್ನು ಗೊಂದಲವಾಗೇ ತನಿಖೆ ಮಾಡಬಾರದು ಎಂದು ತನ್ನ ಸಮಸ್ಯೆಗಳನ್ನೆಲ್ಲ ವರ್ಗೀಕರಿಸತೊಡಗಿದ. ಮೊದಲು ಮಾರ್ಕೆಟಿಂಗ್. ಇಲ್ಲಿನ ಏಲಕ್ಕಿ ಮಾರುಕಟ್ಟೆ ವ್ಯವಹಾರ ಹೇಗಿದೆ? ಬೆಳೆಗಾರರಿಗೆ ಯಾವ ಯಾವ ರೀತಿ ತೊಂದರೆ ಹಾಗೂ ಅನುಕೂಲಗಳಿದ್ದಾವೆ? ಏಲಕ್ಕಿ ಬೆಳೆ ಕುಸಿಯುತ್ತಿದೆಯೋ ಅಥವಾ ಉತ್ಪಾದನೆ ಇನ್ನಾವುದೋ ಕಳ್ಳಹಾದಿಯಿಂದ ದೇಶದಾಚೆಗೆ ರವಾನೆಯಾಗುತ್ತಿದೆಯೋ? ಕುಸಿಯುತ್ತಿದ್ದರೆ ಅದಕ್ಕೇನು ಕಾರಣ? ಇಲ್ಲಿನ ಸಂಶೋಧನಾ ಕೇಂದ್ರವೇನಾದರೂ ಈ ಬಗ್ಗೆ ತನಿಖೆ ತೀರ್ಮಾನಗಳಿಗೆ ಬಂದಿದೆಯೋ? ಇಷ್ಟೇ ತಾನೇ ನನಗೆ ವಹಿಸಿರೋ ಕೆಲಸ. ಆದರೆ ಎಲ್ಲಕ್ಕಿಂತ ಮುಖ್ಯ, ನಮ್ಮ ದೇಶದ ಉತ್ತಮ ಕೃಷಿ ವಿಜ್ಞಾನಿ ಜೋಗಿಹಾಳ್ ಈ ಬಗ್ಗೆ ಏನೂ ಮಾಡಿಲ್ಲವೇ? ಅವರ ಸಾವು ಆಕಸ್ಮಿಕವೇ? ಅಂಗಾಡಿ ತಲೆ ಕೊಡವುಕೊಂಡ. ನನಗೆ ಯಾಕೆ ಈ ಯಾವುದೋ ಆಗಿ ಹೋದ ಅನಾಹುತದ ಉಸಾಬರಿ ಎಂದೆನಿಸಿತು. ಆದರೂ ಎದೇಕೋ ಜೋಗಿಹಾಳರ ಸಾವಿಗೂ ತನ್ನ ಉದ್ದೇಶಕ್ಕೂ ಸಂಬಂಧವಿರಬಹುದು ಎಂಬ ಶಂಕೆ ಅವನಲ್ಲಿ ಮೂಡತೊಡಗಿತು. ಮಂಜಿನ ಮೋಡಗಳು ತಂಗಾಳಿಯಲ್ಲಿ ಕೆಸರೂರಿನ ನಡುವೆ ನುಗ್ಗಿ ಬರತೊಡಗಿದವು. ಮಂಜು ಮುಸುಗಿದ್ದರಿಂದ ದೂರದ ದೀಪಗಳೆಲ್ಲ ಹತ್ತಿಯ ಮುದ್ದೆಗಳಂತೆ ಕಾಣುತ್ತಿದ್ದವು. ಸಂಶೋಧನಾ ಕೇಂದ್ರದ ಡಾಕ್ಟರ್ ಪಾಟೀಲ್ ಒಬ್ಬ ಅತ್ಯಂತ ಚುರುಕಾದ ಚೂಪು ಮೂಗಿನ ತೆಳ್ಳನೆ ಮನುಷ್ಯ. ಅವರ ಟೇಬಲ್ನಿನ ಎದುರು ಕುಳಿತುಕೊಂಡಂತೆಯೇ ವೆಲ್ 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 ಏನಾಗಬೇಕು ನಿಮಗೆ? ತಾವ್ಯಾರೂ ಗೊತ್ತಾಗಲಿಲ್ಲ ಎಂದರು. ಟೇಬಲ್ನಿನ ಇನ್ನೊಂದು ತುದಿಯಲ್ಲಿ ಮತ್ಯಾರೋ ಒಬ್ಬರು ಗಡ್ಡ ಬಿಟ್ಟವರು ಕುಳಿತಿದ್ದರು. ಅಂಗಾಡಿ ಪಾಟೀಲ್ರು ಮಾತಾಡಿಸಿದರಿಂದ ಅವರನ್ನು ಅಷ್ಟಾಗಿ ಗಮನಿಸಲಿಲ್ಲ. ನನ್ನ ಹೆಸರು ಅಂಗಾಡಿ, ಶ್ಯಾಮನಂದನ ಅಂಗಾಡಿ. ನಾನು ಅಲೆಪ್ಪಿಯಿಂದ ಬಂದಿದ್ದೇನೆ. ನಾನು ಅಲ್ಲಿ ಏಲಕ್ಕಿ ಬೋರ್ಡಿನ ಚೀಫ್ ಇಂಟೆಲಿಜೆನ್ಸ್ ಆಫೀಸರ್. ಓಹೋ, ತುಂಬ ಸಂತೋಷ. ನಮ್ಮ ಸಂಶೋಧನಾ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರಿರೋದ್ರಿಂದ ನನಗೆ ಏಲಕ್ಕಿ ಬೋರ್ಡ್ ಜನಗರು ಅಷ್ಟಾಗಿ ಪರಿಚಯವಿಲ್ಲ. ತುಂಬ ಸಂತೋಷ. ನಾನು ಕೆಲವು ವಿಷಯ ತಮ್ಮನ್ನು ಕೇಳೋದಕ್ಕೆ ಅಂತ ಬಂದಿದ್ದೇನೆ ಸಾರ್. ತಾವು ತುಂಬ ಕೆಲಸದ ಗಡಿಬಿಡಿಯಲ್ಲಿದ್ದರೆ ನಾನು ಬಂದ ಕೆಲಸವೇನೆಂದು ಸಂಕ್ಷಿಪ್ತವಾಗಿ ವಿವರಿಸಿ ಅನಂತರ ಬಂದು ತಮ್ಮನ್ನು ಕಾಣುತ್ತೇನೆ. ಹೌದು, ಇವತ್ತು ತಿಂಗಳ ಮೊದಲು ನೋಡಿ, ತುಂಬ ಕೆಲಸದ ಒತ್ತಡ ಇದೆ. ನೀವು ಮತ್ತೆ ನೋಡಿದರೆ ಕೊಂಚ ಗಮನ ಕೊಟ್ಟು ಮಾತಾಡಬಹುದು ಎಂದವರು ಮತ್ತೆ ಜ್ಞಾಪಕಗೊಂಡವರಂತೆ, ಸಾರಿ, ಇವರು ನೋಡಿ ಜಯರಾಮ್ ಅಂತ. ಇಲ್ಲಿಗೆ 15 ಮೈಲಿ ದೂರದಲ್ಲಿ ಇವರದೊಂದು ಒಳ್ಳೆ ಏಲಕ್ಕಿ ತೋಟವಿದೆ. ಒಳ್ಳೆ ಬರಹಗಾರರು, ವಿಚಾರವಾದಿ, ಆಂದೋಲನದ ಮುಂದಾಳುಗಳು. ಅಲೌಕಿಕ ಘಟನೆಗಳ ತನಿಖೆಗಾಗಿ ಡಾಕ್ಟರ್ ಕೋವೂರ್ರವರು ಕರ್ನಾಟಕಕ್ಕೆ ಇವರನ್ನೇ ಪ್ರತಿನಿಧಿಯನ್ನಾಗಿ ನಿಯಮಿಸಿದ್ದಾರೆ ಎಂದು ಪಕ್ಕ ಕುಳಿತಿದ್ದ ಗಡ್ಡದ ಮನುಷ್ಯನನ್ನು ಪಾಟೀಲರು ಅಂಗಾಡಿಗೆ ಪರಿಚಯ ಮಾಡಿಕೊಟ್ಟರು. ವೆರಿ ಗ್ಲಾಡ್ ಟು ಮೀಟ್ ಯು ಎಂದು ಅವರ ಕೈಕುಲುಗಲು ಎದ್ದ ಅಂಗಾಡಿ ಇದ್ದಕ್ಕಿದ್ದಂತೆ ಶಾಕ್ ಹೊಡೆದಂತೆ ಏನನ್ನೋ ಜ್ಞಾಪಕಗೊಂಡು ಅರೆ ಎಂದ. ಆ ಕ್ಷಣದಲ್ಲಿ ಜಯರಾಮ್ಗೂ ಏನೋ ಜ್ಞಾಪಕವಾಗತೊಡಗಿತು. ಪಾಟೀಲರು ಕೌತುಕದಿಂದ ಇವರಿಬ್ಬರ ಪ್ರತಿಕ್ರಿಯೆಗಳನ್ನು ಗಮನಿಸಿದರು. ನಿಮ್ಮ ಹೆಸರು? ನೀವು ನೆತ್ತರುಕೊಂಡದ ಜಯರಾಮಲ್ವಾ? ಜ್ಞಾಪಕ ಆತಪ್ಪ. ಅದು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಇಂಟೆಲಿಜೆನ್ಸ್ ಸೇರಿದಾಗ ಬದಲಾಯಿಸಿಕೊಂಡಿದ್ದು. ಕಾರಣ ಇಷ್ಟೇ ಎಂದು ಹಿಂದೆ ಹೇಳಿದ್ದನ್ನೇ ಮತ್ತೆ ಸಂಕ್ಷಿಪ್ತವಾಗಿ ಜಯರಾಮ್ಗೆ ತಿಳಿಸಿದ. ಏನು ನಿಮ್ಮಿಬ್ಬರದು ಹಳೆ ಪರಿಚಯ ಅನ್ನೋ ಹಾಗೆ ಕಾಡುತ್ತಿದೆ ಎಂದರು ಪಾಟೀಲರು. ಪರಿಚಯ ಅಲ್ಲ ಸಾರ್, ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ನಾನು ಇವರನ್ನು ಸಂಧಿಸಿದ್ದು. ಇವರದೊಂದು ಕಥೆನ ಸಿನಿಮಾ ಮಾಡೋದಕ್ಕೆ ಅಂತ ಒಬ್ಬ ಡೈರೆಕ್ಟರ್ ತಗೊಂಡು ಅದಕ್ಕೆ FFCಗೆ ಸಾಲಕ್ಕೆ ಅರ್ಜಿ ಹಾಕಿದ್ದ. ಸಾಲ ಕೊಡೋದಕ್ಕೆ ಮೊದಲು ಅದನ್ನು ಪೊಲೀಸ್ ಅಭಿಪ್ರಾಯಕ್ಕಾಗಿ ಕಳುಹಿಸಿದ್ದರು. ಆಗ ನಾನು 6 ತಿಂಗಳು SI ಆಗಿ ಹಾಸನ ಜಿಲ್ಲೆಯಲ್ಲಿದ್ದೆ. ಇವರ ತೋಟ ಹಾಸನ ಜಿಲ್ಲೆಯೊಳಗೆ ಬರುತ್ತದೆ. ಅದೊಂದು ಒಳ್ಳೆ ಕಥೆ. ಒಂದು ಸ್ಕೂಲಿಗೆ ಹೋಗೋ ಹುಡುಗಿ ಕೊಲೆಯಾದ ಕಥೆ. ನಾನು ಆ ಕಥೆ ಓದಿದ ತಕ್ಷಣ ಅಲ್ಲಿ ನಡೆದ ಅಂಥದ್ದೇ ಒಂದು ಘಟನೆ ಜ್ಞಾಪಕಕ್ಕೆ ಬಂತು. ಕೇಸ್ ತನಿಖೆ ರಿಜಿಸ್ಟರ್ ತೆಗೆದು ನೋಡೇನೆ ಅಲ್ಲೇ ಅಂಥದ್ದೇ ತದ್ರೂವು ಘಟನೆ ಬಂದಿದೆ. ಆದರೆ ಕೊಲೆಗಡುಕ ಮಾತ್ರ ನಾಪತ್ತೆ. ನನಗೆ ಜಯರಾಮ್ಗೆ ಈ ವಿಷಯ ಚೆನ್ನಾಗಿ ಗೊತ್ತಿರಬೇಕು ಎಂದು ಗುಮಾನಿ ಬಂತು. ಅದಕ್ಕೆ ಇವರನ್ನು ಕರೆಸಿದೆ. ಆದರೆ ಇವರು ತನಗೆ 2-3 ದೂರದ ವರ್ತಮಾನ ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ಅಂದುಬಿಟ್ಟರು. ಸುಮಾರು 20 ವರ್ಷ ಹಿಂದಿನ ವಿಷಯ. ನನಗೆ ಗೊತ್ತಿದ್ದಪ್ಪನಾದರೂ ಹೇಳಬಹುದಿತ್ತಲ್ಲ ಅಂತ. ಬಹುಶಃ ಜಯರಾಮ್ ಕೋರ್ಟು, ಕೇಸು, ಸಾಕ್ಷ್ಯ ಹೇಳೋದು ಇತ್ಯಾದಿಗಳನ್ನೆಲ್ಲ ಯೋಚಿಸಿ ಹಿಂಜರಿದರು ಅಂತ ಕಾಡ್ತಿದೆ. ಅಂತೂ ನಮ್ಮ ಪರಿಚಯ ಈ ಥರ ವಿಚಿತ್ರ ರೀತಿಯಲ್ಲಾಗಿರೋದ್ರಿಂದ ಮರೆಯೋ ಹಾಗಿಲ್ಲ ಎಂದು ಹಳೆ ಪುರಾಣವನ್ನು ಪಾಟೀಲರಿಗೆ ಕೊರೆದ. ಒಬ್ಬ ಬರಹಗಾರನಿಗೆ ಕೆಲವು ವಾಸ್ತವ ಸಂಗತಿಗಳನ್ನು ತಿಳಿಸಿದರೆ ಅವನು ಸತ್ಯಕ್ಕೆ ತೀರಾ ಹತ್ತಿರವಾದ ಕಲಾಕೃತಿ ರಚಿಸ್ತಾನೆ ಅಂಗಾಡಿ. ಈಗಲೂ ನಿಮ್ಮ ಅನುಮಾನ ಉಳಿದಿದ್ದರೆ ಅದನ್ನು ಬಿಡಿ. ನಾನು ಆ ಬಗ್ಗೆ ಆಗ ಹೇಳಿದ್ದನ್ನೇ ಈಗಲೂ ಹೇಳೋದು. ನನಗೆ ಆ ವಿಷಯ ಏನೇನೂ ಈಗಲೂ ಗೊತ್ತಿಲ್ಲ ಎಂದ ಜಯರಾಮ್. ಒಂದು ಕಲಾಕೃತಿ ಸಿನಿಮಾ ಮಾಡೋದಕ್ಕೆ ಮೊದಲು ಪೊಲೀಸ್ ವಿಮರ್ಶೆ ಬೇಕೇ ಎಂದು ಆಶ್ಚರ್ಯ ಸೂಚಿಸಿದರು ಪಾಟೀಲರು. ಅಯ್ಯೋ ಬಿಡಿ, ಈಗ ನಾಟಕ ಆಡೋದಕ್ಕೂ ಪೊಲೀಸರ ಅನುಮತಿ ಬೇಕು.
FFC ಅವರು ಲಕ್ಷಾಂತರ ಹಣ ತೊಡಗಿಸೋದರಿಂದ ಅದೇನಾದರೂ ತೀರಾ ವಿವಾದಾಸ್ಪದ ವಿಷಯದ ಕಥೆನೋ ತಿಳಿದುಕೊಳ್ಳಲು ಈ ಕ್ರಮ ಇಟ್ಟಿಕೊಂಡಿದ್ದಾರೆ ಅಂತ ಕಾಡ್ತಿದೆ. ಕೊನೆಗೆ ಆ ಕಥೆ ಸಿನಿಮಾ ಆಯಿತಾ ಎಂದರು ಪಾಟೀಲ್.